ನಾ ಸಾಕ ನಮ್ಮಪ್ಪ ಹೇಳಿದ್ದ ನಾನು ಮಾಡ್ತಾ ಇದ್ದೀನಿ ಅವನ ತಕ್ಷಣ ಇದ್ಯಾವುದು ಭಕ್ತರಿಗೆ ಗಣನೆಯೇ ಆಗುವುದಿಲ್ಲ. ಅದಕ್ಕೆ ಗುಣರಹಿತ. ಆ ಗುಣ 3 ಗುಣ ಅಂತ ಈಗ ಹೇಳಿದ್ರು. ಅದರಲ್ಲಿ ಸಾತ್ವಿಕ ಕಾಲದಲ್ಲಿ ನಡೆದಕ್ಕಂತಹ ಕರ್ಮಕ್ಕೆ ಆ ಕರ್ಮಕ್ಕೆ ತಕ್ಕಂತಹ ಪ್ರೇಮ ಇದೆಯಲ್ಲ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಅದು ಸ್ವಲ್ಪ ಪ್ಯೂರಿಟಿ. ಅಂದರೆ ರಾಜಸ ತಾಮಸದ ಭಾಗಗಳ ಒಂದು ಕ್ರಮ ಕಡಿಮೆ ಇರುತ್ತೆ ಅಷ್ಟೇ. ಅಂದರೆ ಪ್ರಾಚುರ್ಯ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಆ ಪ್ರಾಚುರ್ಯತೆ ಇರುವುದರಿಂದ ಅದು ಸಾತ್ವಿಕ ಕರ್ಮ ಅಂತ ಕರೆಸ್ಕೊತ್ತೆ. ನಿಜವಾಗಲೂ ಸಾತ್ವಿಕೋ ತಾಮಸಕ್ಕೋ ಇನ್ನೂ ನಮಗೆ ಗೊತ್ತಿಲ್ಲ. ಆದರೆ ಗುಣಪ್ರಾಚುರ್ಯದಿಂದ ಅದು ಸಾತ್ವಿಕ ಅಂತ ಕರೆಸ್ಕೊತ್ತೆ. ಅಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈಗೆಲ್ಲ ಮಿಶ್ರವಾದ ಕೆಲಸ ಇದೆ. ಅದಕ್ಕೆಲ್ಲ ದೃಷ್ಟಾಂತ ಕೊಟ್ಕೊಂಡು ಹೋದಾಗ ಗೊತ್ತಾಗುತ್ತೆ ಮಿಶ್ರಿತವಾದ ಹೇಗೆ. ವಾರಣಾಮಠದಲ್ಲಿ ಅರಮನೆ ಕಟ್ಟಿಸಿರೋದು, ಮಹಾರುದ್ರ ದೇವರ ರಥೋತ್ಸವ ನಡೀತಾ ಇರೋದು, ಪ್ರತಿ ವರ್ಷ ಧೃತರಾಷ್ಟ್ರ ಹುಟ್ಟುಪೂರ್ಣ ಹೋಗ್ತಾ ಇರೋದು, ಚಕ್ರವರ್ತಿ, ಎಲ್ಲವೂ ಸತ್ಯವಾದ ಮಾತೆ. ಆದರೆ ಪಾಂಡವರಿಗೆ ಹೇಳುವಾಗ ಧರ್ಮರಾಜನ ಕರೆದು, ನಾನು ಹುಟ್ಟುಪೂರ್ಣ ಹೋಗಿ ಏನು ಮಾಡ್ತೇನೆ, ರಥೋತ್ಸವ ನೋಡೋಕ್ಕೆ ಕಣ್ಣಿಲ್ಲ, ನೀವು ಯವನಾಢ್ಯರಾಗಿದ್ದೀರಿ, ಧೀರರಾಗಿದ್ದೀರಿ, ನನ್ನ ತಮ್ಮನ ಮಕ್ಕಳಾಗಿದ್ದೀರಿ, ಮುಂದೆ ನೀವು ಚಕ್ರವರ್ತಿಗಳಾಗ್ತೀರಿ, ಭಕ್ತರುಗಳು ಕೂಡ ನಿಮ್ಮಲ್ಲಿ ಬಹಳಷ್ಟು ಪ್ರೇಮವನ್ನು ಇಟ್ಕೊಂಡಿದ್ದಾರೆ ಪಾಂಡುಪುತ್ರರಲ್ಲಿ, ನೀವು ಈ ವರ್ಷ ಹೋಗಿ ರಥೋತ್ಸವಕ್ಕೆ, ನಾನು ಬರಲ್ಲ. ಧರ್ಮರಾಜರು ಹೋದ್ರು. ಆ ಗುಣ ತಗೊಳ್ಳಿ, ಧೃತರಾಷ್ಟ್ರನ ಗುಣ ತಗೊಳ್ಳಿ. ಮೂಂದ್ರು ಧರ್ಮರಾಜರು, ಸಾತ್ವಿಕ ಪ್ರಾಚುರ್ಯ. ಧೃತರಾಷ್ಟ್ರ ಕಳಿಸ್ತಾ ಇದ್ದಾನೆ ರಥೋತ್ಸವಕ್ಕೆ ಅಂತ. ರಥೋತ್ಸವಕ್ಕೆ ಕಳಿಸ್ತಾ ಇರೋದು ಸುಡಂಗಿ. ತಿಳ್ಕೊಂಡು ಕಳಿಸ್ತಾ ಇದ್ದಾನ, ತಿಳ್ಕೊಳ್ಳದೆ ಕಳಿಸ್ತಾ ಇದ್ದಾನೆ. ತಾನು ಬೈನಾಗಿ ಹೇಳಿಸಿದ್ದಾನೆ ದುರ್ಯೋಧನ. ದುರ್ಯೋಧನ ಹೇಳಿದ್ರೆ ಕೇಳಲ್ಲ ಅವರು. ಅದಕ್ಕೆ ಅಪ್ಪನ ಬಾಯಿಂದ ಹೇಳಿಸಿದ್ರೆ ಹೋಗ್ತಾರೆ. ಅಲ್ಲೆಲ್ಲ ವ್ಯವಸ್ಥೆ ಆಗಿದೆ, ಸುಟ್ಟು ಭಸ್ಮ ಮಾಡ್ಕೊಳ್ಳೋಣ. ಮಾಡಿದ್ರೆ ಏನು ಪ್ರಯೋಜನ ಅಂದರೆ ನಿನ್ನ ಸಿಂಹಾಸನ ಪರ್ಮನೆಂಟ್ ಆಗುತ್ತೆ. ನಿಮ್ಮ ತಮ್ಮನ ಮಕ್ಕಳು ಹೋದರೆ ಎಲ್ಲಿಗೆ ಬಂದು ನೋಡಿ, ಇವರೆಲ್ಲ ಗಂಧರ್ವರು, ಸಾಮಾನ್ಯರಲ್ಲ. ಅವ್ರ ಸ್ಥಿತಿ ಹಿಂಗಿರುವಾಗ ಕಾಪಿ ಕೊಟ್ಟು ಹೊಡ್ಕೊಳ್ಳೋ ನಮ್ಮ ಸ್ಥಿತಿ ಹೆಂಗಿರುತ್ತೆ ತಿಳಿದೇ ಮಾಡ್ತಾರೆ. ಆದರೆ ಯಾರಿಗೂ ಗೊತ್ತಾಗಲ್ಲ. ಸರಿ, ದೊಡ್ಡಪ್ಪ ಹೇಳಿದ್ದಾರೆ ರಥೋತ್ಸವಕ್ಕೆ ಹೋಗಬೇಕು ಅಂತ ತಮ್ಮಂದಿರಲ್ಲಿ ಧರ್ಮರಾಜರು ಹೇಳಿದರು. ಎಲ್ಲರೂ ಹೋದ್ರು. ಪರಮಸಾತ್ವಿಕ ಪರಾಕಾಷ್ಠತೆಯ ನಿರ್ಗುಣ ಭಕ್ತಿ ಅಂತ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ನಿರ್ಗುಣ ಭಕ್ತಿ ಅಂದರೆ ಅದ್ವೈತ ಭಕ್ತಿ ಅಲ್ಲ, ಗುಣರಹಿತವಾದಂಥ ಭಕ್ತಿ ಅಲ್ಲ. ನಿರ್ಗುಣ ಭಕ್ತಿ ಅಂದರೆ ಅದು ವಾಯುದೇವರು ಮಾಡ್ತಕ್ಕಂಥದ್ದು, ಋಷಿಗಳು ಮಾಡ್ತಕ್ಕಂಥದ್ದು. ಅಂದರೆ ಈ 3 ಗುಣಗಳ ವ್ಯಾಜದಿಂದ ಭಗವಂತನ ಪ್ರೇಮವನ್ನು ಮಾಡುವುದಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ ನಿರ್ಗುಣ ಭಕ್ತಿ. ನಮ್ದಾಗಲ್ಲ, ಗುಣದ್ವಾರವೇ ಪ್ರೇಮ ಮಾಡೋದು. ಅವರು ಗುಣರಹಿತವಾಗಿ ಪ್ರೇಮ ಮಾಡ್ತಾರೆ. ನ್ಯಾಚುರಲ್ ಆಗಿ ಸ್ವರೂಪದಲ್ಲಿ ಏನಿದೆಯೋ ಅದು ಅವತಾರದಲ್ಲೂ ಮಾಡ್ತಾರೆ. ಅದನ್ನ ನಿರ್ಗುಣ ಭಕ್ತಿ ಅಂದ್ರೆ ಅರ್ಥ ಏನು ಅಂದರೆ ಗುಣ ಇಲ್ಲದೇ ಇರೋ ಭಕ್ತಿ ಅಂತ ಅರ್ಥವಲ್ಲ. ಅಂದರೆ ಭಗವಂತನಿಗೆ ಯಾವ ಗುಣ ಇಲ್ಲ ಅಲ್ಲೇ ನಾವು ಭಕ್ತಿ ಮಾಡೋದು. ಅನ್ನ ಅದ್ವೈತದ ಅರ್ಥದ ನಿರ್ಗುಣ ಭಕ್ತಿ ಅಂತ ತಗೋಬಾರ್ದು. ಅಂಥ ನಿರ್ಗುಣ ಭಕ್ತಿ ಇರ್ತಕ್ಕಂಥ ಭೀಮಸೇನ ಜನರಿಗೆ ಏನು ಮಾಡಬೇಕು? ತಿಳಿದು ಸುಮ್ಮನೆ ಇರಬೇಕಾ, ಎಚ್ಚರಿಕೆ ಕೊಡಬೇಕು. ಅಣ್ಣ ಎಲ್ಲರನ್ನೂ ಸುಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಅದಕ್ಕೆ ನಾನು ಸಹಾಯ ಮಾಡಬೇಕಾ ಇಲ್ಲ? ಸಹಾಯ ಮಾಡೋಣ ಅಂತ ಹೇಳಿದರು ಧರ್ಮರಾಜನಿಗೆ. ಏನೋ ದೊಡ್ಡಪ್ಪ ಕಳಿಸ್ತಾ ಇದ್ದಾನೆ ರಥೋತ್ಸವಕ್ಕೆ ಅಂತ, ನೀನು ತಿಳ್ಕೊಂಡಿದ್ದೀರಿ ರಥೋತ್ಸವ ಅಂತ ಅಲ್ಲ ಅಂತ ನನಗನ್ನಿಸುತ್ತೆ. ಏನು ಅಂತ ನಮ್ಮ ವೈಕುಂಠ ಸಮಾರಾಧನೆ ಕಳಿಸ್ತಾ ಇದ್ದಾನೆ. ಆಗ ಧರ್ಮರಾಜ ಹೇಳಿದರು, ಏನಪ್ಪ ಇಂಥ ಮಾತು ದೊಡ್ಡಪ್ಪನ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಮಾತಾಡಬಹುದೇ? ನಮ್ಮ ದೊಡ್ಡಪ್ಪ ಅಷ್ಟು ನಿಷ್ಠೂರಿನೇ, ನಮ್ಮನ್ನು ಸಂಹಾರ ಮಾಡಬೇಕು ಅನ್ನೋಷ್ಟು ದ್ವೇಷ ಮಾಡೋನೇ. ನಿಜವಾಗಲೂ ದ್ವೇಷ ಇಲ್ಲ. ಮಗನ ಸಂಬಂಧ, ಕಲಿಯ ಸಂಬಂಧದಿಂದ ಡಬಲ್ ಇಂಜಿನ್, ಒಳಗೂ 1 ರೂಪಾಯಿ ಇದೆ, ಹೊರಗೂ 1 ರೂಪಾಯಿ ಇದೆ, ಹಾಗೆ ಎಳಿತಾ ಇದೆ. ಒಳಗಡೆಯಿಂದ ಕೂತಿದೆ, ಮೇಲ್ಗಡೆಯಿಂದ ಎಳಿತಾ ಇದೆ. ಹೂನ್ ಬೇಕು ಹೇಳಿದ್ರು. ಧರ್ಮರಾಜರು ಕೇಳಿದರು, ಸಾಧ್ಯವೇ ಇಲ್ಲ, ನಮ್ಮ ದೊಡ್ಡಪ್ಪ ಅಂತವನಲ್ಲ. ಸುಮ್ಮನೆ ಏನು ತಿಳಿಸ್ಬೇಕು ಅದು ತಿಳಿಸಿದ್ರು. ಸುಮ್ಮನೆ ಯಾಕೆ ಅಂದರೆ ಮುಂದೆ ಇವರೇ ಅದನ್ನೆಲ್ಲ ರಕ್ಷಣೆ ಮಾಡೋರು. ಎಚ್ಚರಿಕೆ ಕೊಟ್ಟರು ಅಷ್ಟೇ. ಮುಂದೆ ಆಯಿತು, ಹೋದರು. ಇವರೇ ಯಾರ ಮನೆಗೆ ಬೆಂಕಿ ಹಾಕಿದ್ರು. 6 ಜನ ಯಾರು ಬಂದಿದ್ರು. ಅವ್ರು ಬರೀ
ಬರಲಿ ಅಂತ ಕಾಯ್ತಾ ಇದ್ರು. ಎಲ್ಲ ದುರ್ಯೋಧನ ಕಡೆಯವರೇ ಬಂದರು. ಅವರೆಲ್ಲ ಸ್ವಲ್ಪ ಭಸ್ಮ ಅಂದರು. ಇದರಿಂದ ಹೇಳಲ್ಪಟ್ಟ ತೋಡಲ್ಪಟ್ಟ ಸುರಂಗ ಮಾರ್ಗದಿಂದ ಗಂಗಾ ನದಿ ತೀರಕ್ಕೆ ಬಂದರು. ಭಯಂಕರ ನಿದ್ದೆಯಿಂದ ಎಚ್ಚರ ಆಯಿತು. ಏನು ಮಾತಾಡಲಿಲ್ಲ. ಭೀಮಸೇನ ದೇವರು ಅಣ್ಣ ರಥೋತ್ಸವ ಚೆನ್ನಾಗಿತ್ತ, ಏನ್ ಮಾತಾಡ್ತಾರೆ? ಈ ಸೀಕ್ವೆನ್ಸ್ ತಗೊಳ್ಳಿ, ಎಲ್ಲ ಗುಣಗಳ ವ್ಯಾಪಾರ ಗೊತ್ತಾಗ. ತಾಮಸ, ಸಾತ್ವಿಕ, ರಾಸ, ಮಿಶ್ರೀಭಾವ, ಇದರಿಂದ ದ್ವೇಷ, ಅಸೂಯೆಗಳು ಎಲ್ಲವೂ ಗುಣದಿಂದಾನೇ ಉತ್ಪತ್ತಿಯಾಗೋದು. ಸಾತ್ವಿಕ ಇದೆ ಕೋಪ ಇಲ್ಲ ಅಂತಿಲ್ಲ. ಸಾತ್ವಿಕ ಪ್ರಾಚುರ್ಯ ಇದೆಯಾ ಇಲ್ವಾ ದುರ್ವಾಸನೆಗೆ? ನೀವೇ ಅಂತೀರಿ ಯಾರೋ ಒಂಚೂರು ಕೋಪಿಸ್ಕೊಂಡು ಒಳ್ಳೆ ದುರ್ವಾಸ ಆದಾಗ ಆಗ್ತಾನೆ ಅಂತ. ಅಂಥವ್ರ ದುರ್ವಾಸರು ವಿಶ್ವಾಮಿತ್ರ ಅಂದ್ರೆ ಕೋಪಿಷ್ಠರು ಅಂತ ತಿಳ್ಕೊಂಡಿದ್ದೀವಿ. ನಿಜವಾದ ಕೋಪಿಷ್ಠರ ವಿಶ್ವಸ್ಯ ಮಿತ್ರಂ ಅಂತ ವ್ಯಾಖ್ಯಾನ ಮಾಡಿರೋ ಆಚಾರ್ಯರು. ಇಡೀ ಜಗತ್ತಿಗೆ ಮಿತ್ವ ಆಯತೇತಿ ಮಿತ್ರ, ಸಂಕಟದಿಂದ ಕಳೆದು ಗೊತ್ತಾಯ್ತಾ ಸದ್ಬುದ್ಧಿ ಸತ್ಪ್ರಸಕ್ತಿಗಳಲ್ಲಿ ಆಸಕ್ತಿಯನ್ನು ಅಂಟುವಂತೆ ಮಾಡೋರು ಯಾರ? ಅವರು ವಿಶ್ವಾಮಿತ್ರ ಅಂತ. ನಾವು ತಿಳ್ಕೊಂಡಿರೋದು ಕೋಪಿಷ್ಠ ಅಂತ. ನಾರದರು ಅಂದ್ರೆ ಜಗಳ ಗಂಟ ಅಂತ. ನರಸಂಬಂಧ ಜ್ಞಾನ ದದಾತೀತಿ ನಾರದ ಒಂದರ್ಥ. ಅರಾಂಧ್ರ ದೋಷ, ನಾನಾಂಧ್ರ ದೋಷ ಇಲ್ಲದೆ ಇರತಕ್ಕಂಥ ನಿರ್ದುಷ್ಟ ಶಬ್ದಾಗಮ ವೇದಗಳು ಅಂತ ಅರ್ಥ ಅಲ್ವಾ? ಅದರ ಜ್ಞಾನವನ್ನು ದದಾತೀತಿ ನಾರದ. ಶ್ರುತಿ ಜ್ಞಾನವನ್ನು ಕೊಡ್ತಾರೆ ಎಲ್ರಿಗೂ ಅನುಗ್ರಹ ಮಾಡಿ, ಅದಕ್ಕೆ ನಾರದ ಅಂತ ಹೆಸರು. ನರಾಂಧ್ರ ಜೀವ, ನಾರಾಂಧ್ರ ಜೀವೋತ್ತಮತ್ವ. ನಾರಾಂಧ್ರ ಜೀವೋತ್ತಮರಾದ ವಾಯುದೇವರು, ಅವರ ಜ್ಞಾನ ಅವರ ರೂಪಜ್ಞಾನಗಳನ್ನು ದದಾತೀತಿ ನಾರದ. ಹೀಗೆ ವ್ಯಾಖ್ಯಾನ ಮಾಡ್ಕೋತ ಹೋಗ್ಬೋದು. ಬರೀ ವ್ಯಾಖ್ಯಾನ ಮಾಡೋದು ಮಾತ್ರಕ್ಕೆ ಆ ಕೃತಿಗಳು ಆ ಅವಸ್ಥೆಗಳೆಲ್ಲ ನಮ್ಗೆ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡ್ಬಾರ್ದು. ಇಲ್ಲೇ ನಮ್ಗಿರೋದು ಯಾರ ಹತ್ತರ್ಥ ಹೇಳೋದು ಎಷ್ಟೊಂದು ತಿಳ್ಕೊಂಡಿದ್ದಾರೆ, ಅವ್ರು ಖಂಡಿತ ತಿಳ್ಕೊಂಡಿದ್ದಾರೆ. ಹತ್ತರ್ಥದ ಅವಸ್ಥೆ ನಾವು ಬರಬೇಕಲ್ಲ. ಪೈಲಟು ಉಪದೇಶ ಮಾಡುವ ಹೇಗೆ ವಿಮಾನ ತಗೊಂಡು ಹೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಕೇಳು, ತುಂಬಾ ಸಂತೋಷ ಆಯಿತು. ನಾವು ಪೈಲಟ್ ಆಗ್ತೀವ? ಹೇಳಿ. ಅದಕ್ಕೆ ಪುಸ್ತಕೇ ಲಿಖಿತ ವಿದ್ಯಾ ಏನ ಸುಂದರಿ ಜಪ್ಯತೆ, ಅದನ್ನು ಜಪ ಮಾಡಿದರೆ ಕಲ್ಪಕೋಟಿ ಶತೈರಪಿ ನಸಿದ್ಧಿಮಾಪ್ನೋತಿ. ಲಿಪಿಯೊಳಗೆ ಕೇಳುವ ಕಂಡು ಕೊನೆಗೆ ಕೋತಿ ಎಂದೆನಿಸಬೇಡ, ಮನವೇ ಕುಪಿತದೊಳಗೆ ಆತ್ಮನ ನೆನೆದರೆ ಅಪರಿಮಿತ ಸುರಿಸುವೆ ಮನವೇ. ಪರರಿಗೆ ಬೋಧಿಸದಿರೋ ಈ ಸಿದ್ಧಾಂತವ ಅಲ್ಲೇ ನೋಡ್ತೀವಿ ಪುಸ್ತಕದಲ್ಲಿ. ಸಕ್ಕರೆ ಸಿಹಿಯಾಗಿದೆ ಅಂತ ಇಟ್ಗೆನೆ ನೋಡಿದೆ ಅಕ್ಷರ ನೋಡಿ ಸಕ್ಕರೆ ಸಿಹಿಯಾಗಿದೆ ಎಂದು ನೀನು ಬಾಯಿ ಸಿಹಿಯಾಗುತ್ತಾ? 50 ವರ್ಷ ಜಪ ಮಾಡಿದರೆ. ಅದರ ಸುಳ್ಳಾದು ಅಂದರೆ ವಸ್ತುವಿನ ಗುಣವನ್ನು ಹೇಳ್ತಷ್ಟೇ. ಆ ಗುಣ ನಿನ್ನ ಅವಸ್ಥೆಗೆ ಬರಬೇಕಲ್ಲ. ಒಂದು ಪದಾರ್ಥ ಬೇರೆ ಇದೆ, ಪದಸ್ಯ ಅರ್ಥಂ ಪದಾರ್ಥ. ಪದಾರ್ಥ ಇಲ್ಲದೆ ಪದ ಇರಲ್ಲ ಅನ್ನತ್ತೆ ಶ್ರೀಮಠ ಟೀಕಾಕೃತ. ಒಂದು ಪದ ಇರಬೇಕು ಅಂದರೆ ಅದರಿಂದ ಅಭಿಮನ್ಯವಾದ ಒಂದು ವಸ್ತು ಇರಬೇಕು. ಆ ವಸ್ತು ಇಲ್ಲದೆ ಆ ಪದ ಇರೋದಿಲ್ಲ. ಇಲ್ಲ ಇದೆಯಲ್ಲ ಮೊಲದ ಕೊಂಬು ಅಂದರೆ ಕಪಾಳ ಕೊಡ್ತೀನಿ ಅಂತಾರೆ. ಮೊಲ ಅನ್ನೋ ಪದದಿಂದ ಮೊಲ ಇದೆ, ಕೊಂಬು ಅನ್ನೋ ಪದದಿಂದ ಕೊಂಬಿದೆ. ನೀನೆರಡು ಕಾಂಪೌಂಡ್ ವರ್ಡ್ ಜಾಯಿನ್ ಮಾಡಿಬಿಟ್ಟು ಮೊಲದ ಕೊಂಬು ಅಂದರೆ ಪದನ ಹೇಳ್ತಿರೋದು. ಮೊಲ ಅಂತ ಒಂದಿದೆಯಾ ಇಲ್ವಾ ಅಂದರೆ ಇದೇ ಒಂದು ವಸ್ತು. ಕೊಂಬು ಅಂತಿದೆಯಾ ಅಂದರೆ ಇದೇ ಇನ್ನೊಂದು ವಸ್ತು. ಮೊಲಕ್ಕೆ ಕೊಂಬಿಲ್ಲ, ಮೊಲ ಇದೆ ಕೊಂಬಿದೆ. ಮೊಲದ ಕೊಂಬನ್ನು ಜಾಯಿನ್ ಮಾಡಿ ಮೊಲದ ಕೊಂಬಿದೆಯೇನ್ರಿ ಶಶಭೂಷಣ ಅಂತ ನೀವು ಕೇಳಿದ್ರೆ ಉಚ್ಚಾರ ಮಾಡೋದು. ಹಿಂಗೆ ಟೋಪಿ ಹಾಕೋರಿದ್ದಾರೆ ಜಗತ್ತಿನಲ್ಲಿ. ಯಾತಕ್ಕಾಗ್ತಾರೆ ಅಂದರೆ ಭಗವದ್ವಿಷಯಕವಾದ ಭಕ್ತಿ ಬಾಧಕವಾಗುವಂತೆ ಮಾಡೋದಕ್ಕೆ ಇರೋದವರು. ಅವರಿಗೆ ಭಕ್ತಿಯನ್ನ, ನಮ್ಮಲ್ಲಿ ಭಕ್ತರಿಗೆ ಭಕ್ತಿಯನ್ನ ಬಾಧಕ ಸಾಮಗ್ರಿಯಾಗಿ ಮಾಡುವುದೇ ಅವರ ಸಾಧನ. ಅವರ ಸಾಧನೆಗೆ ಹುಟ್ಟಿದಾರಾದ್ರಿಂದ ಅವರು ಎಂಥವರು ಅಂದರೆ ನಮ್ಮಂಥ ಮನುಷ್ಯರಲ್ಲ. ನಮ್ಮೊಳಗೂ ಪ್ರವೇಶ ಮಾಡಿ, ನಮ್ಮ ಬುದ್ಧಿಯೊಳಗೂ ಪ್ರವೇಶ ಮಾಡಿ ಗುಣವ್ಯತ್ಯಾಸಗಳನ್ನು ಮಾಡುವಷ್ಟು ಕೆಪಾಸಿಟಿ ಇರೋರಿದ್ದಾರೆ. ಅವರನ್ನು ತತ್ವಾಭಿಮಾನಿ ದೇವತೆಗಳು ಅಂತ ಕರೀತೇವೆ. ದೈತ್ಯರನ್ನು ಕೂಡ ಅಸುರಂ ಆರಭ್ಯ ಕಲಿಪರ್ಯಂತಂ ಕಲ್ಯಾಣಿ ದೈತ್ಯಾ ದೇವಾನಾಂ ಬುದ್ಧಿ ಪ್ರವಿಶ್ಯ ಚಕ್ರೋ ವಿಷ್ಣುಪರಾನ್ಮುಖಿ ಬಂದಿದ್ದಾರೆ ಶ್ರೀಮದ್ ವಾದಿರಾಜ. ಕಲ್ಯಾಣಿ ದೈತ್ಯಾ, ಅವರು ತತ್ವಾಭಿಮಾನಿ ದೇವತೆಗಳಿದ್ದಾರೆ ನಿಮ್ಮೊಳಗೆ. ಅವರು ಗುಣ ಬಿಡ್ತಾರೆ, ದೇವತೆಗಳು ಗುಣ ಬಿಡ್ತಾರೆ. ಎರಡು ನಡೆಯುತ್ತೆ. ರಕ್ತ ಕಣ ಬಿಳಿ ಕಣ ಇಲ್ಲಿ ಶರೀರದಲ್ಲಿ ನಡೆದು ರೋಗವನ್ನು, ಯಾವ ಸತ್ತ ಸೆಲ್ಲನ್ನು ಡೆಡ್ ಸೆಲ್ನ ಆಚೆ ಆಗುತ್ತೆ ಅಂತಾರೋ ಹಾಗೆ ಇಲ್ಲೂ ಮನಸ್ಸಿನ ಕಣಗಳಲ್ಲೂ ಓಡಾಡ್ತಾ ಇರುತ್ತೆ. ಯಾವ ಕಣ ಸಾಯುತ್ತೆ? ದೇವತಾ ಕಣ ಸಾಯುತ್ತಾ?
ದೈತ್ಯ ಕಣ ದೊಡ್ಡದಾಗುತ್ತಾ ಇಲ್ಲ ದೈತ್ಯ ಕಣ ಸಾಯುತ್ತಾ, ಅಂದರೆ ಕೆಟ್ಟ ಮನಸ್ಸು ಹೋಗುತ್ತಾ ಒಳ್ಳೆ ಮನಸ್ಸು ಬರುತ್ತಾ ನೋಡ್ಕೋತಾ ಇರಬೇಕು. ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ. ಬೋರ್ಗರೆವ ನದಿಗಳನ್ನು ತಿರುಗಿಸಲಬಹುದು. ಮರಳ ನರೆದು ಎಣ್ಣೆ ತೆಗಿಬೋದಂತೆ. ಮರಳಲ್ಲಿ ಎಣ್ಣೆ ಇರುತ್ತೆ ಅಂತ ಹೇಳಿದ್ರೆ ಅದು ತೆಗಿಬೋದಂತೆ ವಿಷಯ ಹೇಳ್ತಾರೆ. ಅದರ ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ. ಎಂತೆಂಥ ದೃಷ್ಟಾಂತ ಕೊಡ್ತಾರೆ. ಮನೆಯನ್ನ ಮಾತು ಕೇಳೋದು ಕಾಣೋ ಗೋವಿಂದ, ಮನೆಯನ್ನ ಮಾತು ಕೇಳೋದು ಕಾಣೋ ಗೋವಿಂದ. ಗೋವಿಂದಿಗೆ ಪೊಸಿಷನ್ ಹಾಕೋತಾರೆ. ಮನೆಯನ್ನ ಮಾತು ಕೇಳೋದು ಅದೇನು ಕರ್ಕೊಂಡು ಹೋಗ್ತಿದ್ವಿ ಹಾಗೆ ನಾವು ಹೋಗ್ಬೇಕೇನ. ನಾ ಹೇಳ್ದಾಗ ನನ್ನ ಮನಸ್ಸು ಕೇಳ್ತಾ ಇಲ್ಲ. ಮನಚಂಚಲರಿ ತಪಗೈಯಲು ಅಶಕ್ಯವು. ಜಗನ್ನಾಥದಾಸ್ ಮನಚಂಚಲರಿ ಅದರ ಸ್ವಭಾವ. ಮನಚಂಚಲರಿ ತಪ ಮಾಡಲಿಕ್ಕೆ ಆಗುವುದಿಲ್ಲ. ಒಂದೇ ಕಡೆ ಮನಸ್ಸಿನಲ್ಲಿ ದೇವರು ನಿಲ್ಲಿಸಿ ನಾವು ಅವನ ತತ್ವಗಳನ್ನು ಚಿಂತೆ ಮಾಡಲಿಕ್ಕಾಗಲ್ಲ, ಪರಮಾತ್ಮಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಬಿಯಾಂಡ್ ಕಂಟ್ರೋಲ್. ನಮ್ಗೆ ಅರಿವಿಲ್ಲದೇ ಬೇರೆ ಭೌತಿಕವಾದಂಥ ಪ್ರಾಪಂಚಿಕವಾದ ವಿಷಯ ಭೋಗಗಳಿಗೆ ಸಂಬಂಧಪಟ್ಟ ಅನುಭವಿಸಿರ್ತಕ್ಕಂಥ ಈಗಿಂದಾಗ್ಬೋದು ಜನ್ಮಾಂತರದಾಗ್ಬೋದು ಅವೆಲ್ಲ ಒಳಗೆ ತೂರು ಬಿಡ್ತವೆ. ಅದನ್ನ ಮನಚಂಚಲದಿ ತಪಗೈಯಲ ಶಕ್ಯವು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಗಳು. ಮನಸ್ಸು ಕಾರಣವೇ ಅಲ್ಲ ಅಂತಾರೆ. ಮನಚಂಚಲದಿ ತಪಗೈಯಲ ಅಶಕ್ಯವು ಅಂತಾರೆ. ಎಲ್ಲಿವರೆಗೆ ಪರಸ್ಪರ ವಿರುದ್ಧ ವಾಕ್ಯಗಳನ್ನು ಸಮನ್ವಯ ಮಾಡಿಕೊಳ್ಳುವ ಯೋಗ್ಯತೆಯನ್ನು ಯಥಾಮತಿ ಯಥಾಯೋಗ್ಯವಾಗಿ ನಾವು ಸಂಪಾದನೆ ಮಾಡಲು ಅಲ್ಲಿವರೆಗೂ ನಮಗೆ ಸಿದ್ಧಾಂತ ಆಗೋದಿಲ್ಲ. ತಿಳ್ಕೊಂಡ್ರಿ, ಪಾಠ ಓದೋದೇ ಅದಕ್ಕೆ. ಪರಸ್ಪರ ವಿರುದ್ಧಯೋ ಅನ್ಯತರ ವಿಷಯದ ವಿಧಾಂತರೀಯಕತ್ವ ಶ್ರೀಮದ್ ಆಚಾರ್ಯ ವಾಕ್ಯ. ಯಾವುದು ಪರಸ್ಪರ ವಿರುದ್ಧ ವಾಕ್ಯಗಳಿವೆ ಅದನ್ನು ಸಮನ್ವಯ ಮಾಡಿ ಸಿದ್ಧಾಂತಕ್ಕೆ ತತ್ವವನ್ನು ಸಮನ್ವಯ ಮಾಡಿಕೊಳ್ಳುವವರೆಗೂ ಕೂಡ ನಿಮ್ಮ ಬುದ್ಧಿ ನೆಟ್ಟಕ್ಕಾಗಲ್ಲ ಅಂತ ಹೇಳಿ. ಒಂದು ಅದೇ ಹೇಳುತ್ತೆ, ಒಂದು ಇದೇ ಹೇಳುತ್ತೆ. ಇವಾಗ ಏನು ಮಾಡೋದು? ಹಾಗೆ ಹೇಗಿರುತ್ತೆ? ಪುಸ್ತಕದ ಪೂರ್ತಿ ಇರುತ್ತೆ. ಅಧ್ಯಾಯದಲ್ಲಿ ಒಂದು ವಾಕ್ಯ, ಇನ್ನೊಂದು ಅಧ್ಯಾಯದಲ್ಲಿ ಅದರ ವಿರೋಧ ವಾಕ್ಯ ಇರುತ್ತೆ. ಎರಡಕ್ಕೂ ಒಂದೇ ಪ್ರಾಮಾಣ್ಯವಾದ ತಾನೆ. ಮೊದಲನೇ ಅಧ್ಯಾಯ ಗೀತೆಯಲ್ಲಿ ಹೇಳಿರೋ ವಾಕ್ಯಕ್ಕೆ ಒಂದು ಪ್ರಾಮಾಣ್ಯ, 10ನೇ ಅಧ್ಯಾಯದಲ್ಲಿ ಹೇಳಿರುವ ಒಂದು ವಾಕ್ಯಕ್ಕೆ ಇನ್ನೊಂದು ಪ್ರಾಮಾಣ್ಯ ಅಂತಿದೆ. ಪ್ರಾಮಾಣ್ಯದ ತಾರತಮ್ಯ ಹೇಳಿದಾರ ಅಧ್ಯಾಯಗಳಿಗೆ. ಮೊದಲನೇದಕ್ಕಿರೋ ತಾರತಮ್ಯ 2ನೇ ಅಧ್ಯಾಯಕ್ಕಿಲ್ಲ ಬೆಲೆ ಅಂತ ಹೇಳಿದಾರ. ಇಲ್ಲೊಂದು ಉತ್ತರ ಇದೆ, ಅಲ್ಲೊಂದು ಉತ್ತರ ಇದೆ, ಪರಸ್ಪರ ವಿರುದ್ಧ ಇದೆ. ಅದನ್ನು ಸಮನ್ವಯ ಮಾಡಬೇಕಾದ್ರೆ ಅದು ಸಿಗಲ್ವಲ್ಲ. ಅದೇ ನಕ್ಷತ್ರಾಣ ಮಹಂಶಿಶಿನ ಯಾವ ಪ್ರಪಂಚ ನಕ್ಷತ್ರದ ಮಧ್ಯದಲ್ಲಿ ಚಂದ್ರನ ಸೇರಿಸಿದೆ? ವಿಜ್ಞಾನ ಒಪ್ಪಿದೆಯಾ? ಶಾಸ್ತ್ರ ಒಪ್ಪಿದೆಯಾ? ಜಗತ್ತಲ್ಲಿದೆಯಾ? ಎಲ್ಲಿ? ವಿಭೂತಿ ರೂಪಗಳ ಪಟ್ಟಿಯನ್ನು ಕೊಡುವಾಗ ಆದಿತ್ಯಾನಾಂ ವಿಷ್ಣು ಅಂತ ಸೂರ್ಯನಲ್ಲಿ ಕೊಟ್ಟ. ಜ್ಯೋತಿಷಾಂ ವಿಷಾಂಪತೆ ಅಂತ ಕೊಟ್ಟುಬಿಟ್ಟಿದ್ದಾನೆ ಹಿಂದಿನ ವಾಕ್ಯದಲ್ಲಿ. ವಿಷಾಂಪತೆ ಅಂದರೆ ಚಂದ್ರ. ನಕ್ಷತ್ರಾಣಂ ಅಹಂ ಶಶಿಯಿಂದ ಹೆಂಗೆ ಸಮನ್ವಯ? ಅಲ್ಲೆಲ್ಲಿದೆ ವ್ಯಾಖ್ಯಾನ? ಮತ್ತು ಈ ವಾಕ್ಯ ಕೇಳ್ತೀನಪ್ಪ, ಯಾರ ಈಗಿನ ಕಾಲದಲ್ಲಿ ಕೇಳ್ತಾರೆ, ಹೇಳ್ರಿ ನಿಮ್ಮದು ಏನು ಉತ್ತರ ಕೊಡ್ತೀರಿ? ನಕ್ಷತ್ರಾಣಂ ಅಹಂ ಶಶಿ. ಇದು ನಮಗಂತೂ ಗೊತ್ತಿಲ್ಲ. ನೀವು ಯಾರು ಹೇಳಿದ್ರೆ ಸಂತೋಷ ಕೇಳಿ. ಒಂದೊಂದು ವಾಕ್ಯಗಳು ಪ್ರಾಣ ಹೋಗುತ್ತೆ. ಮತ್ತು ಅಧ್ಯಯನ ಪಾಠ ಪ್ರವಚನ ಅಂತ ಯಾಕೆ ಇಟ್ಕೊಳ್ಳೋದು? ಪ್ರವಚನದಾದರೆ ಇದೆಲ್ಲ ಪ್ರಯೋಗ ಮಾಡ್ಬೋದು. ಪಾಠದಲ್ಲಿ ಯಾರು ಕೇಳಲ್ಲ, ಅಲ್ಲೇನಿದೆ ಅದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಪಾಠದಲ್ಲಿ ಉತ್ತರ ಸಿಗಲ್ಲ. ಅದಕ್ಕೆ ಪ್ರವಚನ ಆರಿಸ್ಕೊಂಡಿದ್ದು ನಾನು. ನಮ್ಮ ಗುರುಗಳು ಹೇಳಿದರು, ಈ ಪಾಠ ಹೇಳೋದಕ್ಕಿಂತ ಪ್ರವಚನ ಮಾಡೋ. ಪ್ರವಚನ ಮಾಡುವಾಗ ಸುಮ್ಮನೆ ಪ್ರವಚನ ಮಾಡೋಕ್ಕಾಗುತ್ತಾ? ಮನಸ್ಸಿಗೆ ಬಂದಿದ್ದು ಹೇಳೋಕ್ಕಾಗುತ್ತಾ? ಯಾರೋ ಎದ್ದು ನಿಂತ್ಕೊಂಡು ನೀವು ಹೇಳಿದ್ದಕ್ಕೆ ಏನು ಪ್ರಮಾಣ ಅಂದರೆ ಪ್ರಮಾಣ ಕೊಡದೇ ಇರೋಕ್ಕಾಗುತ್ತಾ? ರೆಫರೆನ್ಸ್ ಮಾಡದೇನೆ ಬಂದು ಹೇಳೋಕ್ಕಾಗುತ್ತಾ? ಏಕಕಾಲದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇರತಕ್ಕಂಥದ್ದು, ಶಾಸ್ತ್ರ ಪದದಿಂದ, ವಿಜ್ಞಾನದಿಂದ, ಲೋಕಾನುಭವದಿಂದ ಹಿಡಿದು ಪ್ರತಿಯೊಂದನ್ನು ಸಮನ್ವಯ ಮಾಡಿ ವಿಷಯವನ್ನು ಪ್ರತಿಪಾದನೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಪ್ರವಚನ. ಅದಕ್ಕೆ ಆರಿಸ್ಕೊಳ್ಳೋದು ಅಷ್ಟೇ. ನಿಮಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಶಬ್ದ ಚಾತುರ್ಯ ಕೊಟ್ಟಿದ್ದಾನೆ, ಕೆಟ್ಟದ್ದಕ್ಕೆ ಬಳಸ್ಕೋಬೇಡ, ಇದಕ್ಕೆ ಬಳಸ್ಕೋ. ಆದರೆ ಪಾಠ ಯಾಕೆ ಹೇಳಲ್ಲ ಅಂದರೆ ಅಭಿಮಾನ ಸಂಘಗಳಾಗುತ್ತೆ ಅಷ್ಟೇ. ನಮ್ಮ ಗುರು ಹೇಳಿ ನನಗೆ ಇನ್ಯಾರು ಕೇಳೋದೇ ಇಲ್ಲ ಅಂತ. ಪ್ರವಚನದಲ್ಲಿ ಹಂಗಲ್ಲ, ಅವನಿಗೆ ಹೇಳೋದು ಅದು ಹೆಂಗಾಗುತ್ತೆ? ಆಗಲೇ ಪ್ರಶ್ನೆ ಮಾಡ್ತಾರೆ. ಪಾಠದಲ್ಲಿ ಹಂಗಲ್ಲ, ಗುರು ಹೇಳಿಬಿಟ್ರು ಮುಗಿದೋಯ್ತು. ಬೇರೆ ಯಾವ ಟೀಕಾಟಗಳು ಬೇಕಾಗಿಲ್ಲ. ಇದ್ದರೆ ಅದರ ವ್ಯತ್ಯಾಸ ಗೊತ್ತಾಗಲ್ಲ. ಆಯ್ತಾ? ಆ 28 ವ್ಯಾಖ್ಯಾನಗಳು ಟೀಕಾಟಿಪ್ಪಣಿಗಳಿದ್ದರೆ ಪರಸ್ಪರ ವಿರೋಧ ಇರ್ತವೆ. ಎಲ್ಲರೂ ಜ್ಞಾನಿಗಳೇ ಅಂತ ನಾವು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಟೀಕಾಟಿಪ್ಪಣಿಕಾರರಾಗಬೇಕಾದ್ರೆ ಅಂಥ ಜ್ಞಾನಿಗಳಾಗಿರಲೇಬೇಕು. ಆಗ ಜ್ಞಾನಿಗಳಲ್ಲಿ ಪರಸ್ಪರ ವಿರೋಧಾಭಾಸಗಳ ಬುದ್ಧಿ ನಮಗೆ ಬಂದ್ಬಿಡುತ್ತೆ. ಗುರ್ತಿಸ್ಬಿಟ್ರೆ ಓದೋ ಒಂದು ಕ್ರಿಯೆಯಿಂದ
ಜ್ಞಾನಿಗಳಿಗೆ ಅವಮಾನ ಮಾಡುವಂಥ ಒಂದು ಸ್ಥಿತಿಯನ್ನು ಹೊಂದಿಬಿಡ್ತೇವೆ. ಆ ಸ್ಥಿತಿ ಬಂತು ಅಂದರೆ ಶ್ರೀಮದಾಚಾರ್ಯ ವಾಕ್ಯ ಜ್ಞಾಪಿಸ್ಕೊಂಡ್ಬಿಡಿ. ಭಕ್ತಿಗ್ರಾಸೋ ಭವೇದ್ದೇಶ ಉತ್ತಮಾನಾಂ ಪ್ರಕೋಪತಃ. ಯಾವಾಗ ವೈಷಮ್ಯಾದಿಗಳನ್ನು ತರ್ತೀವಿ ಜ್ಞಾನಿಗಳಲ್ಲಿ, ಗೊತ್ತಾಯ್ತಾ? ಅವ್ರು ನಿಜವಾಗ್ಲೂ ನಮ್ಮ ಜ್ಞಾನಿಗಳು ಅಂತ ಹೇಳೋ ಯೋಗ್ಯತೆ ನಿಮಗೆಲ್ಲಿದೆ, ನಮಗೆಲ್ಲಿದೆ ಡಿಸೈಡ್ ಮಾಡೋ ಯೋಗ್ಯತೆ. ಆದ್ರೆ ನಾವು ತಿಳ್ಕೊಂಡಿರೋದೇನಾಯ್ತು, ನಮ್ಮ ಗುರುಗಳು ಹೇಳಿದ್ದಾರೆ ಎಂದು ತಿಳ್ಕೊಂಡು, ಅದಕ್ಕೆ ನಮ್ಮ ಗುರುಗಳು ಪಾಠ ಹೇಳಬೇಕು ಅನ್ನೋ ಮಾತಾಡೋದು. ಏನ್ ನಾನು ನಿಮ್ಮ ಪಂಕ್ತಿ ಅರ್ಥ ಹೇಳ್ತಾ ಇದ್ದೀನೋ ಆ ಅರ್ಥ ನಾ ಹೇಳಿರೋದಕ್ಕೂ ಒಂದು ಪ್ರಮಾಣ ಕೊಡ್ತೀನಿ. ಅದಿದ್ರೆ ಅದನ್ನು ಒಪ್ಪುವ. ನಾನು ಹೇಳ್ತಾ ಇದ್ದೀನಿ ಅಂತ ನೀನು ಒಪ್ಕೋಬೇಡ ಅಂತ ಗುರು ಎಲ್ಲಿಂದ ತರಲಿ. ಈಗ ಒಂದು ನಗಿಸಿದ್ರೂ ಕೂಡ, ಲೋಕದ ಒಂದು ವಾರ್ತೆ ಮಾತಾಡಿದ್ರು ಕೂಡ ಅದಕ್ಕೊಂದು ಪ್ರಮಾಣ ಇದೆ. ದಾಸಗುರುಡೆ ದೌಲತ್ ಗುರುಡೆ ಪ್ರಪಂಚಕ್ಕೆಲ್ಲ ಎರಡೇ ಗುರುಡೆ ಅಂತ ಒಂದು ಗಾದೆ ಹೇಳ್ತೀವಿ ಒಂದು ದಿವಸ. ಚಂದ್ರ ಸೂರ್ಯ ಅಂತ ಬೆಳಕು ಕೊಡ್ತಕ್ಕಂಥ ನಮ್ಮ ಸ್ವಾಮಿ ನಕ್ಕರು. ಯಾಕೆ ಅಂತ ಕೇಳಿದೆ, ಅಷ್ಟೇನಾ ಅದಕ್ಕೆ ಅರ್ಥ ಅಂದ್ರು. ಅಲ್ಲ ಇನ್ನೇನು ಗಾದೆಗೆ ಇನ್ನೇನು ಹೇಳಕ್ಕಾಗತ್ತೆ ಸ್ವಾಮಿ, ಗಾದೆ ಅಂದ್ರೇನು ಸಿದ್ಧಾಂತ ಮಾಡು ಅಂದ್ರು. ಯಾರಿಗೆ ಗೊತ್ತು ಗಾದೆಯನ್ನು ಸಿದ್ಧಾಂತ ಮಾಡು ಅಂತ ಹೇಳೋದು ಅಂತ ಗುರುಗಳು ಕೊಟ್ಟ. ನಮ್ಗೆ ಎಷ್ಟು ಯೋಗ್ಯತೆ ಇತ್ತೋ ಅಷ್ಟು ಸಂಪಾದನೆ ಮಾಡ. ಸಮುದ್ರದ ಹತ್ರ ಹೋಗಿ ನಾವು ಒಂದು ಬೆಳ್ಳಿ ಗಿಂಡಿನೋ ಒಂದು ಚೌಕನೋ ಹಿತ್ತಾಳೆ ಕೊಡೋನ ತಗೊಂಡೋದ್ರೆ ಎಷ್ಟು ತುಂಬ್ಕೊಂಡ್ಬರ್ತೇವೆ, ಅಷ್ಟೇ ನಮ್ಗೆ ಯೋಗ್ಯತೆ. ಅಲ್ಲಿರೋ ನೀರೆಲ್ಲ ಕೊಡ್ತೀವ, ಸ್ವಾಮಿ ಎಷ್ಟು ಕೊಡ್ತಾನೆ ಅದೇ ಅನಂತ. ಹುಚ್ಚ ದಾಸಗುರುಡೆ ದೌಲತ್ ಗುರುಡೆ ಪ್ರಪಂಚಕ್ಕೆಲ್ಲ ಎರಡೇ ಗುರುಡೆ ಅಂದರೆ ಹರಿಸರ್ವೋತ್ತಮ ಮಾಹಿಸರ್ವೋತ್ತಮ ಅಂತ ಅರ್ಥ. ದೌಲತ್ ಗುರುಡೆ ರಾಮ ಯಾರು ನಿಂತಿದ್ದಾನೆ ನೋಡು, ಅವನಿಗೆ ಯಾರು ನಿಂತ್ಕೋತಾರೆ? ತ್ರಿವಕ್ರ ರೂಪದಲ್ಲಿ ಬಗ್ಗಿಯಲ್ಲಿ ಯಾಕೆ ನಿಂತಿದ್ದಾನೆ ಅಂದರೆ ಸರ್ವತಂತ್ರ ಸ್ವತಂತ್ರ, ಯಾವನಿಂದ ನಂಗೇನಾಗಬೇಕು ಅಂತ ನಿಲುವಿನಿಂದಲೇ ಗೊತ್ತಾಗುತ್ತದೆ. ಅಂತ ನಿಲುವು ಇನ್ಯಾರಿಗೂ ಇಲ್ಲ ಅಂದರು. ದೌಲತ್ ಗುರುಡೆ, ದಾಸಗುರುಡೆ ದಾಸೋಹಕೋಸಲೇಂದ್ರಸ್ಯ ಹೇಳಲೇಬೇಕಾಗಿಲ್ಲ. ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ, ಹರಿವಾಯುಗಳನ್ನು ಬಿಟ್ಟು ಇನ್ಯಾವ ಬುರುಡೆನೂ ಅದ್ರ ಮುಂದೆ ಇಲ್ಲ. ಹರಿವಾಯುಗಳ ಬುರುಡೆ ಹಿಂದೆನೇ ಇಲ್ಲ. ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ ಅಂದರೆ ಪ್ರಪಂಚದ ಎಲ್ಲ ಜ್ಞಾನವನ್ನು ಕೆಳಗಾಕಿ ನಿನ್ನನ್ನು ಉದ್ಧಾರ ಮಾಡತಕ್ಕಂಥ ತತ್ವಜ್ಞಾನ ಅನುಭವವನ್ನು ಮಾಡಿಸಿ ತಗೊಂಡೋಗಿ ಮುಕ್ತಿ ಪರ್ಯಂತವಾಗಿ ನಿನ್ನನ್ನು ತಗೊಂಡೋಗಿ ಮುಕ್ತಿಯಲ್ಲೂ ಕೂಡ ನಿನ್ನ ಯೋಗಕ್ಷೇಮವನ್ನು ತಗೊಂಡು ನಿನ್ನ ಅಸ್ತಿತ್ವಕ್ಕೆ ಕಾರಣವಾಗಿರ್ತಕ್ಕಂಥ ರೂಪಗಳು ಭಗವಂತ. ಯಾವತ್ತು ಬಿಟ್ಟಿದ್ದಾನೆ ನಮ್ಮನ್ನ? ಅನಾದಿ ಕಾಲದಿಂದ ಭಗವಂತ. ಜೀವ ಯಾವತ್ತಿದ್ದಾನೋ ಅವತ್ತಿಂದ ಬಿಂಬ ಇದೆ, ಬಿಂಬ ಯಾವತ್ತಿದ್ದಾನೋ ಅವತ್ತಿಂದನೂ ಜೀವ ಇದೆ, ದೇವರು ಯಾವತ್ತಿದ್ದಾನೋ ಅವತ್ತಿಂದನೂ ಜೀವ ಇದೆ. ಜೀವವನ್ನು ಬಿಟ್ಟಿರ್ತಕ್ಕಂಥ ಎಲ್ಲಿದೆ ದೇವರು? ಜೀವನ ಸಪರೇಟ್ ಅಸ್ತಿತ್ವ ಎಲ್ಲಿದೆ ಸ್ವತಂತ್ರವಾಗಿ? ಅಂದ ನಮ್ಗೆ ಯಾರೂ ಇಲ್ಲ, ಅನಾಥ. ಯಾಕನಾಥ? ನಿನ್ನ ಜೊತೆಯಲ್ಲಿ ಯಾವಾಗಲೂ ಇದ್ದಾನೆ. ಅವನು ನೋಡಿಲ್ಲ, ತಿಳಿದಿಲ್ಲ, ಕೇಳಿಲ್ಲ, ಅವ ಮಾಡಿಸ್ತಿದ್ದಾನೆ, ಅವ ನೋಡಿಸ್ತಾ ಇದ್ದಾನೆ ತಿಳ್ಕೊಂಡು ಅದು ಅವನ ಕಡೆಗೆ ನೀನು ಗಮನ ಕೊಡಲಿಲ್ಲ. ಸೊ ನಿಂಗೆ ಭಕ್ತಿ ಇದೆ ಅಂತ ಹೇಳ್ಕೊಂಡು ಅದು ಯಾವುದೋ ಚಿತ್ರಪಟನೋ ಕಲ್ಲು ಸಾಲಿಗ್ರಾಮನೋ ಪ್ರತಿಮೆಗಳು, ಕಂಚುಗಾರನ ಅಂಗಡಿ ಎಂದಲ್ಲಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರೆಗೆ ಮಿಂಚಲೆಂದ ಬಹು ಜ್ಯೋತಿಗಳನ್ನು ಹಂಚಿ ವಂಚನೆಯಲ್ಲಿ ಘನಪೂಜೆ ಮಾಡುವುದು ಉದರವೈರಾಗ್ತದೆ. ಅದೇ ನಾವು ಮಾಡ್ತಿರೋದು. ಅಲ್ಲಿ ದೇವರು ತದಾಕಾರ ತದ್ಭಿನ್ನ ತತ್ವಾರ್ಚನಾಗಿ ಒಳಗಿದ್ದಾನೆ ಅನ್ನೋದು ಆವಾಹನೆ, ವಿಸರ್ಜನೆ, ತತ್ವನ್ಯಾಸ, ಮಾತೃಕಾನ್ಯಾಸ. ನೀವು ಯೋಗ್ಯತೆ ಇದ್ದಷ್ಟು ಅದರೊಳಗೆ ಸನ್ನಿಧಾನ. ಅದಕ್ಕೆ ಗೊತ್ತು ದೇವರಿಗೆ ನೀವು ಮುಂಡಾಕಾನಂತ. ಅದಕ್ಕೆ ನಾನು ಮೂರ್ತಿ ಚಿಂತನೆಗಿಂತಾನು ಸಾಲಿಗ್ರಾಮ ರೂಪದಲ್ಲಿ ಸಿಗ್ತೀನಿ. ನೀವು ಏನು ಪಡ್ಕೊಂಡ್ರು ನಾವು ಹೋಗೋಲ್ಲ. ನೀನೇನು ತತ್ವನ್ಯಾಸ ಮಾಡಬೇಡ, ಮಾತೃಕಾನ್ಯಾಸ ಮಾಡಬೇಡ, ಏನು ಬಿಂಬಾರ ರೂಪವನ್ನು ಮಾಡಬೇಡಿ, ಏನೂ ಮಾಡಬೇಡಪ್ಪ. ಸಾಲಿಗ್ರಾಮ ರೂಪ ನಾ ಇರ್ತೀನಿ. ಪೂಜೆ ಮಾಡಲ್ಲೇ ಷೋಡಶೋಪಚಾರ ಪೂಜಾ ಅನುಸಂಧಾನ ಮಾಡಿ ನಿತ್ಯ ಸನ್ನಿಧಾನ. ನಮ್ಮಲ್ಲಿರೋ ಸಾಲಿಗ್ರಾಮ ಒಂದೇ, ಸತ್ಯಲೋಕದಲ್ಲಿ ಬ್ರಹ್ಮದೇವರ ಹತ್ರ ಒಂದೇ. ಪ್ರತಿಮಾ ಆದರೆ ಬೇರೆ, ಜ್ಞಾಪಕಾರಿದೆ. ಪ್ರತಿಮಾ ಆದರೆ ಬೇರೆ, ಸಾಲಿಗ್ರಾಮ ತಯಾರು ಮಾಡೋದೇ ಬ್ರಹ್ಮದೇವರು. ಗೊತ್ತಾಯ್ತಾ? ಅದು ನಾವು ಬ್ರಹ್ಮ ಸಭೆಯಲ್ಲಿ ಬ್ರಹ್ಮನ ದೇವರು ಪೆಟ್ಟಿರೋ ವಾಸುದೇವ ಸಾಲಿಗ್ರಾಮ, ವಿಶ್ವಂಬರ ಸಾಲಿಗ್ರಾಮ ಒಂದೇ. ನಮ್ಮಲ್ಲಿರ್ತಕ್ಕಂಥ 19 ಚಕ್ರ 9 ವದನಾಂಗ ವಿಷ್ಣು ಸಾಲಿಗ್ರಾಮ ಒಂದು. ನೀವೇನು ಮಾಡಿದ್ದೀವಿ ಮೋಸ? ಬ್ರಹ್ಮದೇವರಿಗೆ ಯಾವ್ದು ಕೊಟ್ಟಿದ್ದೀನೋ ಅದನ್ನೇ ನಿಮಗೂ ಕೊಟ್ಟಿದ್ದೀನಿ. ಅದು ಮೂರ್ತಿ ಆದ್ರೇನು, ಸಾಲಿಗ್ರಾಮ ಆದ್ರೇನು. ಬ್ರಹ್ಮದೇವರು ಮುಟ್ಟಿರೋದನ್ನ ಸನ್ನಿಧಾನ ಅಂದರೆ ಬ್ರಹ್ಮದೇವರು ಪೂಜೆ ಮಾಡೋ ಸಾಲಿಗ್ರಾಮದಲ್ಲಿ ಸನ್ನಿಧಾನ ಜಾಸ್ತಿ. ಹೌದು, ಬ್ರಹ್ಮದೇವರು ಮಾಡೋ ಪೂಜಾ ವಿಧಾನ ಅಂತ. ಆ ಸಾಲಿಗ್ರಾಮ ನನ್ನ ಹತ್ರಕ್ಕೆ ಬಂತು ಅಂದರೆ ನಿಮ್ಮ ಯೋಗ್ಯತೆ ಅಷ್ಟೇ ಅದರಲ್ಲಿ ಬಿಡುಗಡೆ ಆಗುತ್ತೆ. ಆದರೆ ಆ ಸಾಲಿಗ್ರಾಮ ಬ್ರಹ್ಮದೇವ್ರಿಗೂ ಒಂದೇ, ನಮಗೂ ಒಂದೇ. ಮೂಲರಾಮದೇವ್ರ ಪೂಜೆಯನ್ನ ಬ್ರಹ್ಮದೇವರು ಮಾಡಿದ್ರು. ಮೂಲಗೋಪಾಲಕೃಷ್ಣನ ರಂಗಪತಿ ಯಥ
ಅದೇ ಗೋಪಾಲಕೃಷ್ಣನ ಮೂಲರಾಮ ದೇವರನ್ನ ಈಗಲೂ ನಾವು ಪೂಜೆ ಮಾಡ್ತಾ ಇದ್ದೇವೆ ಮಾಡೋದು. ಬ್ರಹ್ಮದೇವರು ಬಿಡುಗಡೆ ಆದ ಕಾಲ ಬಿಡುಗಡೆ ಆಗುತ್ತಾ, ಅಥವಾ ಮಧ್ಯೆ ಏತನ ಮಧ್ಯೆ ಎಷ್ಟೋ ಜ್ಞಾನಿಗಳು ಮಾಡ್ಕೊಂಡು ಬಂದಿದ್ದಾರೆ ಅದನ್ನ, ಅವ್ರಿಗೆಲ್ಲ ಬಿಡುಗಡೆ ಆಗಿ ನಮಗೂ ಆಗುತ್ತಾ? ಇಲ್ಲ. ಮತ್ತೆ ಯಾವಾಗ ಬಿಡುಗಡೆ ಆಗುತ್ತೆ? ನೀನು ಎಷ್ಟು ಅದರೊಳಗೆ ಚಿಂತನೆ ಮಾಡಿದ್ದೀಯೋ ಸನ್ನಿಧಾನ ವಿಶೇಷವನ್ನ ಅಷ್ಟು ಮಾತ್ರ ಬಿಡುಗಡೆ ಆಗುತ್ತೆ. ನೀನು ಮಾಡದೆ ಹೋದ್ರದ್ರಲ್ಲಿ ಏನು ಬಿಡುಗಡೆ ಆಗಲ್ಲ. ಪ್ರತಿಮಾ ಇದ್ದ ಮಾತ್ರ ಏನು ಸಂತೋಷ ಪಡುವಷ್ಟಿಲ್ಲ. ಜನಕ ಮಹಾರಾಜನಿಗೆ ಸಾಕ್ಷಾತ್ ಜಗದಂಬೆ ಆಗಿರ್ತಕ್ಕಂತಹ ಲಕ್ಷ್ಮೀದೇವಿಯರು ಸಿಕ್ಕರೂ ಕೂಡ ದುಃಖ ಬೀಳಲಿಲ್ಲ. ಏನು ದುಃಖ ಅಂದರೆ ವಯಸ್ಸಾಗೋಯ್ತು, ಅವಳು ಮದುವೆ ಮಾಡಲಿಲ್ಲ, ಗಂಡು ಸಿಗಲಿಲ್ಲ, ಹೊಡ್ಕೋತಾ ಇದ್ದಾನೆ. ಶತಾನಂದರು ಬಂದರು, ಸ್ವಾಮಿ ದೊಡ್ಡ ದುಃಖ, ತಮ್ಮ ಸತ್ತೋದಂಗೆ ಆಗೋಯ್ತು, ಆ ಮಕ್ಕಳೆಲ್ಲ ಬಂದು ನನ್ನ ತೊಡೆ ಮೇಲೆ ಕೂತರು, ನನ್ನ ಹೆಣ್ಣಿಗೆ ಮದುವೆ ಆಗಿಲ್ಲ ಅಂತಿದ್ರೆ ಅವನಿಗೆರಡು ಹೆಣ್ಣು ಅದು ಬೇರೆ ಕೂತ್ಕೊಂತು, 3 ಜನ ಮಕ್ಕಳಿಗೆ ನಾನೇ ಮದುವೆ ಮಾಡಬೇಕು. ಅಣ್ಣ ತಮ್ಮಂದರಲ್ಲಿ ಯಾರಾದ್ರು ಓದ್ಬಿಟ್ರೆ ಆಗಲಿ, ಹೆಣ್ಣು ಮಕ್ಕಳಿದ್ದರೆ ಅಣ್ಣ ತಮ್ಮಂದ್ರೆ ಜವಾಬ್ದಾರಿ ಎಲ್ಲಿದೆ ಈ ಕಾಲದಲ್ಲಿ? ಏನಾದ್ರು ಇಟ್ಟಿದ್ರೆ ಅದು ಇದು ಮಾಡ್ತೀವಿ, ಏನು ಹೇಳಿದ್ರೆ ನಮಗೆ ಸಮಾನ. ಧರ್ಮಶಾಸ್ತ್ರವೇ ಬೇರೆ, ಧರ್ಮಕ್ಕೆ ಕಾರಣವಾದ ಭಕ್ತಿಯೇ ಬೇರೆ, ಧರ್ಮದಿಂದ ಮಾಡತಕ್ಕಂಥ ಭಕ್ತಿಯೇ ಬೇರೆ, ಎಲ್ಲ ಬೇರೆ ಕೂತಿದೆ. ಸುಮ್ಮನೆ ಭಕ್ತಿ ಇದೆ ಅಂತ ಹೇಳ್ಕೊತೀವಿ ಅಷ್ಟೇ. ತಲೆಯಲ್ಲೇ 200 ಸೂತ್ರ ಹೇಳ್ತಾ ಇದ್ದಾರ ಭಕ್ತಿಗೆ? 200 ಸೂತ್ರಗಳ ಎಸೆನ್ಸು ಶಾಸ್ತ್ರಗಳಲ್ಲಿ ಸಿಗ್ತಕ್ಕಂಥ ಒಂದೊಂದು ಪಂಕ್ತಿಗಳು ಅಷ್ಟೇ. ಅದರ ವಿವರಣೆ ತಗೊಂಡು ಹೊರಟ್ರೆ ಸಾಯೋತನ ಸಾ ಮಾಡೋದು ಇನ್ನೊಂದು ಏನು ಗೊತ್ತಾಗುತ್ತೆ. ಅದನ್ನು ಏನಾಯಿತು, ಸಾತ್ವಿಕ ಪ್ರಾಚುರ್ಯದ ಗುಣ ಇದ್ದಾಗ ನಮ್ಗೆ ಅಷ್ಟೇ ಸಂತೋಷ ಆಗುತ್ತೆ. ದೇವ್ರ ಕಡೆ 1-2 ನಿಮಿಷ ಮನಸ್ಸಿತ್ತು, ಅಥವಾ ಯಾರೋ ದೇವ್ರ ಭಕ್ತರು ಬಂದರು, ಅವ್ರು 4 ದೇವ್ರ ವಿಚಾರ ಹೇಳಿದ್ರು, ಕೇಳ್ತಾ ಇರುವಾಗ ಒಂಥರ ಸಂತೋಷ ಆಗುತ್ತೆ ಅಷ್ಟೇ. ಆ ಭಕ್ತಿ, ಆ ಗುಣ. ಅದನ್ನು ಮತ್ತೆ ಈ ದೇವರಲ್ಲಿ ಮಾಡಬೇಕಾದ್ರೆ ಆ ಗುಣೋಪಾಸನೆಯನ್ನು ನಿನ್ನ ಅವಸ್ಥೆಯಿಂದ ಮಾಡಬೇಕು, ಅವಸ್ಥೆಯನ್ನು ಪರ್ಮನೆಂಟ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಸೈಕಲ್ ಹೊಡಿತಾನೆ, ಅದರ ಬ್ಯಾಲೆನ್ಸೇ ಬೇರೆ. ದೊಡ್ಡ ಮೋಟರ್ ಸೈಕಲ್ 2 ವೀಲರ್ಗಳು ಹೊಡಿತಾನೆ, ಅದರ ಬ್ಯಾಲೆನ್ಸೇ ಬೇರೆ. ಸೈಕಲ್ ಅನ್ನಲ್ಲ, ರಿಕ್ಷಾ ಹೊಡಿತಾನೆ 3 ವೀಲರು, ಕಾರ್ ಹೊಡಿತಾನೆ 4 ವೀಲರು, ಟ್ರಕ್ ಹೊಡಿತಾನೆ ಒಬ್ಬನೇ. ರೈಲ್ವೆ ಡ್ರೈವರ್ ಆಗಿದ್ದಾನೆ, ಇಂಜಿನ್ ಡ್ರೈವರು ಒಬ್ಬನೇ, ಅವನೇ ಪೈಲಟ್ಟು ಆಗಿದ್ದಾನೆ. ಎಲ್ಲ ಬ್ಯಾಲೆನ್ಸ್ ಒಂದೇನಾ? ಒಬ್ಬನಲ್ಲೇ ಇದೆ. ಆಯಾ ಗಾಡಿಗಳು, ವಾಹನಗಳನ್ನು ತಗೊಂಡಾಗ ಆ ದೇಹಗತವಾಗಿರತಕ್ಕಂಥ ಬ್ಯಾಲೆನ್ಸನ್ನು ಆ ಗಾಡಿಯ ಮುಖಾಂತರವಾಗಿ ಪ್ರದರ್ಶನ ಮಾಡ್ತಾನೆ. ಏನ್ರಿ ಎಲ್ಲ ಹೊಡಿತಾರಲ್ರಿ, ಮೆಷ್ ಮಾಡಿರೋದ್ರೆ ದೊಡ್ಡ ತಗೊಂಡು ಹೊಡಿತಾನೆ ಅಂತ ಅದು ಬ್ಯಾಲೆನ್ಸೇ ಅಲ್ವಾ? ಎಲ್ಲ ಒಬ್ಬೆಕ್ತಿಲೇ ಇರುತ್ತೆ. ಸೈಕಲ್ ಬ್ಯಾಲೆನ್ಸ್ ಬೇರೆ. ಆದರೆ ಎಲ್ಲ ಗುಂಪಿನಲ್ಲಿ ಈ ಥರ 8-10 ಬ್ಯಾಲೆನ್ಸ್ಗಳಲ್ಲಿ ಇದ್ರೂ ಕೂಡ ಮಿಶ್ರೀಭಾವ ಇಲ್ಲ. ಆಯಾ ಗಾಡಿ ಹೊಡೆದಾಗ ಮಾತ್ರ ಅದು ರಿಲೀಸ್ ಆಗುತ್ತೆ. ಹಾಗೆ ಭಗವಂತನಲ್ಲಿ ಮಾಡ್ತಕ್ಕಂಥ ಭಕ್ತಿ ಸಾತ್ವಿಕದ ಬೇರೆ ಇರುತ್ತೆ, ರಾಜಸದ ಬೇರೆ ಇರುತ್ತೆ, ತಾಮಸದ ಬೇರೆ ಇರುತ್ತೆ. ಆಯಾ ಕರ್ಮಗಳನ್ನು ಮಾಡಿದಾಗ ರಿಲೀಸ್ ಮಾಡುತ್ತೆ. ಅನ್ನ ದೈತ್ಯಗಳು ಭಕ್ತಿ ಮಾಡ್ತಾರೆ, ತಾಮಸ ಭಕ್ತಿಯನ್ನು. ಭಕ್ತಿಯಲ್ಲಿ 3 ಆಯ್ತಿಲ್ಲ ಬಂದಿರೋದು: ತಾಮಸ ಭಕ್ತಿ, ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ. ಎಲ್ಲ ಕಾಲದಲ್ಲೂ ಸಾತ್ವಿಕ ಭಕ್ತಿ ಇರೋದಿಲ್ಲ, ಅದಕ್ಕೂ ನಿಮಿತ್ತ ಇರ್ತವೆ. ರಾಜಸಕ್ಕೂ ನಿಮಿತ್ತ ಹೇಳಲೇಬೇಕಾದಿಲ್ಲ. ವ್ಯಾಪಾರ ರಾಜಸ ಭಕ್ತಿ ನೋಡಿ. ಈ ಕೆಲಸ ಕೋರ್ಟ್ ಗೆಲ್ಲಿಸ್ಕೊಟ್ರೆ ನೀನು ಪಂಚಾಮೃತ ಅಷ್ಟೇ. ಎಲ್ಲೇದ್ರೆ ಪಂಚಾಮೃತ ಇಲ್ಲ, ಕ್ಯಾನ್ಸರ್. ತಿಮ್ಮಪ್ಪನ ಹರಿಸ್ಕೋತೀವಿ, ಕಲ್ಯಾಣೋತ್ಸವ ಮಾಡ್ತೀವಿ ಅಂತ ದೊಡ್ಡ ಕೇಸು. ಅದು ಎಷ್ಟು? 5 ಕೋಟಿದು. 1 ಲಕ್ಷ ಖರ್ಚು ಮಾಡಿ ಕಲ್ಯಾಣೋತ್ಸವ ಮಾಡ್ಕೊಂಡ್ಬರ್ತೀವಿ. ಆದರೆ ಅದಕ್ಕೆ ದಾಸರುಗಳು ಒಂದೊಂದು ಕಡೆ ಹಾಸ್ಯ ಮಾಡ್ತಾರೆ. ಶ್ರೀ ಕೊಡು, ಸಂಪತ್ತು ಕೊಡು, ನಿಧಿ ಕೊಡು, ನಿಕ್ಷೇಪ ಕೊಡು, ಇದೆಲ್ಲ ದೇವರು ಕೊಟ್ಟರೆ ನೀನು ಸೇವಾ. ಅದು ಕೊಡದೆ ಹೋದರೆ ನಮಗೂ ದೇವರಿಗೂ ಸಂಬಂಧ ಇಲ್ಲ. ಒನ್ ಆಫ್ ದೆಮ್. ನಮ್ಮ ದುಃಖ ಬಿಡುಗಡೆ ಆಗ್ತಕ್ಕಂಥ ಅನೇಕ ಕ್ರಮಗಳಲ್ಲಿ ಅದು ಒಂದು ದೇವರನ್ನ ಹರಿಸ್ಕೊಳ್ಳೋದು ಅಷ್ಟು. ಆಗಲಿಲ್ವಾ? ಯಾವ ದೇವರಿಗೆ ಎಲ್ಲ ಹರಿಸ್ಕೊಂಡಿದ್ದ ಯಾಕೆ ಮಾಡ್ತಾರೆ? 10 ವರ್ಷದಿಂದ ದೇವ್ರ ಪೂಜೆ ಮಾಡಿ ಹರಿಸ್ಕೊತಾರೆ. ಏನಾಗಿದೆ? ಅದೇ ಕೋರ್ಟು, ಅದೇ ಪೊಲೀಸ್ ಸ್ಟೇಷನ್ ಏನಾಗಿದೆ? ಆಯ್ತಾ? ಭಕ್ತಿ ಯಾರ್ದೋ ನೋಡಿ ಭಕ್ತಿ ಇದೆಯಾ ಹೋಯ್ತಾ ಬೇಡ, ನಿನ್ನಲ್ಲಿ ಭಕ್ತಿ ಇದೆಯಾ ಹೋಯ್ತಾ ನೋಡ್ಕೋ. ನೀನು ಉದ್ಧಾರ ಆಗ್ಬೇಕಾದ್ರೆ ನೀನು ಮಾಡ್ಬೇಕಾ? ನಮ್ಗೆ ಹಶ್ವಾಗ್ತಾ ಇದ್ದಾರೆ, ಪಕ್ಕದ ಮನೆಯೆಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹಶ್ವಾಯ್ತಾ ಅಂತ ಕೇಳ್ತಾರ ಯಾರು? ಪಕ್ಕದ ಮನೆಯಲ್ಲಿ ಪಾಯಸ ಮಾಡಿದ್ರೆ ನಮ್ಮಲ್ಲಿ ದೊನ್ನೆ ಹಚ್ಚಿಟ್ಕೊಂಡ್ರು ಅಂತ ಬಂದು ಪಾಯಸ ಬೀಳುತ್ತಾ? ಪ್ರಶಾಂತಿ ಭಾಳ ಚೆನ್ನಾಗಿ ಹೇಳ್ತಾರೆ.
ನೆರೆಹೊರೆ ಜನಗಳ ಸಿರಿಯನ್ನು ನೋಡುತ್ತಾ, ನೆರೆಹೊರೆ ಜನಗಳ ಸಿರಿಯನ್ನು ನೋಡುತ್ತಾ ಉರಿಯುವ ಜನಗಳಿಗೆ ಎಲ್ಲಿ ಜಯ? ಎಲ್ಲ ಜಯ ಎಲ್ಲ ಜಯ. ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡೆವರಿಗೆ ಎಲ್ಲ ಭಯ ಎಲ್ಲ ಭಯ. ಕ್ಷುಲ್ಲಕ ಜನನಿಗೆ ಎಲ್ಲ ಭಯ. ಅನ್ನ ದನವಿರಲು ಭಯ, ದನವಿಲ್ಲದಿರೇ ಭಯ, ದನವಿಲ್ಲದಿರೇ ತಿರಿದುಂಬ ಭಯ. ಇಷ್ಟ ಅನುಭವದ ಮಾತುಗಳನ್ನು ಕೊಡ್ತಾರೆ. ಅವರ ಅನುಭವ ಆಗಿರಬೇಕು ಅಂತಲ್ಲ, ಅದು ಇಲ್ಲಿ ಒಂದರ್ಥ. ಇಲ್ಲಿ ಅನುಭವ ಶಬ್ದಕ್ಕೆ ಏನು ಅಂದರೆ ಭಗವಂತನಿಂದ ಉಕ್ತವಾಗಿರ್ತಕ್ಕಂತಹ ಶಾಸ್ತ್ರ ವಿಚಾರಗಳ ಸಿದ್ಧಾಂತ ಅಂತ ಅನುಭವ. ಆ ಅನುಭವ ಎಲ್ರಿಗೂ ಒಂದೇ. ಪ್ರತಿಯೊಬ್ಬರು ಉಪ್ಪು ತಿಂದರೆ ಬಾಯಿ ಉಪ್ಪಾಯ್ತು, ಲವಣಾಂಶಗಳನ್ನ ಹೇಳ್ತಾರೆ ವಿನ ಸಿಹಿದೆ ಅನ್ನೋಲ್ಲ, ಹುಳಿ ಇದೆ ಅನ್ನೋದಲ್ಲ, ಕಹಿ ಇದೆ ಅಂತ ಹೇಳೋದಿಲ್ಲ ಯಾರು. ಸಾರ್ವತ್ರಿಕವಾದ ಅನುಭವ. ಸಾರ್ವತ್ರಿಕವಾದ ಅನುಭವ ನಡೆಸಿಕೊಂಡು ಶಾಸ್ತ್ರದ ನೀತವಾದಂಥ ಗುಣ. ಅದು ಎಲ್ರಿಗೂ ಒಂದೇ. ಬೇವಿನಕಾಯಿ ತಿಂದು ದ್ರಾಕ್ಷಿ ಇದ್ದಾಗೆ ಇರುತ್ತೆ. ಸೀಡ್ಲೆಟ್ ದ್ರಾಕ್ಷಿ ಮಧ್ಯಾಹ್ನ 2 ಬೇವಿನ ಹಣ್ಣು ಹಾಕ್ಬಿಟ್ರೆ ದ್ರಾಕ್ಷಿ ಬೇರೆ ಇಲ್ಲ, ಅದು ಬೇರೆ ಅಲ್ಲ. ಮಾತಾಡ್ತಾ ಮಾತಾಡ್ತಾ ಬಾಯಲಾಗ್ತುಂಟ ಅಂದರೆ ಗೊತ್ತಾಗಲ್ಲ ಅವಾಗ. ಅಂದರೆ ಕಾರ್ಯದಿಂದ ಕಾರ್ಯಾನ್ವಯ, ಕಾರಣಾನ್ವಯ ಗೊತ್ತಾಗಲ್ಲ. ಅದು ಕಾರ್ಯದಿಂದ ಗೊತ್ತಾಗುತ್ತೆ. ಏನೇನು ಬೇವಿನಕಾಯಿ ಹಣ್ಣು ಅಂತ ದ್ರಾಕ್ಷಿ ಆಕಾರವೇ, ಅದೇ ಬಣ್ಣ, ಅದೇ ಥರ ಬಿಚ್ಚಿದ್ರೆ ಹಂಗೆ ಎಲ್ಲ ಒಂದೇ ಬಿಟ್ಟು ಅದರ ರುಚಿ ಹಾಗೆ ಮಿಶ್ರೀಭಾವ ಇದೆ. ಆದ್ದರಿಂದ ಸಾತ್ವಿಕೂ ಬಂಧಕ ಅಂತ ನಿನ್ನೆ ಒಂದು ದೃಷ್ಟಾಂತ ಕೊಟ್ಟಿದ್ದೆ. ಜೈಲಿಗೆ ಹಾಕುವಾಗ ನಾನು ಶ್ರೀಮಂತ ಬಂಗಾರದ ಬೇಡಿಯಾಗಿ ಕರ್ಕೊಂಡು ಹೋಗಿದ್ರೆ, ಬೆಳ್ಳಿ ಹಾಕಿದ್ರೇನು, ಬಂಗಾರ ಹಾಕಿದ್ರೇನು, ಕಬ್ಬಣ ಹಾಕಿದ್ರೇನು, ಬೇಡಿನೇನು ಅವಮಾನ. ಹಾಗೆ ಬಂಗಾರದ ಬೇಡಿಯಾಗಿ ಕರ್ಕೊಂಡು ಹೋದ್ರು ಗೊತ್ತಾ IGP ಅಂದರೆ ಸಂತೋಷ ಪಡ್ತಾರ. ಹಾಗೆ ಸಾತ್ವಿಕ ಬಂಧನ ಆದರೇನು ಬೇಡಿ, ರಾಜಸ ಆದರೇನು, ತಾಮಸ ಆದರೇನು. ಕೆಲವರು ಸಾತ್ವಿಕರು ಸಂತೋಷ ಪಟ್ಕೋತಾರೆ, ಕೊಡುವಂಥದ್ದು ಏನು ಜಾಸ್ತಿ ಇಲ್ಲ ಅಲ್ಲಿ. ಏನು ಪಡ್ಬೋದು ಅಂದರೆ ತುಂಬ ಹೊತ್ತು ಇರೋದಿಲ್ಲ ಗುಣ ಅಂತ ಅದು ಇದೆ. 2 ನಿಮಿಷ ದೇವರ ಹತ್ರ ಇದ್ದರೆ ಒಂದು 5 ನಿಮಿಷ ಇರಬಾರ್ದೆ, ನಮಸ್ಕಾರ ಹಾಕೋ ತನಕ ಇರಬಾರ್ದೆ, ಅಷ್ಟೊಳಗಾಲೆ ಒಳಗೆ ಕೂಗ್ತಾರೆ ಏನೋ ಅಂತ. ಆಯ್ತು, ನಾಳೆ 2 ನಿಮಿಷ ಒಂದು ನಮಸ್ಕಾರ ಹಾಕ್ಬರ್ತೀನಿ, ಯಾಕೆ ಬಡ್ಕೋತೀಯ ಅಂತಾರೆ. ಒಲೆ ಮೇಲೆ ಇಟ್ಟಿದ್ದೀರಾ, ಸೀದೋಗಿ ಬಡ್ಕೋತಾ ಇದೆ, ಅದು ಮುಂದೆ ಅಷ್ಟೇ. ನಿಮ್ಮಿಷ್ಟ ಬಿಡಿ, ಪದಾರ್ಥ ಹೋದ್ರೆ ಪೂರ್ತಿ ಹೋಗಿ ಬಿಡಿ. ಮಡಿ ಬಡ್ಕೊಂಡಿದ್ದು ಕಾಯ್ತು ನಿಮಗೆ ಸರಿಯಾಗಿತ್ತು. ಅದೇ ನಾವು ಮಾಡಿದ್ರೆ ಹೆಂಡತಿ ಮೈಲಿಗೆ ಗಂಡ ಮಡಿ ಹುಚ್ಚು ಸ್ವಯಂ ಪಾಕ ಇಟ್ಬಿಟ್ಟಿದ್ದಾನೆ, ಪೂಜೆಗೆ ಕೂತ್ಬಿಟ್ಟಿದ್ದಾನೆ, ಮನೆಗೆ ಗೌಟಲ್ ವಾಸನೆ ಹತ್ಕೊ ಹೋಗ್ತಿದೆ, ಕೂಗ್ಕೋತಾ ಇದ್ದಾಳೆ ನಿಮಗೆ ಬೈಲಿಗೆ. ಸರಿನಾ ತಪ್ಪ? ನೋಡಬಾರ್ದು ಹೇಳ್ರಿ, ಗಮನಿಸಬಾರ್ದು. ಅದನ್ನ ನೀನೇ ನೋಡ್ಬೇಕಾಗಿತ್ತು. ಮೇಲೆ ನೋಡಿದ್ರೆ ಏನು ಕಾಣುತ್ತೆ? ಬುಡ ಹೊಡೆಯೋದು, ಸೀಳೋದು, ವಾಸನೆಯಿಂದನೇ ಕಂಡು ಹಿಡಿಯೋದು. ಇಲ್ಲ ಹೋಗಿ ಕಲಕ್ಬಿಡು ಹೋಗಿ ನೀನೇ ಅಂದರೆ ಹೀಗೆ ಆಗುತ್ತೆ ಪದಾರ್ಥ. ಕೂತ್ಕೊಂಡು ಮಾತಾಡೋದಲ್ಲ ಅದು. ಆದ್ದರಿಂದನೇ ವೇದ ಓದಿದರೇನು, ಶಾಸ್ತ್ರ ಪಠಿಸಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿ ಪಾದದಿಂದಲೇ ಗಂಗೆಯ ಪಡೆದ ನಾರಾಯಣನೇ ಆದಿಯನ್ನುತ್ತ ಪಂಚವೇದವ ತಿಳಿಯದಲೇ ಏನು ಮಾಡಿದರೇನು, ಜ್ಞಾನವಿಲ್ಲದೆ ಆನೆಗೆ ಮಜ್ಜನ ಮಾಡಿಸಿದರೆ ರೂಢಿಸುವರು. ಗಾತ್ರವ ಬಳಸಿ ಯಾಗ ಯಜ್ಞಾದಿಗಳ ಮಾಡಿ ಅಗ್ನಿಹೋತ್ರವಿಟ್ಟರೆ ಏನು ಇಲ್ವಾ? ಅದನ್ನ ಮಾಡಲೇಬಾರ್ದು. ಮಾಡಬೇಕು. ಉಂಡು ಉಣ್ಸಿದ್ದೆಲ್ಲ ನಿನ್ನ ಯಜ್ಞ ಎಂಬೋರು ಬರಲ್ಲ. ಸಂಧ್ಯಾವನಿದೆ ಪೂಜೆಯಿಂದ ಹಿಡಿದು ಪ್ರತಿಯೊಂದು ಊಟ ಮಾಡುವವರು ಎಲ್ಲ ಯಜ್ಞವೇ. ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರ್ವೃತ ಮಾಡಿಸಿಕೊಂಡು ಪಾಂಡುರಂಗ. ಬೀದಿಗೆ ಹಸಿ ಕಸ ಬಿಗಿ ಕಸ ಬಿದ್ದಿದೆ, ಎತ್ತೋ ಬಾರಟೆ ನಾರಾಯಣ, ಇದು ನಿನ್ನ ಸೇವೆ, ನಮಗೆ ನೀನು ಕೊಟ್ಟಿರೋದು ಅಂತ ನಾರಾಯಣ ಸ್ಮರಣೆ ಮಾಡಿ ನೀ ಕೊಟ್ಟಿರೋ ಕರ್ಮ ಅದನ್ನು ಅನುಭವಿಸ್ತಾ ಇದ್ದೇನೆ ಸ್ವಾಮಿ, ನೀ ಪಾರ ಮಾಡು ಅಂತ ಕಸ ಎತ್ತರೆ ಯಜ್ಞ. ಸಾರ್ವಜನಿಕರ ಏಜಲೆಲ್ಲ ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ. ಸುಲಭ ಪೂಜೆಯ ಕೇಳಿ ಫಲವಿಲ್ಲದವರು. ಸುಲಭ ಪೂಜೆ ಅಲ್ಲ, ಸುಲಭನೋ ಹರಿ, ಸುಲಭನೋ ಹರಿ. ನಿಷೇಧಾರ್ಥ ಮಾಡೋದು ನೋಡ್ನಲ್ಲಿ. ಇಂಗ್ಲೀಷ್ ಪದ ಬೇಕಾದ್ರೆ ಮಾಡ್ಬೋದು, ಸಂಸ್ಕೃತ ಪದ ಬೇಕಾದ್ರೆ ಮಾಡ್ಬೋದು. ಸುಲಭನೋ ಹರಿ. ಸುಲಭಕ್ಕೆ ಸುಲಭ ಕೂತ್ಕೋಬೇಡ. ಹಾಗೆ ನಮ್ಮಲ್ಲಿ ಎಲ್ಲವೂ ಅದು
ಅದರಲ್ಲಿ ಎಲ್ಲ ಎಸೆನ್ಸು ಭಕ್ತಿ ಇರ್ಬೇಕಾದ್ರೆ ಅದು ಯಾವ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಕರ್ಮಗಳ ಫಲಗಳ ಸಮ್ಮಿಶ್ರ ರೂಪಾತ್ಮಕವಾಗಿರ್ತಕ್ಕಂಥ ಭಗವಂತನ ಯಥಾಮತಿ ಗುಣೋಪಾಸನೆಯ ಕಾರಕವಾದಂಥ ಕಾರಂಜಿ ಭಕ್ತಿ ಅನ್ನೋದು ಆ ಲೆವೆಲ್ ಮುಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಹಂತವಾಗಿ ಅನ್ನೋದನ್ನ ನಾರದರು ತಮ್ಮ ಸ್ವರೂಪ ಶಿಷ್ಯನಾದ ಪ್ರಹ್ಲಾದರಾಜರು ಸಾಮಾನ್ಯದವರ ನಾರದರು ಉಪದೇಶ ಮಾಡಿದ್ಮೇಲೆ ಭಾಗವತೋತ್ತಮರು ಮೊದಲೇ ಭಾಗವತೋತ್ತಮರು ಗೋಪಾಲದಾಸರು ದಾಸರಾಗ ಮೊದಲೇ ಗಾಯತ್ರಿ ಸಿದ್ಧಿ ಇತ್ತು, ದಾಸರಾದ ಮೇಲೆ ಗಾಯತ್ರಿ ಸಿದ್ಧಿ. ಮುಂಜೆ ಆದ ತಕ್ಷಣ ಮರದ ಕಡೆ ಕೂತ್ಕೊತಾನೆ, ಕಣ್ಣು ಮುಚ್ಕೊಂಡು ಗಂಟ್ಯಾನ್ ಗಟ್ಟಲೆ ಅಂತ ಕುದಿಯೋ ನೀರು ಈಗಿದ್ದು ಬೊಬ್ಬೆನೇ ಬರಲಿಲ್ಲ, ಹೆದರ್ಬಿಟ್ರು. ಇನ್ನು ಗೋಪಾಲದಾಸರಾಗಿಲ್ಲ ಅವರು, ಬಾಬಣ್ಣನೇ. ಮತ್ತೆ ಸಿದ್ಧಿ ಗಾಯತ್ರಿ ಇದ್ದ ಮೇಲೆ ಅವರ ದಾಸನ. ದಾಸರು ಕಥೆಯನ್ನು ಸರಿಯಾಗಿ ತಿಳ್ಕೋಬೇಕಲ್ವಾ. ಮೊದಲು ಯಾರಿಗೆ ಸಿದ್ಧಿ ಇತ್ತು, ಆಮೇಲೆ ಯಾರಿಗೆ ಸಿದ್ಧಿ ಬಂತು, ಪ್ರತಿಯೊಂದರಲ್ಲೂ ವಿಮರ್ಶೆ ಅನ್ನೋದೇ ಇಲ್ಲ. ಆಯ್ತಾ? ಏನಿದೆ ಅದನ್ನು ಓದಬೇಕು, ನಾವು ಓದ್ಬೋದು, ಆಗೋದು ಮಂಗಳ ಆಗೋದೇ ಓದ್ಬೋದು. ಯಾರನ್ನು ಕೇಳೋದಿದೆ ಸರಿಯೇನು, ಯಾರ ಹತ್ರ ಮಾತಾಡ್ಕೋಬೋದು. ನಮ್ಮ ಗುರುಗಳು ಹೇಳೋರು, ನಾನು ಹೇಳೋದು ನೀವು ಮತ್ತೆ ಕೇಳು, ಆಮೇಲೆ ಪುಸ್ತಕ ಶ್ಲೋಕ ನೋಡು, ಅನ್ವಯ ಮಾಡ್ಕೊಂಡು ನೋಡ್ಕೊ, ನಿಂಗೇನು ಅರ್ಥ ಆಯ್ತಾ ಸರಿ, ಆಗಲಿಲ್ವಾ ಪ್ರಶ್ನೆ ಮಾಡಿ. ಆ ಪ್ರವೃತ್ತಿ ಬೆಳೆಸ್ಕೊಳ್ದೆ ಹೋದರೆ, ನಾ ಹೇಳಿದ್ದೆಲ್ಲ ನೀವು ಕೇಳ್ತಾ ಕೂತ್ಕೊಂಡ್ರೆ ನಿಮಗೆ 50% ಬರೋದು. ಮತ್ತೆ ನಾನು ಹೇಳೋದು ಕೇಳು, ಆಮೇಲೆ ಪುಸ್ತಕ ತೆಗೆದು ಅಂದರೆ ಆ ಶ್ಲೋಕದ ಅಭಿಪ್ರಾಯ, ಆ ಶಾಸ್ತ್ರ ವಾಕ್ಯದ ಅರ್ಥವನ್ನು ಮೊದಲು ಅವ್ರು ಹೇಳೋದು, ಅದನ್ನು ಕೇಳಬೇಕು ನಾವು. ಕೇಳಾದ್ಮೇಲೆ ಪುಸ್ತಕ ತೆಗೆದು ನಾನು ಹೇಳಿದ್ದನ್ನು ಅನ್ವಯ ಮಾಡಿ ನೋಡ್ಕೊ. ಅವಾಗೇನು ಪದ ಎಲ್ಲಿಂದ ಹೇಳ್ತಾ ಇದ್ದಾರೆ, ಯಾವ ಪದದ ಅರ್ಥ ಹೇಳ್ತಾ ಇದ್ದಾರೆ, ಆ ಪದಕ್ಕೂ ಇನ್ನೊಂದು ಪದಕ್ಕೂ ಏನು ಸಂಬಂಧ ಕೊಡ್ತಾ ಇದ್ದಾರೆ, ಅಲ್ಲಿ ಏನು ವ್ಯಾಕರಣ ವಿಶೇಷ ಇದೆ, ಏನು ತರ್ಕವನ್ನು ಹಾಕಿದ್ದಾರೆ, ಎಲ್ಲ ನಾವು ಟ್ಯಾಲಿ ಮಾಡ್ಕೋಬೇಕು. ಟ್ಯಾಲಿ ಮಾಡಿಬಿಟ್ರೆ ಆಯ್ತಾ ಅರ್ಥ, ಅದರ ಮೇಲೆ ನಿಮ್ಮ ಪ್ರವೃತ್ತಿ ಬೆಳಿಬೇಕು. ಏನಾದ್ರು ಪ್ರಶ್ನೆ ಮಾಡುವುದು, ಏನು ಮಾಡಬೇಕು, ಮಾಡದೆ ಹೋದರೆ ಬಿಡು, ಆ ವಿಚಾರ ಹೋಗಿಲ್ಲ ನಿಮಗೆ ಅಂತ. ಹಿಂಗೆ ಪಾಠ ಹೇಳ್ತಾ ಕೂತ್ಕೊಂಡ್ರೆ ನಾವು ಒಂದು ಗ್ರಂಥನ ಸಾಹಿತ್ಯ ನೋಡಿದ್ರು ಆಗಲ್ಲ. ನಾನು ಗುರುಕುಲ ವಾಸಕ್ಕೆ ಹೋಗಿದ್ದು 22 ವರ್ಷ. ನಾಸ್ತಿಕ, 4 ತಲೆಯಿಂದ ಅರಮನೆ ಧರ್ಮಾಧಿಕಾರಿಗಳು, ಸಾಮಾನ್ಯದವರಲ್ಲ. ಅದರ ನಾಸ್ತಿಕವಾದ ಇವರು ತಾರತಾರ ನರಸಿಂಹೋಪಾಚಾರ್ಯರು ಯುಗಾದಿ ಹಬ್ಬದ ದಿನ ಬರೋರು, ಮಂತ್ರಾಕ್ಷತೆ ಬಟ್ಟೆ ತೊಗೊಂಡು ಅಗ್ರಹಾರಕ್ಕೆ. ಅಷ್ಟರೊಳಗೆ ಎಲ್ಲರ ಮನೆಯಲ್ಲೂ ಅಭ್ಯಂಗನ ಮಾಡಿ ಹೊಸ ಬಟ್ಟೆ ಉಟ್ಕೊಂಡು ರೆಡಿಯಾಗಿರ್ಬೇಕು ಅವ್ರು ಬರೋದಕ್ಕೆ. ಅವ್ರ ಆಶೀರ್ವಾದ ಮಂತ್ರ ಹೇಳಿ ಆಶೀರ್ವಾದ ಮಾಡಿ ನಮ್ಮ ಕೈಯಿಂದ ದಕ್ಷಿಣೆಗಳನ್ನು ಕೂಡಿಸಿ ನಮ್ಮ ತಂದೆ ಅವರನ್ನು ನಮಸ್ಕಾರ ಮಾಡಿ ಕೊನೆಯಲ್ಲಿ ಅವ್ರಿಗೆ ನಮಸ್ಕಾರ ಮಾಡೋದು. ಮಕ್ಕಳ ಕೈಯಲ್ಲೆಲ್ಲ ಕೂಡಿಸಿ ನಮಸ್ಕಾರ ಮಾಡಿಸ್ಬೇಕು, ಅವ್ರಿಗೆಲ್ಲ ಆಶೀರ್ವಾದ. ನರಸಿಂಹತಾಚಾರ್ಯ ಬರ್ತಾರೆ ಅನ್ನೋಕ್ಕೆ ನಾವು ಎದ್ದು ಎಷ್ಟೋ ಸರಿ ಅಳ್ತಾ ಅಭ್ಯಂಗನ ಮಾಡ್ತಾ ಇದ್ವಿ. ಭಕ್ತಿಯಿಂದಲ್ಲ, ಮಾಡಬೇಕು ಅಂತಲ್ಲ. ಆಚಾರ ಬಂದ್ಬಿಡ್ತಾರೆ, ಅವ್ರು ಹೊರಟೋಗ್ತಾರೆ, ಹಿಂಗೆ ಆಶೀರ್ವಾದ ಇಲ್ಲ ಆಮೇಲೆ ಅಂದ್ರೆ ಭಯ. ಹಂಗೆ ಇವತ್ತು ಬೆಳೀತಾ ಇದ್ದೀವ, ಆಶೀರ್ವಾದಕ್ಕೋಸ್ಕರ ಅಭ್ಯಂಗನ ಬೇಗ ಮಾಡಬೇಕು. ಅವ್ರು ಬಂದು ಹೊರಟೋಗ್ತಾರೆ. ಯಾಕಂದ್ರೆ ಅಗ್ರಹಾರದ ಮನೆಗೆಲ್ಲ ಹೋಗ್ತಾರೆ ಅವರು. ಒಂದೇ ಮನೆಯಲ್ಲಿ 10 ಗಂಟೆ ಕೂತ್ಕೊಂಡ್ರೆ ನೋಡಿ ಹೆಂಗಿತ್ತು. ಎಲ್ಲರ ಮನೆಗೂ ಹೋಗಿ ಅಭ್ಯಂಗನ ಮಾಡಿದ ಮೇಲೆ ಬ್ರಾಹ್ಮಣರಿಗೆ ಆಶೀರ್ವಾದ ತಗೋಬೇಕು ಅಂತಿದೆ. ಅದಕ್ಕೆ ಒಂದು ಗುಂಪು, ಆ ಗುಂಪಲ್ಲಿ ಯಾರ್ಯಾರ ಮನೆಗೆ ಯಾರ್ಯಾರು ಬರಬೇಕೋ ಅವ್ರು ಬರೋದು. ಆಗ ಬಂದು ಆಶೀರ್ವಾದ ಮಾಡಿ ಅವರೆಲ್ಲ ಹಾಗೆ ಪ್ರತಿ ವರ್ಷ ಹೀಗೆ ದೀಪಾವಳಿ ಮುಂತಾದ ವಿಶೇಷ ದಿನಗಳಲ್ಲಿ ಆಗ ಬ್ರಾಹ್ಮಣರನ್ನು ಕರೆಸೋದು. ಯಾಕೆ ನಿಮ್ಗೆ ಹೇಳಿದೆ, ಅಷ್ಟು ದಿನದ ಆಶೀರ್ವಾದ ಅನ್ನೋದು ಉತ್ತಮ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುವಂಥ ಆಶೀರ್ವಾದದ ವ್ಯಕ್ತಿಗಳವರು. ಯಾರೋ ಮಾಡೋರಲ್ಲ ಸುಮ್ಮನೆ. ಈಗಲೂ ಆಶೀರ್ವಾದ ಬೇಕಾದ ಜನಕ್ಕೆ ಮಾಡ್ತೀನಿ. ಯಾರೋ ಇನ್ನೊಬ್ರು ಜಾತಕ ತಗೊಂಡು ತಾಯಿ ಹುಷಾರಿಲ್ಲ, ಡ್ರೈ ಸ್ಟ್ರೋಕ್ ಹೊಡೆದಿದೆ, ಅವ್ರು ಯಾವತ್ತು ಹೋಗ್ತಾಳೆ ಹೇಳಿ ಅಂತ. ಹಂಗಿದೆ ನೋಡಿದ್ರ, ತಾಯಿ ಮಗ ನಮಸ್ತೆ ಏನು ಹೇಳಬೇಕು, ಹಂಗೆ ಹೇಳೋಂಗಿಲ್ಲಪ್ಪ ಅಂದೆ. ಏನಾರು ಮಾಡಿ ಹೇಳಿ, ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ದುಡ್ಡು ಇಲ್ಲ, ಆಸ್ಪತ್ರೆಗೆ ದಿನ 20-30 ಸಾವಿರ ರೂಪಾಯಿ ಕಟ್ಟಬೇಕು, ಯಾವತ್ತು ಹೋಗ್ತಾಳೆ ಹೇಳಿ. ಅವಳು ಯಾವತ್ತು ಹೋಗ್ತಾರೆ ಅಂತ ಹೇಳೋದು ನನಗೆ ಹೋಗ್ತಾ ಇಲ್ಲ. ನಿಂಗೆ ಯಾವತ್ತು ಕರ್ಮ ಮಾಡೋ ಯೋಗ ಬರುತ್ತೆ ಅಂತ ಬೇಕಾದ್ರೆ ಹೇಳ್ತೀನಿ ಅಲ್ವಾ. ಇದು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಮಾತು. ಆಗ್ಬೋದು ಅಂತ ಜೂನ್ 1ನೇ ತಾರೀಕು ಬಂದಿಟ್ಕೊಂಡ್ಬಿಡು ಮುಂದೆ ಸರಿಯಾಗಿ ಹೋಗಿ ಧರ್ಮೋತ್ಕ ಒಂದು ನಡೆದ ಘಟನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವತ್ತು ನಮ್ಮ ಸಾಯ್ತಾಳೆ ಅಂದರೆ ಅಂಗತಮ ಸ್ಫೂರ್ತಿಯ ಆ ಮಾತಾಡಬಾರ್ದು.
ಯಾವುದೇ ಸ್ಥಿತಿಯಲ್ಲಿದ್ದರೂ 1000 ವರ್ಷ ತಾಯಿ ಬದುಕಲಿ ಅಂತ ನಿನ್ನಲ್ಲಿ ಇರಬೇಕೇ ನಾ ಯಾವ ಸಾಯ್ತಾಳೆ ಅಂತ ಆದರೆ ನೀನು ಕೇಳ್ತಾ ಇದೆಯಾ, ಮತ್ತೇನು ಮಾಡಲಿ ನಾನು? ಹೇಳ್ತಾ ಇದೆಯಾ, ಬಡ್ಕೋತಾ ಇದೆಯಾ? ನಿನ್ನ ಕರ್ಮಯೋಗ ಯಾವತ್ತು ಬರುತ್ತೆ ಅಂತ ಹೇಳ್ತೀನಿ. 10ನೇ ಮನೆಗೆ ಸರಿಯಾಗಿ ಜೂನ್ 1ಕ್ಕೆ ಬರ್ತಾನಪ್ಪ ಗುರು. ಅವತ್ತು ಬಂದೇಟಿಗೆ ನಿಂಗದು ಕರ್ಮಸ್ಥಾನ ಆಗುತ್ತೆ, 10ನೇ ಸ್ಥಾನ. ಅಥವಾ ಕರ್ಮಸ್ಥಾನಕ್ಕೆ ಗುರು ಬಂದಿನ ಅಂದರೆ ಆ ಕರ್ಮ ಮಾಡೋ ಯೋಗ ನಿಮ್ಗೆ ಬರ್ತದೆ. ಜೂನ್ 1 ಅಂತ ಅಬ್ರಪ್ಟ್ ಆಗಿ ಇಟ್ಕೊಂಡೆ. ಯಾರೋ ಬಂದು ಹೇಳಿದ್ರು ಅವತ್ತೇ ಧರ್ಮೋತ್ಕ ಅಂತ. ಸಂತೋಷ ಪಡ್ಬೇಕಾ? ಏನು ಹೆಂಗೆ ಹೇಳಿದ್ರು ನೋಡಿದ ಮೃತ್ಯುನ ಅನ್ನೋದ. ಅದಕ್ಕೆ ಜ್ಯೋತಿಷ್ಯ ಅನ್ನೋದು ಶಾಸ್ತ್ರವೂ ಹೌದು, ಹಾಸ್ಯ ಕುಚೋದ್ಯೂ ಹೌದು, ಸಿದ್ಧಾಂತವೂ ಹೌದು, ವೇದಾರ್ಥವೂ ಹೌದು. ಜ್ಯೋತಿಷ್ಯ ತರ್ಕ ಅಲ್ಲ. ಜ್ಯೋತಿಷ್ಯ ವೇದಾಂತ ಪ್ರತಿಪಾದನೆ ಮಾಡ್ತದೆ, ಶುದ್ಧತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ತರ್ಕ ಶುದ್ಧತ್ವವನ್ನು ಪ್ರತಿಪಾದನೆ ಮಾಡೋದಿಲ್ಲ. ಅದರ ಲೆವೆಲ್ಲೇ ಬೇರೆ, ಅದರ ಮಾರ್ಗನೇ ಬೇರೆ. ಅದೇ ಇವತ್ತು ಜಗತ್ತು ಯಾರಿಗೆ ಕೊಡ್ತಾ ಇದ್ದಾರೆ ಸ್ಥಾನ ಅಂದರೆ ತರ್ಕ ಕೊಟ್ಟು ಸ್ಥಾನ ಜ್ಯೋತಿಷ್ಯ ಕೊಡ್ತಾರೆ. ನಾವು ಜ್ಯೋತಿಷ್ಯ ಹಾಗೆ ಇಟ್ಕೊಂಡಿದ್ದೀವಿ. ಮದುವೆಗೆ, ಮುಂಜಿಗೆ, ಟೋಪಿ ಹಾಕಕ್ಕೆ, ಗಂಡು ಹೆಣ್ಣು ಕೂಡಲೇ ಕೂಡುತ್ತೆ ಇರ್ತೀವಿ. ಗ್ರಾಮೈತ್ರಿ ಇಲ್ಲ ಅಂದ್ರೆ ಅದೇನು ಮಾಡ್ತಾರೆ? ಗ್ರಾಮೈತ್ರಿ ಯಾರಿಗೂ ಇಲ್ಲ. ಗ್ರಾಮೈತ್ರಿ ಇರೋರು ನೋಡ್ಕೊಂಬನ್ನಿ, ಅವರು ಡಿವರ್ಸ್ ಹಾಕೊಂಡಿದ್ದಾರೆ. ಅವ್ರು ಯಾಕೆ ಹಾಕೊಂಡಿದ್ದಾರೆ? ಏನು ಉತ್ತರ ಕೊಡ್ತೀವಿ? ಇಂಥವೆಲ್ಲ ನಮ್ಮ ಗುರುಗಳು ಹೇಳ್ತಿದ್ರು, ದೇವರ ಅಪರೋಕ್ಷ ಜ್ಞಾನವನ್ನು ನನಗಿಲ್ಲ, ಜಗತ್ತಿನ ಎಲ್ಲ ಅಪರೋಕ್ಷ ಜ್ಞಾನವನ್ನು ದೇವರು ಕೊಟ್ಟುಬಿಟ್ಟಿಲ್ಲ. ನಿಜವೇನೋ ಅನಿಸುತ್ತೆ. ಹಾಗೆ ನಮ್ಮ ಅನುಭವ ಹಾಗೆ. ಜಗತ್ತಲ್ಲಿ ತರಾವರಿ ಜನ, ಜಗವೆಲ್ಲ ಒಂದು ನಾಟಕ ರಂಗ, ಜನವೆಲ್ಲ ಬರೀ ಪಾತ್ರಧಾರಿಗಳು ಅಷ್ಟೇ. ಎಲ್ಲ ನಗುವರಲ್ಲೋ ರಂಗ ನಿನ್ನ ನಾಟಕ ಕಂಡು ಅವನ ಆಟ ಕಂಡು ನಾವು ನಕ್ರೆ ನಮ್ಮ ಆಟ ನೋಡು ಅವನು ನಗಲ್ವಾ? ಅನ್ನೇ ಹೇಳಿದ್ರೆ ವ್ಯತಿರೇಕ ಅಂತ ತಿಳ್ಕೊ. ದೇವರು ನಮ್ಮನ್ನು ನೋಡಿ ನಗ್ತಾ ಇದ್ದಾನೆ, ಅದ್ಯಾಕೆ ಹೇಳಲ್ಲ? ನಗುವರಲ್ಲೋ ರಂಗ ನಿನ್ನ ನಾಟಕ ಕಂಡು ಅಂತ ಏನು ನಗ್ತಾ ಇದೆಯಾ ಅವನ ನಾಟಕ? ಯಾರು ನಗ್ತಾ ಇದ್ದಾರೆ ಅವ್ರ ನಾಟಕ ನೋಡಿ? ಆಶ್ಚರ್ಯವತ್ ಪಶ್ಚದಿ ಕಶ್ಚಿದೇನು ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ಯಾರು ನಗ್ತಾ ಇದ್ದಾರೆ? ಕಶ್ಚಿತ್ತನಕ್ಕೆ ರಾಯರ ವ್ಯಾಖ್ಯಾನ ಮಾಡ್ತಾರೆ. ಕೈತಿ ಬ್ರಹ್ಮ ಚಿತ್ ವಾಯು. ಅವರುಗಳೇ ಆಶ್ಚರ್ಯಕರವಾಗಿ ಏನಮ್ಮ ಭಗವಂತನನ್ನು ನೋಡ್ತಾ ಇದ್ದಾರೆ ಅನ್ನೋ ನಿನ್ನ ಕಾಪಿ ಉಪ್ಪಿಟ್ಟಿದೆ ಏನು ವ್ಯಾಖ್ಯಾನ? ರಮಾದೇವಿ ನೋಡ್ತಾಳೆ ಅನ್ನೋದು ಬಿಟ್ಕೊಡಪ್ಪ. ಈಶ್ಕೋಟಿಲಿ ಇರೋರೇ ಇಬ್ಬರು ಅವ್ರು ಏನಾದ್ರು ಕಂಡ ಹೆಂಡತಿ ಮಾಡ್ಕೊಳ್ಳಿ. ಜೀವಕೋಟಿ ಪರಮೇಶ್ವರಲ್ಲಿ ಹೇಳೋ ಅವರಲ್ಲಿ ಪ್ರಧಾನವಾದ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮವಾಯುಗಳೇ ಆಶ್ಚರ್ಯವತ್ತು ನೋಡ್ತಾ ಇದ್ದಾರೆ ಭಗವಂತನ ಸರ್ವ ವ್ಯಾಪಾರವನ್ನು ಸರ್ವತ್ರ. ಯಾ ಮಾನುಷೇಷು ಯಾ ಪರ್ವತೇಶು ಯಾ ಔಷಧೀಶು ಅಪ್ಸು. ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ನೋಡಿ. ಯಾ ಪರ್ವತೇಶು ಔಷಧೀಶು ಅಪ್ಸು ಶ್ವಸಿತಸ್ಯ ರಾಜ ಬೃಹತಿ ವಸೂನವೇ. ಬೃಹತಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನ ರೂಪಗಳನ್ನು ಪ್ರತಿ ವಸ್ತುಗಳಲ್ಲೂ ಕೂಡ ನೋಡ್ತಾ ಇದ್ದಾರೆ. ವ್ಯಾಪಾರವನ್ನ ಆಶ್ಚರ್ಯ ಪಡ್ತಾ ಇದ್ದಾರೆ. ನೇರ ಶ್ರುತಿ ಅಂತ. ಯಾ ಪರ್ವತೇಶು ಔಷಧೀಷು ಅಪ್ಸು ಯಾ ಮಾನುಷೇಷು ಶ್ವಸಿತಸ್ಯ ರಾಜ ಬೃಹತಿ ವಸೂನವೇ. ಪಾಂಗ್ರಿ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಆದ್ದರಿಂದ ಭಕ್ತಿ ಎಂಬತಕ್ಕಂಥದ್ದು ಏನು ಅಂತ ನಾವು ಶಬ್ದ ಅದಕ್ಕೆ ಕೊಡ್ತೀವೋ ಆ ಶಬ್ದದಲ್ಲಿ ಎಷ್ಟು ಆವೃಕಗಳು ಸೇರಿದೆ ಅನ್ನೋದನ್ನು ಬಿಡಿಸ್ಕೊಂಡು ಬರಬೇಕು. ಮೊದಲನೇ ಆವೃಕ ಗುಣ, ಗುಣಾವೃಕ. ಆ ಗುಣಾವೃಕವನ್ನು ಬಿಡಿಸ್ಕೊಳ್ಳದೆ ಇದ್ದರೆ ಕಾಮನೆಗಳು ಹೋಗಲ್ಲ. ತಾಮಸ ಬಂದಾಗ ಕೆಟ್ಟ ಕಾಮನೆ ಬರ್ತದೆ, ರಾಜಸ ಬಂದಾಗ ವ್ಯಾಪಾರದ ಬುದ್ಧಿ ಬರ್ತದೆ, ವಿಶ್ರೀಭಾವ. ಸಾತ್ವಿಕ ಬಂದಾಗ ಒಂದು ಸ್ವಲ್ಪ ಒಳ್ಳೆ ನಡತೆಗಳು ನಮ್ಮಲ್ಲಿದ್ದರೂ ಕೂಡ ಮತ್ತೆ ತಿರುಗಿ ಅದರ ಆವೃಕ ಬರುತ್ತೆ. ಆದ್ದರಿಂದ ಬಂದಿದ್ದನ್ನು ಕೂಡ ಕೆಡಬಹುದು. ಉದಾಹರಣೆ, ಒಳ್ಳೆ ಅಧಿಕ ಮಾಸ 33,000 ರೂಪಾಯಿ ಯಾರಿಗೂ ಕೊಟ್ಟಪ್ಪ ಸಂಪಾದನೆ ಕೊಟ್ಟಿದ್ದಾನೆ ದೇವರು. ಒಳ್ಳೆ ಭಾವನೆಯಿಂದನೇ ಕೊಟ್ಟು ಅಧಿಕ ಮಾಸ ದೇವರು ಬೇಕಾದಷ್ಟು ಸಂಪಾದನೆ ಕೊಟ್ಟಿದ್ದಾನೆ. ಅದನ್ನ ಬರೀ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಏನು 33,000 ಕೊಡ್ತೀನಪ್ಪ ಅಂತ ಕೊಡುವಾಗಲೂ ಬುದ್ಧಿ ಇದೆ, ಕೃಷ್ಣಾರ್ಪಣ ಅಂದುವಾಗಲೂ ಬುದ್ಧಿ ಇದೆ, ಎಲ್ಲ ಇದೆ. 33,000 ಕೊಟ್ಟಿದ್ದೀನಿ ಅಂತ ಪಕ್ಕನೂ ಗೊತ್ತಿಲ್ವಲ್ಲ? ಬಂತು ನೋಡಿ ರಾಕ್ಷಸ. ಅದಾದ್ಮೇಲೆ ತಾಮಸ ಆವೃಕ ಬಂತು, ಮಾಡಿ ಸಾತ್ವಿಕ. ನಾನು 33,000 ಕೊಟ್ಟಿದ್ದೆ ಯಾರಿಗೂ ಗೊತ್ತಾಗಲಿಲ್ವಲ್ಲ? ಅದು ಗೊತ್ತಾಗಬೇಕಲ್ಲ. ಇವರು 33,000 ರೂಪಾಯಿ ಕೊಟ್ಟಿದ್ದಾರೆ ಆ ಆಚಾರ್ಯಗೆ ಅಂತ ಗೊತ್ತಾಗ್ತದೆ ನೋಡಿ. ಏನು ತಗೊಂಡು ತಾಮಸ ಬಂದೇ ಅಡಿಯೇ ಸಾತ್ವಿಕವಾಗಿ ಮಾಡಿರ್ತಕ್ಕಂಥ ಕರ್ಮವನ್ನು ಏನೋ ದೇವರು ಸಂಪತ್ತು ಕೊಟ್ಟಿದ್ದ, ನನಗೂ ಮನಸ್ಸು ಕೊಟ್ಟಿದ್ದ,
ಇದ್ದಂಗೆ ಮಾಡಿಬಿಡ್ಬೇಕಲ್ವಾ ಆಚಾರ್ಯ. ಅದಕ್ಕೆ 33,000 ರೂಪಾಯಿನ ನಾನು ಪುರುಷೋತ್ತಮ ಕೈನ ಪ್ರೀತ್ಯರ್ಥ ಅಂತ ಹೇಳಿ ಅಧಿಕ ಮಾಸದಲ್ಲಿ ಕೊಟ್ಟಿದ್ದೀನಿ. ಮುಂದಿನ ಅಧಿಕ ಮಾಸದವರೆಗೂ ಬದುಕಿರ್ತೀವೋ ಇವಾಗ ಯಾರು ಗೊತ್ತು ಆಚಾರ್ಯ, ಅದು ವೇದಾಂತ ಅಲ್ಲ. ಬದುಕಿರ್ತೀವೋ ಇಲ್ವೋ ಅಂತ ಮಾಡಿದೆ ಅಂದರೆ 10 ವರ್ಷಕ್ಕೆ ಎಫ್ ಡಿ ಹಾಕಿದೆಯಲ್ಲ 2 ಕೋಟಿನ ಅಂತ ಕೇಳಿದ್ರೆ ಅಲ್ಲಿ ಗ್ಯಾರಂಟಿ ಅಂತ ಕೇಳಿದ್ರೆ ಇಲ್ಲ, ಅದಕ್ಕೆ ಗ್ಯಾರಂಟಿ ಇರುತ್ತೋ ಇಲ್ವೋ ಅಂತ ನಾಮಿನಿ ಅಂತ ಒಂದು ಮಾಡಿ ಹಾಕ್ಬಿಟ್ಟಿದ್ದೀವಿ. ನಾನು ಅಂತ ಅಂದ್ರೆ ನನ್ನವ್ರು ಯಾರು ತಿನ್ನಲಿ, ನಾವು ಹೊರಗೋದ್ರೆ ನಾನು ನನ್ನದು ಬಂತಲ್ಲ. ಬ್ಯಾಂಕಿಗೆ ಹೋದ್ರು ನಾನು ನನ್ನದು, ಎಫ್ ಡಿಗೆ ನನ್ನ ಹೆಸರಿನಲ್ಲೇ ಇದ್ರು ನಾಮಿನಿ ಹೆಂಡ್ತಿನೋ ಮಕ್ಕಳು ಸ್ನೇಹಿತನೋ ಯಾವುದು ಆಗದೆ ಇದ್ರೆ ಬ್ಯಾಂಕ್ ನೋಡ್ಬಿಟ್ಟು ಹೋಗುತ್ತೆ. ಮಾಡ್ಕೊಳ್ತಾ ಇದ್ರೆ ಡೆಡ್ ಅಕೌಂಟ್ಗೆ ಹಾಕ್ಕೊಡ್ತಾರೆ. ಡೆಡ್ ಅಕೌಂಟ್ಗೆ ಹಾಕ್ತು ಅಂದ್ರೆ ಮುಗೀತು, ಅದು ಯಾರಿಗೂ ಹೋಯ್ತು ಅಂತಲೇ ಅಲ್ಲ. ಅಲ್ಪಸಂಖ್ಯಾತರು ಅಂತ ಇರ್ತಾರೆ ಅವರು. ಸಂಖ್ಯೆಯಲ್ಲಿ ಅವರು 50% ಆಗ್ತಾ ಇದ್ರು ಕೂಡ ಅವ್ರ ಹೆಸರು ಅಲ್ಪಸಂಖ್ಯಾತರು ಅಂತ. ಬ್ರಾಹ್ಮಣರು 0.5 ಇದ್ರೂ ಕೂಡ ನಾವು ದೊಡ್ಡ ಸಂಖ್ಯಾತರು ಅಂತ ಹೆಸರು. ನಮ್ಮನ್ನು ಯಾರು ಕೇಳ್ತಾರೆ ನೀವು ಓಟ್ ಹಾಕಿದ್ಯಾ ಇಲ್ವಾ ಅಂತ ಬಂದು ಯಾರಾದ್ರು ಕೇಳ್ತಾರೆ. ಈ ಬಡವರುಂಡೆ ಹಾಕಕ್ಕೆ ನಮಗೆ ಅಂತ ಗ್ಯಾರಂಟಿ ಅಂದರೆ ಏನು ಕೇಳೋದಿಲ್ಲ ಬರೋದಿಲ್ಲ. ಏನೋ ಬೀದಿಗೆ ಬಂದಿದ್ದೇನೋ ನಿಂತಿದೆ ನಮಸ್ಕಾರ ಸ್ವಾಮಿ ಅಂತ ಅದೇ ಲಾಭ ಅವ್ರಿಗೆ. ಹಂಗ ಹಂಚ್ತಾರೆ ತಗೊಂಡೋಗಿ. ಯಾಕೆ ನಿಮ್ಗೆ ಹೇಳಿದೆ? ಹಾಗೆ ಅದು ಗೊತ್ತಾಗಬೇಕು ಅನ್ನೋ ತಾಮಸ ಗುಣ ಬಂತು ಅಂದರೆ ಬಾಯ್ಬಿಟ್ಟು ಕೃಷ್ಣಾರ್ಪಣ ಅಂತ ಬಂದಿದ್ದು ತಿರುಗಿ ಅವನಿಗೆ ಕೊಟ್ಟೆ ಇವನಿಗೆ ಕೊಟ್ಟೆ ಲೆಕ್ಕ ತೆಗೆದಿದ್ರೆ ಪುಣ್ಯವೂ ಹೋಯ್ತು, ಜ್ಞಾನ ಹೋಯ್ತು, ಪಕ್ಕದವನಿಗೆ ಗೊತ್ತಾಯ್ತಲ್ಲ, ಅಷ್ಟೇ ನಿಂಗೆ ಲಾಭ, ಇನ್ನೇನಿಲ್ಲ. ಅದು ದೇವರು ಮುಟ್ಟದು. ಅಂದರೆ ಗುಣಗಳ ಆವೃಕದಲ್ಲಿ ನಡೆದಂತಹ ಘಟನೆಗಳು, ಕೆಲಸಗಳು, ಕ್ರಿಯೆಗಳೇನಿದೆಯೋ ಅದು ಭಕ್ತಿಯುಕ್ತವಾಗಿ ಮಾಡಬೇಕು ಅಂತ ಯದ್ಯಪಿ ಶಾಸ್ತ್ರ ಹೇಳಿದ್ರೂ ಕೂಡ ಈ ಗುಣಗಳು ನಮಗೆ ಮಾಡ್ಸಕ್ ಬಿಡಲ್ಲ. ಆ ಗುಣಕಾರ್ಯಗಳನ್ನು ಗೆಲ್ಲಬೇಕು. ಯಾಕಂದ? ಬುದ್ಧಿ ಮನಸ್ಸಿನಿಂದ. ಬುದ್ಧಿಯಿಂದಲೇ ಮನವ ಶೋಧಿಸಬೇಕು. ಬುದ್ಧಿಯಿಂದಲೇ ತನು ಮನವ ತಿದ್ದಿಕೊಳ್ಳಲೇಬೇಕು. ಸಂಸ್ಕೃತ ಆದರೂ ಸಂತೋಷ, ಏನು ಬೇರೆ ಏನು ಹೇಳಲ್ಲ. ದಾಸರು ಏನು ಸಂಸ್ಕೃತ ಶಾಸ್ತ್ರ ಅವರು ತೋರಿದ್ದನ್ನೇನೆ ಹೇಳಿಲ್ಲ, ಅದನ್ನೇ ಕರಡೀಕರಿಸಿದ್ದಾರಷ್ಟು. ಬುದ್ಧಿಯಿಂದಲೇ ತನು ಮನವ ತಿದ್ದಿಕೊಳ್ಳಲೇಬೇಕು. ತಮ್ಮನ್ನು ತಿದ್ಕೋಬೇಕು, ಮನಸ್ಸನ್ನು ತಿದ್ಕೋಬೇಕು. ಮನಸ್ಸಿನಿಂದ ಬುದ್ಧಿ ನಿಶ್ಚಯವನ್ನು ತಿಳ್ಕೋಬೇಕು. ನೋಡಿ ಇದೆ ವಯಸ್ಸು ವರ್ಷ. ಬುದ್ಧಿಯಿಂದ ಮನಸ್ಸನ್ನ ನಿಶ್ಚಯ ಸಾಮರ್ಥ್ಯ ಮಾಡ್ಕೋಬೇಕು, ಮನಸ್ಸಿನಿಂದ ಬುದ್ಧಿಯಿಂದ ಕಂಟ್ರೋಲ್ ತಗೋಬೇಕು. ಆಗತ್ತಾ? ಮೊದಲು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀವ? ಗೊತ್ತಾಯಿತು ಎರಡಕ್ಕೂ ಹಿಂಗೆ ಸಂಬಂಧ ಇದೆ ಅಂತ. ದೇವ್ರ ನಾಮ ಹೇಳ್ಕೊತಾನೆ ಇದ್ದೀವಿ. 33 ಹಾಡು ಈ ಒಂದು ತಿಂಗಳಲ್ಲಂತೂ 33 ಎಲ್ಲ. ಬಟ್ಟೆ ಹೋಗಿದ್ರು 33, ಊಟ ಮಾಡಿದ್ರು 33 ತುತ್ತು, ಭಜನೆ ಹಾಡುಗಳು 33. ಹಾಗಂದ್ರೆ 33 ರೂಪಾಯಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಡಿ, ಸ್ವಲ್ಪ ಕೊಡಿ ಜಾಸ್ತಿ. 33 ಸಂಖ್ಯೆ ಸಾಕು ಅಂದ್ಬಿಟ್ಟು 10 ಪೈಸದ್ದು ಇಲ್ಲ ಸದ್ಯ, 10 ಪೈಸಾ 33 ಕೊಟ್ಬಿಟ್ರೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ? ಗುಣ ಹುಡುಕ. ಅದಕ್ಕೆ ಗುಣರಹಿತ ಮೊದಲು ಅದನ್ನು ಗೆಲ್ಲಬೇಕು. ಮೊದಲು ಗೆಲ್ಲಬೇಕಾದ್ರೆ ಏನು ಉಪಾಯ ಅದಕ್ಕೆ? ಸುಲಭೋಪಾಯ ಯಾವುದು? ಶಾಸ್ತ್ರಾರ್ಥಗಳ ಚಿಂತನೆ, ಅಹರ್ನಿಷಂ. ಅದನ್ನ ಅಭ್ಯಾಸ ನಾವು ಮಾಡ್ಕೊಳ್ಳದೆ ಹೋದರೆ, ಸ್ವಾಮಿ ಯಾವಾಗಲೂ ತಲೆ ಕೆಡಿಸ್ಕೊಂಡು ಶಾಸ್ತ್ರ ಅಂದ್ರೆ ನಾವು ಯಾವಾಗ ಸುಖ ಪಡೋದು? ತಿನ್ನೋದು ಯಾವಾಗ, ಉಣ್ಣೋದು ಯಾವಾಗ, ನೋಡೋದು ಯಾವಾಗ? RCB ಮ್ಯಾಚ್ ಬರ್ತಿತ್ತು, ದೇವ್ರನ್ನೇ ಗಮನಿಸ್ಕೊಳ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಸ್ಪೋರ್ಟಿಂಗ್ ನೇಚರ್ ಇದೆ. ಯಾರು ಗೆದ್ದು ಏನು ನೋಡ್ಬೇಕಲ್ಲ. ಸಣ್ಣ ಹುಡುಗ 15 ವರ್ಷದವನು ಎಂತಾರೆ ಕಾರಣಗಳು ಮಾಡ್ದ, ಅದೇನು ಹೇಳಿದ್ರೆ ನಮಗೂ ಸಂತೋಷ. ನಾವು ನೋಡದೆ ಸುಮ್ಮನಿದ್ರು ಜನ ಬಿಡೋಲ್ಲ. ಸ್ವಾಮಿಗಳೇ 15 ವರ್ಷದ ಹುಡುಗ 72 ಸಿಕ್ಸರ್ ಹೊಡೆದು ರೆಕಾರ್ಡ್ ಮಾಡ್ತಿದ್ವಿ. ಹೊಡೆದ ಸ್ವಾಮಿ ಅಂದರೆ ಸ್ವಾಮಿ ಹೌದಾ ಅಂತ ಬಿಡಲ್ಲ. ನೀನು ಇರ್ತೀನಿ ಅಂದರೂ ಬಿಡ್ಕೊಡ್ಸಲ್ಲ. ಅದು ಗುಣಕಾರ್ಯ. ಗುಣಗಳು ಆಕಾಶದಲ್ಲಿ ತೇಲಾಡ್ತಾ ಇರೋಲ್ಲ, ಆಕಾಶದಲ್ಲಿ ಇರೋಲ್ಲ, ಯಾವುದಾದ್ರು ಒಂದು ವ್ಯಕ್ತಿಗತವಾಗಿ ಇರುತ್ತೆ. ಗುಣದ ಕಾರ್ಯ ವ್ಯಕ್ತಿಗತವಾಗಿ ನಡೀಬೇಕು. ಗುಣ ಮಾಡಿಸ್ತಾ ಇದ್ರೂ ಕೂಡ ವ್ಯಕ್ತಿಯನ್ನು ಹೋಗುತ್ತೇವೆ, ಒಳ್ಳೆಯದಾದರೆ. ಕೆಟ್ಟದ್ದಾದರೆ ವ್ಯಕ್ತಿಯನ್ನು ಬೈತೇವೆ. ಎರಡೂ ಮಾಡಿಸಿರೋದು ಗುಣ. ಆ ಗುಣಕ್ಕೆ ನಿಯಾಮಕರಾದ ಅಧಿಷ್ಠಾನ ದೇವತೆಗಳು, ಆ ದೇವತೆಗಳು ಉಪಾಸನೆ ಮಾಡತಕ್ಕಂಥ ಭಗವಂತನ ರೂಪ. ಸಾತ್ವಿಕದಲ್ಲಿ ಏನಿದೆ, ರಾಜಸದಲ್ಲಿ ಯಾವ ರೂಪ ಇದೆ, ತಾಮಸದಲ್ಲಿ ಯಾವ ರೂಪ ಇದೆ? ನಿಮಿಷಕ್ಕೆ ಸಾತ್ವಿಕ ರಾಜಸ ಆಗುತ್ತೆ, ರಾಜಸ ತಾಮಸ ಆಗುತ್ತೆ. ಉದಾಹರಣೆ ಕೊಟ್ಟರೆ ಬೇಗ ಗೊತ್ತಾಗುತ್ತೆ. ಶಾಸ್ತ್ರ ವಿಚಾರಗಳಲ್ಲಿ ಹಾಗೆ, ಅದಕ್ಕೆ ದೃಷ್ಟಾಂತ ಕೊಡು.
ನಮ್ಮ ಗುರುಗಳು ದೃಷ್ಟಾಂತದಿಂದಾನೇ ನಮ್ಮ ಮಗ ಮಲಗಿಸ್ಬಿಡೋರು. ಬೇರೆ ಅರ್ಥ ಆಗಿರ್ತ ಅವೆಲ್ಲ ಹೇಳ್ತಾನೆ ಇರಲಿಲ್ಲ. ದೃಷ್ಟಾಂತ ಕೊಟ್ಟರು ಅಂದ್ರೆ ಒಂದು ಮಾವಿನ ಹಣ್ಣಿದೆ, ಸಾತ್ವಿಕನ ತಾಮಸನ? ಸಾತ್ವಿಕವೇ. ಒಳ್ಳೆ ರಸ, ಒಳ್ಳೆ ಗಂಧ, ಒಳ್ಳೆ ವಾಸನೆ, ಒಳ್ಳೆ ಬಣ್ಣ, ನೋಡೋಕ್ಕೆ ಮನಸ್ಸಿಗೆ ಆ ಮಾವಿನ ಹಣ್ಣು ಒಳ್ಳೆ ಹಣ್ಣಾದಾಗ ಆ ಬಣ್ಣಗಳು ಕಾಂಬಿನೇಷನ್ ನೋಡ್ಬೇಕು, ಕಲರ್ ಕಾಂಬಿನೇಷನ್, ಹಳದಿ, ಕೆಂಪು, ಸ್ವಲ್ಪ ಹಸಿರು, ಎಷ್ಟು ಚಂದ ಇರ್ತದೆ ಆಕಾರ, ಕಮ್ಮಂತ ವಾಸನೆ, ರಸಪುರಿ ಹಣ್ಣು ಎಲ್ಲ ಇದೆ. ಒಂದು ಕಡೆ ಇಟ್ಕೊಂಡಿದ್ದಾನೆ. 8 ದಿನ ಬಿಟ್ಕೊಂಡು ನೋಡ್ದ, ಅದರೊಳಗಿನಿಂದ ಕೊಳತ ರಸ ಈಚೆಗೆ ಬರ್ತಾ, ಕೆಟ್ಟ ವಾಸನೆ. ಈ ರಸ ಹೋಗಿ ಬೇರೆ ರಸ ಬಂತ. ಈ ಸಾತ್ವಿಕ ರಸವೇ ತಾಮಸವಾಯ್ತು. ತಾಮಸ ಅಂದ್ರೂ ಒಂದೇ, ಮಧ್ಯ ಅಂದ್ರೂ ಒಂದೇ. ಆಲ್ಕೋಹಾಲ್ 90 ಅಂತ ಕರೀತಾರೆ ಇಂಗ್ಲೀಷ್. 90 ಹಾಕಿದಾನೆ, ಇಷ್ಟೇ ಇರುತ್ತೆ ಅಷ್ಟೇ. ಒಂದು ಸಾರಿ ತೊಗೊಂಡ್ಬಿಟ್ರೆ ಅಷ್ಟು ಶಕ್ತಿ ಕೊಡುತ್ತದೆ. ಒಂದು ಮಾವಿನ ಹಣ್ಣು ತಿಂದರೆ ಅಷ್ಟು ಶಕ್ತಿ ಬರೋಲ್ಲ. ಆ ಕೊಳತ ಮಾವಿನ ಹಣ್ಣಿನ ರಸ ಪ್ಯೂರಿಫೈ ಮಾಡಿ ಕೊಡ್ತಾರಲ್ಲ, ಅದು ಕಿಕ್ ಹೊಡಿತದೆ. ತಾಮಸದ ಗುಣದ ಕಾರ್ಯ ಜಾಸ್ತಿನ, ಸಾತ್ವಿಕ ಗುಣದ ಕಾರ್ಯ ಜಾಸ್ತಿನ ನೋಡ್ಕೊಂಬಪ್ಪ ಅಂತ. ಧಾನ್ಯ ಕೊಳಿಸ್ತಾರೆ, ಗೋಧಿ, ಅಕ್ಕಿ, ಹಣ್ಣು, ಹಂಪು, ಯಾವ ವಸ್ತು ಇದ್ರೂ ಕೊಳಿಸ್ತಾರೆ. ಕೊಳಸೋದನ್ನು ತಯಾರು ಮಾಡ್ತಾರೆ. ಈ ಅಕ್ಕಿ ಇದ್ದರೆ 48 ರೂಪಾಯಿ 60 ರೂಪಾಯಿ ಒಂದು ಕೆಜಿಗೆ ಹೋಗುತ್ತೆ. ಕೊಳಸಕ್ಕೆ ಕೊಟ್ಟು ಕೊಳಸ ರಸ ಮಾಡಿದ್ರೆ ಗೊತ್ತಾಯ್ತಾ 200 ರೂಪಾಯಿಗೆ ಹೋಗುತ್ತೆ. ತಾಮಸ ಗುಣಗಳನ್ನ ಪುಸ್ತಕದಲ್ಲಿ ನೋಡ್ತೀವಿ, ಆಲ್ಮೋಸ್ಟ್ ನೋಡು ಅಂದ್ರೆ ನಮ್ಮ ಸ್ವಾಮಿ ಗುರುಗಳು ಅಂತ ಗುರುಗಳನ್ನ ಕಳ್ಕೊಂಡಿದ್ದಕ್ಕೆ ಇವತ್ತು ದುಃಖ ಪಟ್ಕೊಂಡು ಸಾಯ್ತಾ ಇದ್ದಾರೆ. ಯಾರು ಕೊಡ್ತಾರೆ ಉತ್ತರ ನಿಮಗೆ? ಹೇಳಿದರೆ ಎಲ್ಲಿ ಅವಸ್ಥೆ ಸಂಪಾದನೆ ಮಾಡಬೇಕಲ್ಲ. ಸಾತ್ವಿಕ ರಸವೇ ತಾಮಸವಾಯಿತು, ಬೇರೆ ರಸ ಬರಲಿಲ್ಲ. ಯಾತಯಾಮಂ ಗತರಸಂ ಭೂತಿ ಪರಿಷಿತಂ ಗೀತ. ಯಾತಯಾಮಂ ಗತರಸಂ, 3 ಗಂಟೆ ಆದರೆ ಆ ಸಾತ್ವಿಕ ರಸ ಹೋಯಿತು ಅಂದರು ಅನ್ನದಲ್ಲಿ. ಅದನ್ನೇ ತಂಗಳು ಅಂತ ಕರೆದು, ಅದು ತಿಂದರೆ ತಾಮಸ ಬುದ್ಧಿ ಬರ್ತದೆ ಎಂದು. ಯಾತಯಾಮ ಅಂದ್ಬಿಟ್ರು ಅಷ್ಟೇ, ಅದೇ ರಸ ಯಾತಯಾಮ ಯಾವುದೇ ಆಗಲಿ ಹೊಳಿತು ಅಂತ ಅರ್ಥ. ಅದು ಮಜ್ಜಿಗೆ ಇವತ್ತು ತಂದು ಮೊಸರು ಇವತ್ತು ತಿನ್ಬೋದು, ಅಪ್ಪಿ ತಪ್ಪಿ ನಾಳೆ ಇಡ್ಬೋದು, ಅಪ್ಪಿ ತಪ್ಪಿ ಇನ್ನೂ ಒಂದು ದಿನ ಇಡ್ಬೋದು. ಇಲ್ಲ ತಮಿಳು ಪೆಟ್ಟಿಗೆ ಇದೆ ಅಂದರೆ, ಅಯ್ಯೋ ಸಾರಿ ಫ್ರಿಡ್ಜ್ ಇದೆ ಅಂದರೆ ಒಂದು 3-4 ದಿನ ಇಡ್ಬೋದು. ಆಮೇಲೆ ಕೆಳಗದನ್ನು ಇಡ್ತು ಅಂದರೆ 3 ದಿನದಿಂದ ತಡ್ಕೊಂಡಿತ್ತಲ್ಲ ಆ ಗುಣ ಅಷ್ಟು ಏಕಕಾಲಕ್ಕೆ ಬರುತ್ತೆ. ಹುರುಳಿಕಾಯಿ 3 ದಿನ ಇಡಿ ಫ್ರಿಡ್ಜಲ್ಲಿ, 4ನೇ ದಿನ ತೆಗೆದು ಅಲ್ಲಿ ಇಟ್ಟಿರಿ ಹೆಚ್ಚೋ ತನಕ ನೀರು ಒಸರುತ್ತೆ ಒಳಗಿಂದ, ಪಿತ ಪಿತ ಆಗೋದು. ಅದರಲ್ಲಿ ಏನು ರುಚಿ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಎಲ್ಲ ರಸ ವಿಕಾರ ಆಗ್ತದೆ. ನೀವು ಕೃತಕವಾಗಿ ಇಟ್ಬಿಟ್ಟ ಕ್ಷಣಕ್ಕೆ ಅದು ಹುಳ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಅದರ ರಸ ವ್ಯತ್ಯಾಸ ಆಗುತ್ತೆ. ದೇವರು ಮಾಡಿರೋ ನಿಯಮ ಆಗಿ ಅವನು ಚೇಂಜ್ ಮಾಡ್ತಾನೆ. ಗೊತ್ತಾಯ್ತಾ? ವ್ಯತ್ಯಾಸ ಉಂಟೇ ಉಂಟು. ಹಾಗೆಂದು ಹೇಳ್ತಾರೆ, ಆ ಸಾತ್ವಿಕವಾದ ರಸವೇ ತಾಮಸವಾಯಿತು. ಬೇರೆ ರಸ ಬಂದು ಸೇರ್ಕೊಂಡಿಲ್ಲ. ಸಾತ್ವಿಕ ರಸದಲ್ಲೇ ಕಾಲಾನುಗುಣವಾಗಿ ತಾಮಸ ಗುಣಗಳು ಪ್ರಕಟವಾಯಿತು, ಪ್ರಾಚುರ್ಯವಾಗುತ್ತದೆ. ಆದ್ದರಿಂದಾನೇ ದೇಶ ಕಾಲೋಚಿತ ಧರ್ಮ ಕರ್ಮ ಸಕ್ತರು. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ಪದಾರ್ಥವನ್ನು ಎಷ್ಟೊತ್ತರಲ್ಲಿ, ಊಟಕ್ಕೊಂದು ಕಾಲ ಇದೆ, ಮಾಡೋಕ್ಕೊಂದು ಕಾಲ ಇದೆ. ರಾತ್ರಿ 2 ಗಂಟೆಗೆ ಅಡುಗೆ ಮಾಡ್ತೀನಿ ಅಂದರೆ ಮಾಡ್ಬೋದು, ಅದೇನು ತಪ್ಪಲ್ಲ. ಅಂದರೆ ಮಾಡ್ಬೋದೇ ಅಂತ ಹೇಳಿದ್ರು ಮಾಡಬಾರ್ದು. ಹಾಗೆ ಊಟಕ್ಕೊಂದು ಕಾಲ ಇದೆ, ಬೇಕಾದ ಕೆಲಸ ಯಾವಾಗ ಬೇಕೋ ತಿನ್ಕೋತೀನಿ ಅಂದರೆ ಅದಕ್ಕೆ ನಮ್ಮ ಜ್ಞಾನ ಆಗಿರೋದು. ನಿಂತ್ಕೊಂಡು ತಿನ್ನೋದು, ಮಲ್ಕೊಂಡು ತಿನ್ನೋದು, ಬೇಕಾ ಶೂ ಹಾಕೊಂಡು ತಿನ್ನೋದು, ಎಕಡ ಹಾಕೊಂಡು ತಿನ್ನೋದು, ಓಡಾಡ್ತಾ ತಿನ್ನೋದು, ಅಂಗಡಿ ಬೀದಿಲೆಲ್ಲ ತಿನ್ನೋದು, ಜನರೆದುರಿಗೆಲ್ಲ ತಿಂತಾ ಇರೋದು. ತಿನ್ನೋದು ಯಾವನ ನೋಡೋನು ಕೊಡ್ಕೋಬೇಕು, ಅವರೆಲ್ಲ ತಿಂತಾ ಇರ್ತಾರೆ, ನಮ್ಗೆ ಹೋಗ್ತೀವಿ ಯಾರು ಅಂದ್ಕೊಂಡು ಹೋಗ್ಬೇಕು. ಇದೆಲ್ಲ ಲೋಕ ವಿಷಯ ಅಂತ ತಿಳ್ಕೊಬೇಡಿ, ಎಲ್ಲವೂ ಶಾಸ್ತ್ರ ವಿಚಾರವೇ. ಸಿಂಪಲ್ಲಾಗಿ ವಿಚಾರ ಮಾಡಕ್ಕೆ ಬಂದಾಗ ಇಲ್ಲಿಂದ ಪ್ರಾರಂಭ ಮಾಡ್ತೇವೆ. ಅದಾದ ತಂಡುಲ ರೂಪಕ್ಕೆ ಬಂದ ಮೇಲೆ ಅದನ್ನು ಬೇಯಿಸಿದ ಮೇಲೆ ಶಾಸ್ತ್ರೀಯವಾದಂಥ ನೈವೇದ್ಯ, ವೈಶ್ಯದೇವ, ಬಲಿಹರಣ, ಹಸ್ತೋದಕ ಎಲ್ಲ ಮಾಡಿ ಊಟ ಮಾಡಿದ್ರೆ ಯಜ್ಞ. ಆ ಧಾನ್ಯದ ರೂಪಕ್ಕೆ ತರೋವರೆಗೂ ಏನೇನು ಕಾರ್ಯ ಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅದು ತಿಳ್ಕೋಬೇಕಾ ಬೇಡವಾ? ಹಾಗೆ ಭಕ್ತಿಯ ಹಿನ್ನೆಲೆ, ಭಕ್ತಿಯಾಗಿ ಆ ಒಂದು ಕಾರ್ಯ ನಡಿಬೇಕಾದ್ರೆ ಅದರ ಹಿನ್ನೆಲೆ ಇರೋದನ್ನು ತಿಳ್ಕೋಬೇಕಲ್ವಾ?
ಹಾಗೆ ಯಾಕೆ ನಮ್ಗೆ ಒಳ್ಳೆ ಮನಸ್ಸಿಲ್ಲ, ಯಾಕೆ ಓದಿದ ಬಾಯಿಗೆ ಆಗ್ತಾ ಇಲ್ಲ, ಯಾಕೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ, 2 ನಿಮಿಷದಲ್ಲಿ ಮರ್ತೋಗುವಂಥ ಸ್ಥಿತಿ ಬರ್ತಾ ಇದೆ, ಯಾಕೆ ನನಗೆ ದೇವರ ಅನುಗ್ರಹ ಆಗ್ತಿಲ್ಲ ಅಂತ ನಿನ್ನ ಪ್ರಶ್ನೆ ಮುಟ್ಟಿದ್ರೆ ಅದಕ್ಕೆ ಉತ್ತರ. ಆ ಪ್ರಶ್ನೆ ಇಲ್ಲದೆ ಹೋದರೆ ಯಾತಕ್ಕೆ ಅಂದರೆ ನಮಗೂ ಗೊತ್ತಿಲ್ಲ, ಹೇಳೋರ್ಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಮ್ಮ ಗುರುಗಳಿಗೆ ಎಷ್ಟು ಜ್ಞಾಪಕ ಶಕ್ತಿ ಇದೆ ಗೊತ್ತಾ, ನಮಗಿಲ್ಲ ಅಂತ ದುಃಖಪಟ್ರೆ ಅವ್ರ ಗುರುಗಳು ನಿರಂತರ ಚಿಂತನೆ ಮಾಡ್ತಾ ಇರ್ತಾರೆ. ನೀವು ಬಿಟ್ಬಿಟ್ಟಿದ್ಯಾ, ಏನು ಮಾಡೋ, ಶಿಷ್ಯಾದಿಚ್ಛೇದ್ ಪರಾಜಯಂ ಅಂತ ತೋರಿಸು, ಗುರುಗಳು ಸಂತೋಷ ಪಡ್ತಾರೆ. ಕಾಮಚೋರ್ ಅಂತಾರಲ್ಲ, ಹಾಗೆ ಮಾಡ್ತಕ್ಕಂಥ ಕೆಲಸದಲ್ಲೇ ಕಳ್ತನಗಳು ಮಾಡ್ಕೊಂಡು ಕೂತಿದ್ದೀವಿ. ಆದ್ದರಿಂದ ಬಂದಿರೋ ಅಷ್ಟನ್ನೇ ಹೋಳ್ಕೊಂಡು ಕೂತಿದ್ದೀವಿ. ಆದ್ದರಿಂದ ಭಕ್ತಿ ಇಲ್ಲದೆ ಇರೋ ಕಡೆ ಭಕ್ತಿ ಇದೆ ಅಂತ ತಿಳ್ಕೊಂಡಿದ್ದೀವಿ. ಆದ್ದರಿಂದ ಅದರ ಕಾರ್ಯ ನಡೀತಾ ಇಲ್ಲ. ಆಗ ಪ್ರಹ್ಲಾದರಾಜರು ಭಕ್ತಿಯಲ್ಲಿರ್ತಕ್ಕಂಥದ್ದು ನಿನ್ನೆ ಏನು ಹೇಳಿದ್ರು ಎಲ್ಲ ಗುಣಗಳು ಒಂದರಲ್ಲಿ ಸೇರಿವೆ ಅಂತ, ಒಂದರಲ್ಲೇ ಇದೆ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಏನು ಕನ್ಸಿಡರ್ ಮಾಡಿಲ್ಲ. ದೊಡ್ಡ ಶ್ರೀಮಂತ, ದೈತ್ಯ ಬಾಲಕ, ದೈತ್ಯ ಸಾಮ್ರಾಜ್ಯಾಧಿಪತಿ ಯಾವುದೋ ಇಲ್ಲ. ಅರ್ಥ ಪಂಚಕ ತತ್ವಜ್ಞ, ಪ್ರಹ್ಲಾದರಾಜರು ಹೇಳ್ತಿರೋ ಮಾತು. ಅರ್ಥ ಪಂಚಕ ತತ್ವಜ್ಞ, ಪಂಚ ಸಂಸ್ಕಾರ ಸಂಯುತ, ನವಭಕ್ತಿ ಸಮಾಯುಕ್ತ, ಮಹಾಭಾಗವತ ಸ್ಮೃತ. ಮಹಾಭಾಗವತೋತ್ತಮರ ಲಕ್ಷಣವನ್ನು ಹೇಳ್ತಾರೆ. ಅದು ಗರ್ಭದಿಂದ ಈಚೆಗೆ ಬಂದಾಗ ಗರ್ಭದಲ್ಲಿದ್ದಾಗ ಮಹಾಭಾಗವತೋತ್ತಮರನ್ನೇ ಕರೆಸಬೇಕು ಅಂತ ಭಗವಂತ ಕಳಿಸ್ಕೊಟ್ನ. ಕರೆದಿದ್ದವ್ರಿಗೆ ಹಿರಣ್ಯಕಶಿಪು ಕರೆದಿದ್ನ. ಯಾರು ಕರೆದಿದ್ರು? ಪ್ರಹ್ಲಾದರನ್ನ ಅವತಾರ ಮಾಡುವಂತ. ಅಥವಾ ಬ್ರಹ್ಮದೇವರು ಅಟ್ಟಿದ್ರ, ಶಾಪ ಕಳಿಸ್ತೀನಿ ಹೋಗು, ಬ್ರಹ್ಮ ಶಾಪಾಚ ಭೂತಲೆ ಅಂತ. ಹೋಗಿ ಏನೇನು ಮಾಡಿ ಶಾಪಕ್ಕೆ ನೀವು ಭೂಲೋಕದಲ್ಲಿ ಹೋದ್ರೆ ನಿಮ್ಮಿಂದೇನಾಗುತ್ತೆ ಅಂದ್ರ ಬ್ರಹ್ಮದೇವರು. ಶಾಪದ ವ್ಯಾಜ ಅದು ವರ ಯಾರಿಗೆ? ನಮಗೆ. ಬರದೇ ಇದ್ರೆ ಏನಾಗ್ತಿತ್ತು ಅನ್ನೋದು ವೇದಾಂತ ಪ್ರಪಂಚದಲ್ಲಿ ವಿಮರ್ಶೆ ಮಾಡಿದಾಗ ಗೊತ್ತಾಗುತ್ತೆ. ದಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಇಬ್ಬರು ಬರದೇ ಹೋಗಿದ್ದರೆ, ಅವತಾರವೇ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ 1 ನಿಮಿಷ ಕೂತ್ಕೊಂಡು ಯೋಚನೆ ಮಾಡೋ ಜನ ಯಾರಿದ್ದಾರೆ? ಟೀಕಾರರಿರಲಿಲ್ವ? ಅವ್ರು ನೋಡ್ಕೋತಾ ಇದ್ರು. ಪಾದರಾಜರಿರಲಿಲ್ವ? ಅವರು ಋಷಿಗಳು, ಅವ್ರು ನೋಡ್ಕೋತಾ ಇದ್ರು. ರಘುತ್ತಮರಿರಲಿಲ್ವ? ಅವ್ರು ನೋಡ್ಕೋತಾ ಇದ್ರು. ಈಗ ನಮ್ಮ ಗುರುಗಳಿಲ್ವ? ಅವ್ರು ನೋಡ್ಕೋತಾ ಇದ್ರು. ಅಷ್ಟೇ. ಏನು ಗೊತ್ತಾಗುತ್ತೆ ನಿಮಗೆ? ವ್ಯಾಸರಾಯರಿಲ್ಲದೆ ಏನಾಗ್ತಿತ್ತು ಅಂತ ಒಂದು ಪ್ರಬಂಧ ಬರೀ ಅಂತ ಕೊಡ್ತೀನಿ. ನಾವು ಬರೀತೀರಾ? ವ್ಯಾಸರಾಯರ ಅವತಾರ ಇಲ್ಲದೆ ಇದ್ರೆ ವೇದಾಂತ ಸಾಮ್ರಾಜ್ಯದ ಸ್ಥಿತಿ ಹಿಂಗಾನಿತ್ತು ಅಂತ ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನ ಮಾಡಿ ಪ್ರಶ್ನೆ ಹಾಕಿ. ಹಾಗೆ ಮುಂದೆ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡದೆ ಹೋಗಿದ್ದಿದ್ರೆ ಶಬ್ದಾರ್ಥಗಳು, ಅಕ್ಷರಾರ್ಥಗಳು ಅವೆಲ್ಲ ಎಲ್ಲ ಸ್ವಾಮಿಗಳಿಗೂ ಕೊಡಿಸ್ಬೋದು. ಮನುಷ್ಯರ ಸ್ವಾಮಿಗಳ ಹೆಸರಿಗೂ ಕೊಡಿಸ್ಬೋದು. ದೇವತೆಗಳ ಹೆಸರು ಇಟ್ಕೊಂಡು ಬಂದಿದ್ರು ಅವ್ರಿಗೂ ಕೊಡಿಸ್ಬೋದು. ಆ ಅರ್ಥ ನನಗೆ ಪ್ರವಚನಗಳು ಬೇಡ. ರಾಯನ್ನೇ ರಾಶಿ ದೋಷಗಳ ದಯಿಸುವ ಗಾಯನ್ನೇ ಘನಜ್ಞಾನ ಬದುಕೀವ, ವೇಮೆನ್ನೆ ವೇಗದಿ ಜನನ ಮರಣ ದೂರ ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ. ರಾಘವೇಂದ್ರ ಅನ್ನೋ 4 ಅಕ್ಷರಕ್ಕೆ ಅರ್ಥವನ್ನು ಹೇಳಿದರು. ಜ ಎಂದು ನುಡಿಯಲು ಜಯಶೀಲನಾಗುವ, ಯ ಎಂದು ನುಡಿಯಲು ಯಮನಂಜುವ, ತಿ ಎಂದು ನುಡಿಯಲು ತಿಮಿರ ಪಾತಕ ಹರಣ, ತ ಎಂದು ನುಡಿಯಲು ತಾಪತ್ರಯ ಪರಿಹಾರ, ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ದೂಡು ತಾಕಿದ ಮನುಜರಿಗೆ. ನಾನಲ್ಲ, ವಿಜಯರಾಯರು ಹೇಳ್ತಾರೆ. ಅಲ್ಲಿ ಒಂದು ನಂಬರ್ ಅಂತೂ ಕೊಳ್ಳೇಬೇಕಲ್ಲ. ಹಾಗೆ ಅಕ್ಷರ ಅರ್ಥಗಳನ್ನು ಇವತ್ತ್ಯಾರು ಜೈತೀರ್ಥ ಅಂತ ಹೆಸರಿಟ್ಕೊಂಡಿದ್ರೆ ಅವ್ರಿಗೂ ಅದು ಅರ್ಥ ಹೇಳ್ಬೋದು. ಜ ಎಂದು ನುಡಿಯಲು ಜಯಶೀಲನಾಗುವ, ಕೆಲಸ ಇದೆ, ಸಾಯ್ತಾ ಇದ್ದಾನೆ. ಜ ಎಂದು ನುಡಿಯಲು ಜಯಶೀಲನಾಗುವಂತೆ ವ್ಯಾಖ್ಯಾನ ಮಾಡೋಕ್ಕಾಗತ್ತ? ಜೈತೀರ್ಥ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತ ಆಗಲ್ಲ. ಯಾಕಾಗಲ್ಲ ಅಂದರೆ ಹೆಸರಿಗೆ ತಕ್ಕಂಥ ಕ್ರಿಯೆ ಇಲ್ಲ. ಕ್ರಿಯೆ ಇರೋ ಕಡೆ ಅದರ ಕಾರ್ಯಕಾರಣ ಸಂಬಂಧವೇ ವಿನ ಕ್ರಿಯೆ ಇಲ್ಲದೆ ಹೋದರೆ ಅದು ಕೇವಲ ಶಾಬ್ದಿಕವಾದಂಥ. ಗೋಡೆಗೆ ಬರೆದ ಹುಲಿ, ಗೋಡೆಗೆ ಬರೆದ ಹುಲಿ ಗುಡಿ ಗುಡಿಸಿ ನುಂಗ ಬರಲು, ಆರೇನು ಮಾಡುವರು ಅವನಿಯೊಳಗೆ. ಬರೆದಿರೋ ಚಿತ್ರ ನಮ್ಮ ನುಂಗಕ್ಕೆ ಬಂತು ಅಂದರೆ, ಭಗವತ್ ಸಂಕಲ್ಪ ಬಂದರೆ ಆ ಚಿತ್ರ ಬಂದು ನುಂಗುತ್ತೆ, ಅದೇ ಹುಲಿ ಆಗುತ್ತೆ. ಅದಕ್ಕೆ ಯಾರೇನು ಮಾಡ್ತಾರೆ ಅಂದರೆ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ. ಕಲಸಿದ ಅವಲಕ್ಕಿ
ಕಲಪರಟಿ ನುಂಗಲು. ಅವಲಕ್ಕಿ ಕಲಸೋಣ ಅಂದರೆ ಕಲ್ಗಡೆಗೆ, ಹಿಂದಿನ ಕಾಲದಲ್ಲಿ ಕಲ್ಗಡೆಗೆ ಕಲಪರಟಿಗೆ ಅಂತಾರೆ. ಕಲಿಸ್ತಾ ಇದ್ರು, ಏನು ಅವಲಕ್ಕಿನೇ ಇರಲ್ಲ ಅಂದರೆ ಇಲ್ಲ ಪಾತ್ರೆನೇ ನುಂಗ್ಬಿಡ್ತು ಅಂದರೆ ಯಾರು ನಂಬ್ತಾರೆ? ತಿಂದಿದ್ದೀನಿ ಅಂತ ಒಪ್ಕೋ ಅಂತಾರೆ, ಹೊಡಿತಾರೆ, ತಿಂದಿಲ್ಲಪ್ಪ, ಗ್ರಾಚಾರ ಕಡಿಮೆ ಹಂಗಾಗಿ ಏನು ಮಾಡ್ತಾರೆ? ಆಡದ ಮಾತುಗಳ ಅಖಿಲರು ನಿಜವೇನ, ನಾವು ಪ್ರತಿಮಾ ಕೊಟ್ಟೇ ಇಲ್ಲ, ನಾವು ಕಾರಿನ ಸಾಗಾಕೆ ಇಲ್ಲ, FIR ಬುಕ್ಕು, 3 ಲಕ್ಷ ಖರ್ಚು ಆಯ್ತಪ್ಪ. ಆರೇನು ಮಾಡ್ತಾರೆ ಅಂದರೆ ಹೋಗ್ಬೇಕು, ನಿಂತ್ಕೋಬೇಕು. ನಾವು ತೊಗೊಂಡು ಇಲ್ಲ, ಯಾರು ಕೊಟ್ಟು ಇಲ್ಲ, ನಾನು ಯಾವ ಕಾರಿಗೆ ಹೋಗ್ಬೇಕು, ಯಾರು ಕೇಳ್ತಾರೆ ನಿಮ್ಮ ಮಾತಲ್ಲಿ? ಎಂತೆಂಥ ದುಃಖಗಳನ್ನ ಸ್ವಾಮಿ ಕೊಟ್ಟಾಗ ಆ ಭಕ್ತಿಯ ಸ್ಥಾನಮಾನಗಳಿಗೆ ಒಂಚೂರು ಅರ್ಥ ಆಗುತ್ತೆ. ಆ ಭಗವಂತನ ಗುಣಗಳನ್ನು ಆ ಕಷ್ಟದ ಪರಿಸ್ಥಿತಿಯ ಸ್ಥಿತಿಯಲ್ಲಿ ಸ್ವಾಮಿ ಅಂತೀವಲ್ಲ, ಆಗೋ ಸುಖ ಚೆನ್ನಾಗಿದ್ದಾಗ ಪಾರಾಯಣ ಮಾಡುವಾಗ ನಿತ್ಯ ದೇವ ಪೂಜೆ ಒಳಗೆ ಖಂಡಿತ ಆಗುತ್ತೆ. ಅದೆಲ್ಲವೂ ಭಕ್ತಿ ಸೂತ್ರಗಳಿಗೆ ಹೇಳ್ತಾರೆ. ಆದ್ದರಿಂದಲೇ ಪ್ರಹ್ಲಾದರಾದರು ಬೆಟ್ಟದಿಂದ ಹಾಕಿದ್ರು ನಾರಾಯಣ, ಅಗ್ನಿಕುಂಡಕ್ಕೆ ಹಾಕಿದ್ರು ನಾರಾಯಣ, ಘೋರ ವಿಷ ಕೊಟ್ಟರು ನಾರಾಯಣ, ಆನೆ ಕಾಲದಲ್ಲಿ ತೋರಿಸಿದ್ರು ನಾರಾಯಣ, ದಂತಗಳಲ್ಲಿ ತಿನ್ಸಿದ್ರು ನಾರಾಯಣ, ಸರ್ಪಗಳಲ್ಲಿ ಕಚ್ಚಕ್ಕೆ ಹಾಕಿದ್ರು ನಾರಾಯಣ, ಕತ್ತಿಯಿಂದ ಹೊಡೆದ್ರು, ಗದಾಪ್ರಹಾರಾದಿಗಳು ಮಾಡಿದ್ರು ನಾರಾಯಣ. ಒಂದು ಕೂದಲು ಅಲ್ಲ, ಅಯ್ಯೋ ಅನ್ನಲಿಲ್ಲ, ಅಮ್ಮ ಅನ್ನಲಿಲ್ಲ, ಬೇಡ ವಿಕಾರ. ಇಂಥಾಪನಲ್ಲಿ ಹುಟ್ಟುಬಿಟ್ನಲ್ಲಪ್ಪ, ಏನು ಕರ್ಮ ಮಾಡಿದ್ದೆ ಸ್ವಾಮಿ ಅಂದ್ರೆ ಏನು? ಅಥವಾ ಏನು ಕರ್ಮ ಆಯಿತು ಅದು ಕಳಿಸ್ಕೊಡಪ್ಪ, ಉಪಮರ್ತಂಚಾವು ಮುಂದೆ ಜನ್ಮಕಾರ ನಿನ್ನೇ ಸ್ಮರಣೆ ಮಾಡುವಂಥದ್ದು ಕೂಡ ಹಿಂಗೆ ಅಪ್ಪ ಅಮ್ಮ ಬೇಡ ಅಂದ್ರ. ಅಥವಾ ತಂದೆ ಕರೆದಾಗ ನೀನು ತಂದೆನಾ ಅಂತ ಏನಾದ್ರು ಆಕ್ಷೇಪ ಮಾಡಿದ್ರ? ಪ್ರಹ್ಲಾದ ಅಂದರೆ ಎಷ್ಟು ನಮ್ರ ಭಾವನೆಯಿಂದ ನಮಸ್ಕಾರ ಮಾಡಿ ಹೋಗಿ ನಿಂತ್ಕೊಳ್ಳೋರು, ಕೈ ಮುಕ್ಕೊಂಡು ತೊಡೆ ಮೇಲೆ ಒಂದು ಸಂಧ್ಯೆ ಮಾಡಿದ್ರೆ ಬಂದ್ಬಿಡೋರು, ಪ್ರೀತಿ ಮಾಡೋರು, ಮುದ್ದು ಕೊಡೋರು. ಬಹಳ ಸುಂದರ ರೂಪ ಪ್ರಹ್ಲಾದರಾಜರು. ಇಂದ್ರ ನೀಲಮಣಿ ಮುಕುಟದಿಂದೊಪ್ಪುವ ಸುಂದರ ಬಾಲಕ ನಿವನಾರೆ, ಎಂದಿಗೂ ಕುಂದದ ಮಹಿಮ ಮುನೀಂದ್ರನ. ದಾಸರು ಇಂದ್ರ ನೀಲಂ ಬೃಂದಾವನಕ್ಕೆ ಹೋಗುವ ಕಿರೀಟ ಇಟ್ಕೊಂಡು ಹೋಗಿದ್ರು. ಸನ್ಯಾಸಿಗಳು ಶ್ರೀಪಾದರಾಜರು ಹೋಗ್ಬಿಟ್ರೆ ಯಾರು ಕಿರೀಟ ಇಟ್ಕೊಂಡಿಲ್ಲ, ಶ್ರೀಪಾದರಾಜರು ಕುಂಡಲ ಬಿಟ್ಟರೆ ಯಾರು ಕುಂಡಲ ಇಟ್ಕೊಂಡು, ಶ್ರೀಮದಾಚಾರ್ಯರು ಇಟ್ಕೊಂಡಿಲ್ಲ. ನವರತ್ನ ಕೆತ್ತಿದ್ದ ಕರ್ಣ ಕುಂಡಲ, ಕಸ್ತೂರಿ ತಿಲಕ ಶ್ರೀಗಂಧ ಲೇಪಿತ, ವಿಸ್ತಾರದಿಂದ ಮೆರೆದು ಬರುವ ಶ್ರೀಪಾದರಾಯರ ಮಹಿಮೆ ಸಾಲದೆ. ಇಷ್ಟೇ ದೀರ್ಘ ಬೇಕಾದ್ರೆ ಹಾಕು, ದೀರ್ಘ ಬೇಕಾದ್ರೆ ಇಲ್ಲ, ಇಷ್ಟೇ ಮಹಿಮೆ ಸಾಲದೆ ಎಂದರು ಮಕ್ಕ ಕೊಡ್ದಾಗೇನೆ. ಇಷ್ಟೇ ಮಹಿಮೆ ಸಾಲದೆ ಅಂದರೆ ಸಾಲದ ಇದಿಷ್ಟೇನೆ, ಇನ್ನೂ ಬೇಕಾದ್ರೆ ಏನಾದ್ರು ಬೇಕಂತ. ದೀರ್ಘ ಹಾಕಿದ್ರು ಒಂದರ್ಥ, ದೀರ್ಘ ಹಾಕದೇ ಇದ್ರು ಒಂದರ್ಥ. ಅಂಥ ಜ್ಞಾನಿಗಳು ಮಾತ್ರ ಇಷ್ಟೇ ಮಹಿಮೆ ಸಾಲ. ನವರತ್ನ ಕೆತ್ತಿದ ಕರ್ಣ ಕುಂಡಲ, ಇವತ್ತು ಬೃಂದಾವನದಲ್ಲೂ ಪ್ರತೀಕ ನೋಡಿದ್ರೆ ಕುಂಡಲ ನೇತಾಡ್ತಾ ಇದೆ, ಯಾವ ಬೃಂದಾವನದಲ್ಲೂ ಇಲ್ಲ. ಶ್ರೀಮದಾಚಾರ್ಯ ಹಾಕಿಲ್ಲ, ಸನ್ಯಾಸಿ ಆದಮೇಲೆ ಎಲ್ಲೇ ಕುಡಿದು ಹಾಕೊಂಡಿರೋದನ್ನು ತೆಗೆದು ದಾನ ಕೊಟ್ಟು ಪಿಂಡ ಹಾಕೋತಾರೆ. ಇವತ್ತು ಇತ್ತು ಶ್ರೀಪಾದರಲ್ಲಿ ಮುತ್ತಿನ ಕವಚ ಮೇಲ್ಕುಲಾಯಿ, ಯಾವಾಗಲೂ ಹಾಕೊಂಡಿದ್ರು ಮುತ್ತಿನ ಕವಚವನ್ನ. ಮತ್ತೆ ಅದೇನು ಯಾರು ಮಾಡದೇ ಇದ್ದು ಇವ್ರು ಮಾಡಿದ್ರಲ್ಲ ಕೂಡಲೇ ಹಾಕೋಬೋದಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ? ಯಾರು ಮಾಡಿದ್ದು? ಪ್ರತ್ಯಕ್ಷ ನೋಡಿರ್ತಕ್ಕಂಥ ವ್ಯಾಸರಾಯರು ಮಾಡಿದ್ದು. ಮೆಮೊರಿ ಡ್ರಾಯಿಂಗು, ಮೆಮೊರಿ ಇದಲ್ಲ, ಹಾಡು ಕೂತ್ಕೊಂಡು ಪ್ರತ್ಯಕ್ಷ ಏನು ನೋಡಿದ್ರು ಅದನ್ನು ಮಾಡಿದ್ರು. ಯಾಕೆ ಮಾಡಿದ್ರು ಅವರು ಅಂದರೆ ಶ್ರೀಪಾದರಾಜರು ವ್ಯಾಸರಾಯರ ಮೇಲೆ ಒಂದು ಮಾಡಿದ್ರು. 1000 ಜಿಬ್ಬೆಗಳುಳ್ಳ ಶೇಷನೇ ಕೊಂಡಾಡಬೇಕು, ವ್ಯಾಸರಾಯರ ಸನ್ಯಾಸ ದಿರಪ. ಮಹಿಮೆಗಳೆಲ್ಲ ಪಕ್ಕಕ್ಕಿಡು ವ್ಯಾಸರಾಯರು ಸನ್ಯಾಸತನದಲ್ಲಿ ಹೇಗೆ ನಡ್ಕೊಂಡ್ರು ಅನ್ನೋದನ್ನ ಗಟ್ಟಿಯನ್ನು 1000 ಜಿಬ್ಬೆ ಹೇಳ್ತಕ್ಕಂಥ ಶೇಷ ಕೊಂಡಾಡಿದ್ರು ಸಾಲದು.
ಅದಕ್ಕೆ ವ್ಯಾಸರಾಯರು ಹೇಳಿದ್ರು, ನನಗೆ 1000 ಜಿಪ್ಪೆ ಶೇಷ ಕೊಂಡಾಡದಲ್ಲಿ ಸಾಲದು ಅಂತ ನನ್ನ ಗುರುಗಳು ಹೇಳಿದ್ರು. ನಮ್ಮ ಗುರುಗಳು ಎಂಥವ್ರು ಅಂದರೆ ಒಂದು ಮಹಿಮೆ ನಿಂಗೆ ಅರ್ಥ ಆಗಲ್ಲ, ಯಾಕೆ ಕುಡ್ಲ ಇಟ್ಕೊಂಡಿದ್ದಾರೆ ಅಂತ ಹೇಳಪ್ಪ ಸಾಕು, ಆಮೇಲೆ ನೋಡ್ಕೊಂಡು. ಹಿಂಗೆ ಗುರು ಶಿಷ್ಯರ ಸಂಪರ್ಕದ ಒಂದು ಧರ್ಮ. ಹಾಗೆಲ್ಲಿ ಪ್ರಹ್ಲಾದರಾಜರು ಯಾವ ಥರ ವಿಕಾರನೂ ತೋರಿಸಿಲ್ಲ. ಆ ವಿಕಾರ ತೋರಿಸದೇ ಇರೋ ಕಾರಣ ಯಾವುದು ಅಂದರೆ ಭಕ್ತಿನೇ, ಭಗವಂತನ ಸಂಬಂಧವೇ, ಸಂಬಂಧದ ಜ್ಞಾನವೇ, ಸಂಬಂಧದ ಕ್ರಿಯೆಯೇ, ಸಂಬಂಧದ ಸರ್ವಾವಸ್ಥೆಗಳೇ. ಎಷ್ಟು ವ್ಯಾಖ್ಯಾನ ಬೇಕಾದ್ರೂ ಮಾಡಿ. ಹೋಗಿ ವಿಕಾರ ಉತ್ಪತ್ತಿ ಮಾಡ್ತೀನಿ ಎಂದು ಕಗ್ಗ ಎಳೆದ ಏಕಾಂತಕ್ಕೆ ಕರ್ಕೊಂಡೋಗಿ, ಯಾರ ಬಲವನ್ನು ಆಶ್ರಯಿಸಿ, ಯಾರು ಉಬ್ಬಾಡಿಸೋಣ ಮಾತ್ರದಿಂದ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಬಲಿಷ್ಠಗಳು ಗಡಗಡ ನಡುತ್ತಾರೋ, ದೈತ್ಯ ದಾನವಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು, ಅಂಥವನ ಎದುರಿಗೆ ಇಷ್ಟುದ್ದ ಇದೆಯಾ, ನಾನು ತೆಂಗಿನ ಮರ, ನೀನು ಗರಿಕೆ, ಎಷ್ಟು ಪೊಗರು ನಿನಗೆ, ನಮಗೆ ಕೇಳ್ತಾರೆ. ಇವತ್ತು ನಿನ್ನ ಮೃತ್ಯುವಿಂದ ಯಾರು ಪಾರು ಮಾಡೋದಿಲ್ಲ. ಹೇಳ್ದ ಕತ್ತಿಯನ್ನು, ಹೇಳೋ ಯಾರು ಬಲ ಆಶ್ರಯ ನಿಮಗೆ, ಕಿಂ ವಿಷ್ಣು ಬಲ ಮಾವು, ಅಲ್ಲೂ ವಿಕಾರ ಇಲ್ಲ. ನಕ್ಬಿಟ್ರು. ವಿಕಾರ ಏನು ಅಂದರೆ ನಗು ಅಂತಲ್ಲ, ನಾನು ಬಲಿಷ್ಠ ಅಂತ ತಿಳ್ಕೊಂಡಿದೆಯಲ್ಲ, ನೀನು ಬಲಿಷ್ಠನ ನೀನು ಹೇಳ, ಇಷ್ಟೆಲ್ಲ ಅನುಭವಿಸ್ತಾ ಇದೆಲ್ಲ ನಾನು ಏನು ಮಾಡ್ಕೊಂಡಿದ್ದೀನಿ, ನಮಗೆ ಯಾರು ಕಾಪಾಡ್ತಿರೋದು? ಸವೈ ಬಲಂ ಬಲಿನಾಂಚ ಪರೇಶ, ಯಾರ್ಯಾರ ಜಗತ್ತಲ್ಲಿ ಬಲಿಷ್ಠರು ಅಂತಿದ್ದಾರೋ ಅವರಿಗೆಲ್ಲ ಯಾರು ಬಲ ಕೊಡೋದನೋ ಅವನೇ ನಾನು ಕಾಪಾಡ್ತಿರೋದು. ಅವನೇನು ನೀನು ಬಿಡು ಈ ಅಹಂಕಾರಾದಿಗಳನ್ನೆಲ್ಲ ಕಾಪಾಡ್ತಾನೆ ಅಂದರು. ಇದ್ದಿದ್ದು ಪಾಪ ಮಾಡು. ಹಾಗಾದ್ರೆ ನಾನು ಈಗ ಕೊಲ್ತೀನಿ, ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ಯಾವ ನಾರಾಯಣ ಬರ್ತಾನೆ ನೋಡ್ತೀನಿ ಹೇಳಿದ ಅಷ್ಟೇ. ಆದರೆ ಕೊಲ್ಲಕ್ಕೆ ಮೊದಲೇ ಕೊಲ್ಲಕ್ಕೆ ಕೈ ಬರಲಿಲ್ಲ. ಯಾಕೆ ಅಂದರೆ ಆ ಭಕ್ತಿಯ ರೂಪವೇ ಪ್ರಹ್ಲಾದರಾಜ ರೂಪದಲ್ಲಿ. ಭಕ್ತಿನ ನೋಡೋಕ್ಕಾಗಲ್ಲ, ರೂಪ ಕಲ್ಪನೆ ಮಾಡಲಿಕ್ಕಾಗಲ್ಲ. ಭಕ್ತಿಯ ರೂಪ, ಭಕ್ತಿ ಅಂದರೆ ಹೇಗಿರುತ್ತೆ ಅಂದರೆ ಪ್ರಹ್ಲಾದರಾಜ ರೂಪವೇ ಭಕ್ತಿ ರೂಪ. ಜ್ಞಾನದ ರೂಪ ಭಕ್ತಿಯ ರೂಪ, ಅಜ್ಞಾನದ ರೂಪ ದ್ವೇಷದ ರೂಪ ಯಾವುದು ಅಂದರೆ ಅವರಪ್ಪ. ಏನು ಆರ್ಭಟ, ಏನು ದುಷ್ಟತನ, ಏನು ಕುಂಗಾಟ, ಏನು ಕಿರ್ಚಾಟ, ಏನು ಅಡಗಾಟ. ಆದರೆ ಪ್ರಹ್ಲಾದರಾಜರು ಏನನ್ನು ವಿಕಾರ. ಅವರನ್ನು ಕೆಲಸ ಮಾಡೋ ಎಲ್ಲ ಕಡೆಯೂ ಇದಾನ ನಾರಾಯಣ ಅಂದ. ಸಂಶಯ ಇದೆ. ಆ ಮಾತುಗಳು ಕೇಳಬೇಕು ನೀವು. ಅಸವ್ ಅಂದ, ವಾಸವ್ ಅಂದ, ಎಲ್ಲಿದ ನಾರಾಯಣ ಅಂದ. ಅಸವ್, ಅಸ್ಯ ಅಸ್ಥಿತಿ ಅಸವ್ ಅಂತ ಒಂದರ್ಥ. ಹಸು ಪ್ರಾಣ, ಪ್ರಾಣದೇವರೊಳಗಿದ್ದಾನೆ ಅಥವಾ ಒಂದರ್ಥ. ಪ್ರಾಣದೇವರೊಳಗಿದ್ದಾನೆ ಅಂದರೆ ಇನ್ನೊಬ್ಬರನ್ನು ಆಶ್ರಯಿಸ್ಕೊಂಡಿದ್ದಾನೆ ಅಂತ ಬಂದಿತ್ತು ಅರ್ಥಕ್ಕೆ. ಐತಿ ವಾಸುದೇವ, ಅಸ್ಯ ಅಸ್ಥಿತಿ ಡಪ್ರೇವ. ವಿಶೇಷ ನಮ್ರುಗಳು ಹೇಳಿದ್ರು, ಅಸ್ಯ ಅಸ್ಥಿತಿ ಅಸೋ, ಅವನೊಳಗೆ ಅವನೇ ಆಶ್ರಯ, ಅವನೊಳಗೆ ಅವನೇ ಆಶ್ರಯ, ಇನ್ನೊಬ್ಬರನ್ನ ಆಶ್ರಯ ಇಲ್ಲ. ಅದಕ್ಕೆ ವಾಸವು ಅಲ್ಲ, ಅಸವು ಅಲ್ಲ. ಯದಿ ಸ ಸರ್ವತ್ರ ಅಂದ, ಏನು ಮಾಡಲಿಲ್ಲ ಅವರು. ಯದಿ ಕಿತ್ತಾಕೊಂಡ್ರು ಅಷ್ಟೇ. ಸ ಸರ್ವತ್ರ, ಯದಿ ಆಗಬೇಕು ಬಿಟ್ಬಿಡೋದು. ಆದರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಂತ, ಸ್ತಂಭೇನ ದೃಶ್ಯತೆ. ಜಡಕ್ಕೆ ಅವನು ಕಾಣಲ್ಲ. ಯಾಕೆ ಕಾಣಲ್ಲ? ಜ್ಞಾನ ಇಲ್ಲ, ಕಾಣಲ್ಲ. ನೀನು ಜ್ಞಾನ ಇಲ್ಲದಂತೆ ಜಡದಂತೆ ಇದೆಯಾ, ಅದರಿಂದ ಕಾಣ್ತಾ ಇಲ್ಲ. ನನ್ಗೆ ಕಾಣ್ತಾ ಇದ್ದಾನವ, ಅದ್ರ ಕರೀತೀಯೋ ಸಂಶಯ ಯಾಕೆ? ಕಂದನ್ನು ಕರೆ ಕಂಬದಿ ಬಂದೆ, ಕಂದನು ಕರೆಯೇ ಕಂಬದಿ ಬಂದೆ, ಅಂದು ಗಜಾಮಿಳ ದ್ರೌಪದಿ ಒಲಿದೆ, ಮುಕುಂದ ಮರೆಯದೆ ನಮ್ಮ ಸ್ವ. ಕರದೇಟಿಗೆ ಢಮ್ಮಂತು. ದ್ರೌಪದಾದೇವಿಗಾರು ಒಂದು ಅರ್ಧ ಗಂಟೆ ಲೇಟ್ ಆಯ್ತು, ನಾವು ಊರಿಗೆ ಹೋಗಿದ್ದೆ, ಬರೋದು ಲೇಟ್ ಆಯ್ತು. ಪಾಪ ಎಲ್ಲ ಇವ್ರು ಬಿಟ್ರಲ್ಲ ನೋಡೋಣ ಅಂತ. ಪ್ರಹ್ಲಾದರಾಜರಾಗಲ್ಲ, ಅಟ್ ಮೊಮೆಂಟ್ ಕರದೇಟಿಗೆ ಢಮ್ಮಂತು. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ವ್ಯಕ್ತಂಚ ಭೂತೇಶು ಅಖಿಲೇಶು ಚಾತ್ಮನಃ ದೃಶ್ಯತಾಮದ್ಭುತ ರೂಪಮದ್ವ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಎಲ್ಲ ಕಡೆ ಇದ್ದಾನಂದ್ರೆ ಅವ್ನು ಕಂಬ ಕೇಳ್ದ, ಕಂಬದಿಂದ ಬಂದ. ಇನ್ನೇನಾರು ಕೇಳಿದ್ರೆ ಅಲ್ಲಿಂದಾನೇ ಕರ್ಸೋದು. ಎಲ್ಲ ಕಡೆ ಇದ್ದಾನೆ, ಸರ್ವತ್ರ. 108 ಪರಿಪೂರ್ಣ ಗೋವಿಂದ.
ಸರ್ವತ್ರ ಪ್ರತೋಪದೇಶಾಕು ಸೂತ್ರ ಅದೇ ಕನ್ನಡ. ಅಲ್ಲೂ ವಿಕಾರ ಇಲ್ಲ. ಕತ್ತಿ ಎತ್ತದಾಗಿಲ್ಲ, ಪ್ರಶ್ನೆ ಮಾಡ್ದಾಗಿಲ್ಲ, ಪರಮಾತ್ಮ ಕಂಬ ಹೊಡ್ಕೊಂಡು ಬಂದಾಗಿಲ್ಲ, ಅದ್ರ ಹೆದರಲೇ ಇಲ್ವಾ ಅಂತ ದೇವರೇ ಕೇಳ್ತಾನೆ. ಭಯ ಇಲ್ವಾ ನಂಗೆ ಯಾಕೆ ಭಯ? ಅವ್ರ ಭಯನೇ ಇಲ್ವಾ ನಿಂಗೆ ಅಂತ. ಭಯ ಇಲ್ಲ ಅಂತ ಯಾರು ಹೇಳಿದ್ರು? ಆನ್ಸರ್ ಟು ದಿ ಕ್ವಶನ್. ಅದಕ್ಕೆ ಮತದೊಳಗೆ ಒಳ್ಳೆ ಮತ, ಮಧ್ವ ಮತ, ಸಕಲ ಶ್ರುತಿ ಸಮ್ಮತವಾದ ಮತ. ಆನ್ಸರ್ ಟು ದಿ ಕ್ವಶನ್ ಏನು ಬೇಕು ಪರ್ಫೆಕ್ಟಾಗಿ ಪರ್ಫೆಕ್ಷನ್ ಆಗಿ ನಾವು ತಿಳ್ಕೊಂಡಿರಲ್ಲ ಅಷ್ಟು. ಭಯ ಇಲ್ಲ ಅಂತ ಯಾರು ಹೇಳಿದ್ರು? ರಮಾದೇವರಿಗೂ ಭಯ ಇದೆ, ಹಾಗೆ ಏನೋ ವಿಚಾರ. ಬ್ರಹ್ಮದೇವರಿಗೂ ಭಯ ಇದೆ, ಹಾಗೆ ಏನೋ ವಿಚಾರ. ಇನ್ನು ಜೀವಕೋಟಿ ಪುರವಷ್ಟರಲ್ಲಿ ಯಾರಿಗಿಲ್ಲ ಭಯ, ಹಾಗೆ ಏನೋ ವಿಚಾರ ಅಷ್ಟೇ. ಭಯ ಇಲ್ಲ ಅಂತ ಯಾರು ಹೇಳಿದ್ರು? ನನ್ನ ಕಂಡ್ರೆ ಭಯ ಅಂತ ಕೇಳಿದಲ್ಲ, ಆ ಭಯ ಇಲ್ಲ ಅಂತ. ಯಾಕೆಂದ್ರೆ ಭಯಕ್ಕೆ ಭಯನಾಶ. ನನ್ನ ಒಳಗೆ ಭಯವನ್ನು ನಿವೃತ್ತಿ ಮಾಡಿ ನಿನ್ನ ಮನೋಹರವಾದ ರೂಪ, ಆ ನರಸಿಂಹ ರೂಪ ಅನ್ನೋದು ಹೊನ್ನಮ್ರ ಕರ್ಣೋ ನರಸಿಂಹೇಶ, ಸಿಂಹ ರೂಪನಾದ ಶ್ರೀಹರಿ ನಾಮಗಿರೀಶ. ಕಾಮಜನಕ ನಿನ್ನ ನಾಮಗಿರೀಶನೇ. ಅವರನ್ನೇ ಇಟ್ಕೊಂಡು ಅಂಕಿತವನ್ನ ರತ್ನಾಕರ ತೀರ್ಥರು 300 ರೂಪಾಯಿ ಹೆಚ್ಚು ದೇವರಾಮಗಳನ್ನು ಮಾಡಿದ್ದಾರೆ. ಸಂಸ್ಕೃತದಲ್ಲೂ ಮಾಡಿದ್ದಾರೆ, ಕನ್ನಡ ಸಂಸ್ಕೃತ ಬೆರಕೆ ಮಾಡು ಮಾಡಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ. ಗೋಪಾಲನೇ ಶ್ರೀಪತಿ ನಾನು ಎಲ್ಲ ಸಣ್ಣ ಸಣ್ಣ ದೇವರು ನಾವು. ಅದೂ ಇದೆ, ಕಠಿಣವಾದ್ದು ಇದೆ, ಶಾಸ್ತ್ರಾರ್ಥಗಳನ್ನು ಪ್ರತಿಪಾದನೆ ಮಾಡುವ ದೇವರು ನಮ್ಮದು ಇದೆ. ಪ್ರಸನ್ನ ತೀರ್ಥರಿಗಿಂತ ಕಠಿಣ, ಆದರೆ ಶಾಸ್ತ್ರ ಓದಿ ಇರೋರಿಗೆ ಅಷ್ಟೇ ಸುಲಭ. ಯಾಕೆ ಗಮಕಗಳು ಸಿಗುತ್ತೆ, ಅದನ್ನು ದೇವರು ನಮಗೆ ಅರ್ಥ ಹೇಳ್ಬೋದು. ಭೂಮಿ ಮಂಡಲಕ ಅಮಿತಾರ್ಥವ ಸ್ವಾಮಿನಿ ಸತತಂ ನಿಸೀಮ ವಿಭವ ಸುಧಾಮವಸು ದಾಯಕಾಯ ಗೇಯ ಸುಚರಿತ ಮಂಗಳಂ ನರಸಿಂಹ ದೇವರಿಗೆ. ನೀರಜೆ ಕ್ಷಣ ಧೀರ ದಕ್ಷಿಣ ಧೀರ ಧೀರಮಣ ಶೃಂಗಾರ ಚಲನಿ ಘೋರ ಭವ ಭಯ ತಾರಕಾರ ಸಾರ ಮುಖ ಗುಣ ಮಂಗಳಂ ನರಸಿಂಹ ದೇವರಿಗೆ. ಅಂಗನಾ ಮಣಿರಂಗನಾಯಕಿ ಸಂಗಲೋಲ ಹರೇ ಉತ್ತುಂಗ ಶುಭ ಗುಣ, ಉತ್ತುಂಗ ಶುಭ ಗುಣ. ಯಾರು? ನಾಮಗಿರಿ ಅಂಕಿತವನ್ನು ಹಾಕೊಂಡು ಯಾವ ರಾಗ, ಯಾವ ತಾಳ, ಯಾವ ಲಯಗಳು ಬೇಕು ಎಲ್ಲದರಲ್ಲೂ ಶಾಸ್ತ್ರಾರ್ಥವನ್ನು. ಇತ್ತೀಚಿನ ಶತಮಾನಗಳಲ್ಲಿ ದೇವರ ನಾಮದ ಸ್ಥಾನಮಾನ, ಅದರ ಯಥಾರ್ಥ ಕಾರಕವಾಗಿರುವಂತೆ ಎನ್ನುವುದು ಅಂದರೆ ಅದರ ಅಗ್ರಗಣ್ಯರು ರತ್ನಾಕರ. ಈ ಶತಮಾನ 1939 ಅಂದರೆ 1920-25ರಲ್ಲಿ ರಚಿತಗೊಂಡಿತ್ತು ಅಂತ ಇದೆ. ಅಷ್ಟರ್ಥ ವಿಲಕ್ಷಣವಾಗಿದೆ. ಎಲ್ಲ ಸಣ್ಣ ಸಣ್ಣದಾಗಿದೆ. ಇಂದಿರಾಪತಿಯ ಆನಂದಾದಿ ಸದ್ಗುಣ ವೃಂದ ತೋರಿದ ಶೇಷ ಚಂದ್ರಿಕಾಚಾರ್ಯ ವೇದಾಂತ ಸಾಮ್ರಾಜ್ಯ ರಾಜಾಧಿರಾಜ. ವೃದ್ಧಿಶಾಸ್ತ್ರ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಇಂದಿರಾಪತಿ ಆನಂದಾದಿ ಸದ್ಗುಣಗಳನ್ನು ವೃಂದ ತೋರಿದ. ವೃಂದ ಅಂದರೆ ಏನು? 72,000 ಅರ್ಥ. ವೃಂದ ರೂಪಗಳು, ವ್ಯೂಹ ರೂಪಗಳನ್ನು ಪ್ರಕಟಪಡಿಸಿ ತೋರಿಸ್ತಾ ಅರ್ಥ ವ್ಯಾಖ್ಯಾನವನ್ನು ಮಾಡಿದ್ದೀರಿ ಅಂತ. ಸಾಲದ ನಮಗೆ ತಿಳ್ಕೊಂಡ್ರೆ ಎಷ್ಟು ಸಂತೋಷ ಆಗುತ್ತೆ. ಅರ್ಥ ಹೇಳಕ್ಕೆ ಬರುತ್ತೋ ಬಿಡುತ್ತೋ ಆಮೇಲೆ ಪ್ರಶ್ನೆ. ಇಷ್ಟು ತಿಳ್ಕೊಂಡ್ರೆ ಸಾಲದ. ಆಗಿಲ್ಲಿ ಹೇಳ್ತೇವೆ, ಆಗಿಲ್ಲಿ ವಿಕಾರ ಅಲ್ಲೂ ಇಲ್ಲ. ವಿಕಾರಗೊಳಿಸಕ್ಕೆ ನನ್ನ ಕಂಡ್ರೆ ಭಯವಿಲ್ಲ ಅಂದರೆ, ನಿನ್ನ ಕಂಡ್ರೆ ಭಯವಿಲ್ಲ. ನಿನ್ನ ಕೋರೆ ಹಲ್ಲು, ನಿನ್ನ ಉನ್ನಮ್ರ ಕರ್ಣ, ನಿನ್ನ ಆರ್ಭಟ, ಬ್ರಹ್ಮಾಂಡ ಕಥಾ ಅಂತ ಶಬ್ದ ಅವ್ಯಾವುದು ಭಯ. ಮತ್ತು ಯಾತಕ್ಕೆ ಹೆದರ್ತಿ ಅಂತ ಅವನು ಪಟ. ಅದ್ರ ಯಾಕೆ ಹೆದರ್ತಿ? ಭಯ ಇದೆ ಅಂದಲ್ಲ ಅಂದರೆ ಧಾಮಾತ ಸಂಸಾರ ಬಂಧನಕ್ಕೆ ಬಿಭೇಮಿ, ಭಯಗೊಂಡಿದ್ದೇನೆ. ಯಾವುದಕ್ಕೆ? ಸಂಸಾರ ಚಕ್ರದಿಂದ ಬಿಡಿಸು.
ಹುಟ್ಟು ಸಾವುಗಳ ಚಕ್ರ ಇದೆಯಲ್ಲ, ಆ ಚಕ್ರಕ್ಕೆ ಭಯ, ಅದನ್ನು ಬಿಡಿಸ್ಬೇಕು. ಭಯ ಇಲ್ಲ ಅಂತ ಅರ್ಥ. ನಿನ್ನಿಂದ ನಂಗೆ ಯಾವ ಭಯ ಅಂದರೆ ಅವರ ಭಕ್ತಿ ಎಷ್ಟು ಪರಾಕಾಷ್ಠತೆಯಾಗಿತ್ತು ಅಂದರೆ, ಸಣ್ಣ ಯಾವ ವಿಕಾರಕ್ಕೂ ಕಾರಣವಿಲ್ಲೇ ಇರತಕ್ಕಂಥ ಪ್ರೇಮ ಪ್ರವಾಹ ಹರಿತಾ ಇದೆ ಭಗವಂತನು. ಅದು ಯಾವಾಗ ಮೈನಸ್ ಪಾಯಿಂಟ್ ಹಿಡಿತೋ ವಿಕಾರ ಪ್ರಾರಂಭ ಆಗುತ್ತೆ. ಇನ್ನು ಪ್ರಹ್ಲಾದರಾದಲ್ಲಿ ಯಾವ ಥರ ವಿಕಾರ ಯಾಕಿಲ್ಲ ಮೈನಸ್ ಪಾಯಿಂಟ್ ಅಂದರೆ, ಮೈನಸ್ ಪಾಯಿಂಟ್ ಬರದೇ ಇರೋಂಥವ್ರಿದಲ್ಲ ಯಾವ ರುಚಿಗಳು, ಅಂತಹ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಅವಗಳು ಕೂತಿದ್ದಾರೆ, ಕಾರ್ಯ ನಡೀತಾ ಇದೆ, ಭೂತ ಮೆಟ್ಕೊಂಡಿದೆ, ಒಂದು ಸೇರಕ್ಕೆ ಅನ್ನ ತಿಂತಾ ಇದ್ದಾನೆ. ಭೂತ ಹೋದ್ಮೇಲೆ ಅರ್ಧ ಪಾವು ತಿಂದೇ ಒಂದು ಸೇರೆ ತಿಂದ ಅಂದರೆ ಅದು ಇವನು ತಿಂತಾ ಇರೋದಲ್ಲ, ಭೂತ ತಿಂತಾ ಇದೆ. ಹಾಗೆ ಇವ್ರಿಗೆ ಇತಿಮಿತಿ ಇದೆ ಭಕ್ತಿಗೆ, ಪ್ರಹ್ಲಾದರಾಜನಿಗೆ. ಅದು ಇವತ್ತು ಮಾಡ್ತಾ ಇರತಕ್ಕಂಥ ಭಕ್ತಿ ಇದೆಯಲ್ಲ, ಅದು ಇತಿಮಿತಿಗೆ ಸೇರಿದ್ದಲ್ಲ ಭಕ್ತಿ. ರಮಾದೇವರ ಕೇಳಿದರೂ ಕೂಡ ಇಂಥ ಗೌರವಾದ್ದನ್ನ ರೂಪವನ್ನು ಶಾಂತವನ್ನಾಗಿ ಮಾಡೋಕ್ಕಾಗಲಿಲ್ಲ. ಪ್ರಹ್ಲಾದರಾಜನ ತಲೆಯನ್ನು ಸೌರಿ, ಅಪ್ಪ ನಿನಗೋಸ್ಕರ ಅವತಾರ ಮಾಡಿದ್ದಾನೆ ಈ ಉಗ್ರ ರೂಪ, ನಾನು ವರ್ಣನೆ ಮಾಡಿದ್ರು ಅವನೇನು ಶಾಂತನಾಗಲ್ಲ, ನಿನ್ನ ಸ್ತೋತ್ರವನ್ನು ಕೇಳಬೇಕು ಅಂತ ಅವನ ಸಂಕಲ್ಪ. ಅವನ ಕೋಪವನ್ನು ನೀನೇ ಇಳಿಸಬೇಕೇ ವಿನ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ. ಆಗಲ್ವಾ ರಮಾದೇವ್ರ ಕೈಲಿ? ಆಗದೇ ಇರೋ ಕೋಪ ತಗೊಂಡಿದ್ದಾನ. ಅಥವಾ ನಾವು ಸಂಸಾರದಲ್ಲಿ ಹೆಂಡತಿ ಮಕ್ಕಳ ಮೇಲೆ ಇರ್ತೀವಲ್ಲ ಅಂತ ಕೋಪ ನಾನು ನರಸಿಂಹದೇವ್ರಿಗೆ ಹೆಂಡತಿ ಮೇಲೆ ಏನು ತಪ್ಪು ಮಾಡಿದ್ದಕ್ಕೆ? ತಪ್ಪು ಮಾಡಿದ್ರೆ ಹೇಗಿರ್ತವ? ಅಮ್ಮನವ್ರು ಏನು ತಪ್ಪು ಮಾಡ್ತಾರೆ? ಭಗವಂತನ ತಪ್ಪು ಮಾಡ್ತಾರೆ ಅಂತ ಹೇಳ್ಕೊತೀನಿ. ನಿಮ್ಮ ಶಾಸ್ತ್ರ ಓದಿಲ್ಲ. ತಪ್ಪು ಮಾಡಲ್ಲ ಅಂದರೆ ಹೇಳ್ಕೊತೀನಿ. ಎರಡಕ್ಕೂ ಈ ಥರ ಇದೆ. ದೇವ್ರ ಮೇಲೆ ಏನು ತಪ್ಪು ಮಾಡ್ತಾರೆ? ನೀವು ಚೆನ್ನಾಗಿಲ್ಲ ಅಂತಾರ, ನಿನ್ನ ಕಾರ್ಯ ಸರಿ ಇಲ್ಲ ಅಂತಾರ, ಸೃಷ್ಟಿ ಕ್ರಮದಲ್ಲಿ ದೋಷ ಇದೆ ಅಂತಾರ, ಏನು ಹೇಳಿ? ಅನಾದಿ ಕಾಲದಿಂದ ಸಾಕು ನೋಡಿದೀನಿ ಬಿಡಯ ಅಂತಾರ. ಅನಾದಿ ಕಾಲದಿಂದ ನೋಡ್ತಾನೇ ಇದ್ದೀನಿ. ನಿನ್ನ ರೂಪ ಯಾವುದು ಅಂತ ಸರಿಯಾಗಿ ನಾನು ವಕ್ಷಸ್ತಂಗನೆ ಅರಿಯಳು ನಕಾಗ್ರ ಮಹಿಮೆಯ ಗುರುತು ಅಂತ ಇದು ಸತ್ಯವೆನುತ ರಂಗವಿಠಲ್ನ ಪದಪದ್ಮಗಳ ಪಿಡಿದು ಕೈಲಾಸಕ್ಕೆ ನಡೆದನು. ನರಮಾಪಿ ಪದಾಂಗುಲೀಲ ಸನ್ನಕ ಧೂರಾಜನಂತ ಸದ್ಗುಣ. ಗೊತ್ತೇ ಇಲ್ಲ ಅವಳಿಗೆ. ಮತ್ತೆ ಏನಂತ ತಲೆ ಎತ್ತುತ್ತಾಳೆ ದೇವ್ರ ಮುಂದೆ? ನೋಡಿದ್ರು ಅಂದರೆ ಮಕ್ಕಳು ಹಾಸ್ಯ ಮಾಡೋರು. ಶ್ರೀನಿವಾಸ ಗರುಡಾರೂಢನಾಗಿ ಬಂದಂತೆ ಪದ್ಮಾವತಿ ಹಾರಾಯಣ ನಿಲ್ಲಿಸಿದ್ರಂತೆ ಮಹಾದ್ವಾರದಲ್ಲಿ ಸ್ವಾಗತದಲ್ಲಿ. ಮದುವೆಗೆ ಪೂಜೆಗೆ ಬರ್ತಾ ಇದೆ ಗಂಡು. 3,00,000 ಜನ ಛತ್ರಿ ಹಿಡ್ಕೊಂಡು ಹೆಂಗೆ ಹಿಡ್ಕೊಂಡಿದ್ರು, ಯಾರು ಹಿಡ್ಕೊಂಡಿದ್ರು? ಶೇಷದೇವ್ರು ಹಿಡ್ಕೊಂಡಿದ್ರು. ಆ ಗರುಡಾರೂಢನಾಗಿ ಬರ್ತಾ ಇರೋ ಕಾಲಕ್ಕೆ ನಾರದರು ಹೇಳಿದಂತೆ, ನೋಡು ಪದ್ಮಾವತಿ ನಿಂತಿದ್ದಾಳೆ ಬಾಗಿಲಲ್ಲಿ. ಹತ್ಲ ಕಡೆ ಇದ್ದ ಬೃಹಸ್ಪತಿ ಆಚಾರ್ಯ, ನೋಡು ಗರುಡನ ಮೇಲೆ ಕೂತಿದ್ದಾನಲ್ಲ ಅವನೇ ಗಂಡು, ನೋಡಿಲ್ಲ ಲಗ್ನ ಪತ್ರಿಕೆ ಆಗೋಯ್ತು ಅಂತ ಇದೆಯಲ್ಲ, ನೋಡೀಗ. ನೋಡಲಿಲ್ಲ. ಯಾಕೆ ನೋಡಲಿಲ್ಲ ಅಂದರು? ತಪ್ಪು ಮಾಡಿದ್ದೀನಿ ದೇವರಲ್ಲಿ, ಅದಕ್ಕೆ ನೋಡೋಣ. ಏನು ತಪ್ಪು ಮಾಡಿದ್ದೀನಿ? ನೀನು ಕಲ್ತೋರು ನೋಡಿದ್ದೀನಿ, ಅವ ನಾನು ನೋಡಲಿ, ನೋ ಮೆನ್ಷನ್ ಅಂತ ಆ ಸಾರಿ ಕೇಳ್ಬಿಟ್ಟಿದ್ದೀನಿ. ಅವನು ಹೇಳ್ಬೇಕಲ್ಲ ಕ್ಷಮಿಸಿದ್ದೀನಿ ಅಂತ. ಆಮೇಲೆ ನೋಡ್ತೀನಿ. ನಾರದರು ಹೇಳಿದ್ರು, ಅವಳು ನೋಡಲ್ಲಪ್ಪ, ನೀನೇ ನೋಡು. ಸ್ವಾಮಿ ನೋಡ್ದ, ಆಮೇಲೆ ಅವ್ನು ನೋಡಿದ್ರು. ಯಾಕೆ ತೋರಿಸ್ಬಿಟ್ರು? ತಪ್ಪು ಮಾಡಿರ್ತಕ್ಕಂಥ ಕಡೆಯಲ್ಲಿ ತಪ್ಪು ಮಾಡಿರೋನು, ಅರ್ಥಾಯ್ತಾ? ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕೇನೋ, ವಹಿಸ್ಬೇಕೇನೋ, ಎದುರು ಪಾರ್ಟಿ ಮಾಡೋದು. ಸಾಕ್ಷಾತ್ ಹೊಟ್ಟೆ ನೋವು ಅಂತ ನಾಟಕ ಕಟ್ಟಿದ್ರು ಮಾನವಿ ಶ್ರೀನಿವಾಸಾಚಾರ್ಯ. ಊಟಕ್ಕೆ ಹೋಗದೆ ಆಚಾರವಂತರಲ್ಲ ಅಂತ ಸೇರಾರು. ಶಾಸ್ತ್ರ ಓದಿಲ್ಲ, ಆಚಾರವಂತರಲ್ಲ. ಜ್ಞಾನಿಗಳಲ್ಲಿ ಏನು ಗೊತ್ತಾಗುತ್ತೆ? ಅವರೇ ಒಂದು ದೇವರನ್ನು ಮಾಡಿದ್ದಾರೆ. ಊದಿ ಮುಚ್ಚಿದ ಕೆಂಡದಂತಿಬ್ಬರು ಧರೆಯೊಳಗೆ ಶ್ರೀ ಹರಿಭಕ್ತರು ಅಂಗ ನೋಡಲು ಅಷ್ಟವಕ್ರವಾಗಿದ್ದರು. ಕಂಗಳಿಂದಲೇ ನೋಡಿ ದೂರತರು ಮಂಗಳಾಂಗನ ಅಂತರಂಗದಲ್ಲಿ ಭಜಿಸುತ್ತಾ ಹಿಂಗದೆ ಸಂತ ಜನ ಸಂಘದೊಳಗೆ ಡೊಂಬರ ಕುಣಿತದಂತೆ ಬೊಂಬೆಯ ನೆರೆ ಹೀಕೊಂಡು, ಡೊಂಬರ ಕುಣಿತದಂತೆ ಬೊಂಬೆಯ ನೆರೆ ಹೀಕೊಂಡು ಕುಣಿದಾಡಲು ಹಂಬಲೆಲ್ಲವ ಬಿಟ್ಟು ಹರುಷವುಳ್ಳವರಾಗಿ ಬಿಂಬಮೂರ್ತಿಯನ್ನು ಕೊಂಡಾಡುತ್ತಿ ಹರೆಯ. ನೆಚ್ಚರು ಪುತ್ರ ಮಿತ್ರಂಗಳ ಭಾಗ್ಯಗಳ ಇಟ್ಟು ತೊಟ್ಟದ್ದು ಶ್ರೀಹರಿ ಕೊಟ್ಟನೆಂಬುವರು. ಶತ್ರು ಮಿತ್ರಗಳ ಒಂದಾಗಿ ಎಣಿಪಾರು. ನೆಚ್ಚರು ಪುತ್ರ ಮಿತ್ರಂಗಳ ಭಾಗ್ಯಗಳ ಇಟ್ಟು ತೊಟ್ಟದ್ದು ಶ್ರೀಹರಿ ಕೊಟ್ಟನೆಂಬುವರು. ಸೃಷ್ಟೀಶ ಸಿರಿ ವಿಜಯ ವಿಠಲನ ಭಜಿಸಿ ಮೋಕ್ಷ ಸಾಮ್ರಾಜ್ಯ ಪಡೆವರಯ್ಯ ಬೂದಿ ಮುಚ್ಚಿದ ಕೆಂಡದಂತಿಬ್ಬರು ಧರೆಯೊಳಗೆ.
ಒಳಗೇ ನಡೀತಿರುತ್ತೆ ಭಕ್ತಿಯ ಪಾಕ ಪಕ್ವತಾವಸ್ಥೆ, ಹೊರಗಡೆ ಏನು ಗೊತ್ತಾಗುತ್ತೆ. ಅದರಿಂದ ಭಕ್ತರು ತೋರುಗೊಡಿಸ್ಕೊಳ್ಳಲ್ಲ. ಅವ್ರಿಗೆ ಭಕ್ತಿ ಇದ್ದ ಲಕ್ಷಣಗಳಿಂದ ನಾವು ಕಾರ್ಯದಿಂದ ಕಂಡು ಹಿಡ್ಕೋಬೇಕೇ ವಿನ ನಾನಿಂತೋನು ಅಂತ ಅವ್ರು ಹೇಳ್ಕೊಳ್ಳಲ್ಲ. ಹಾಗಿಲ್ಲಿ ಗುಣರಹಿತಂ, ಅದನ್ನು ಗೆಲ್ಲೋಭ್ಯಾಸ ಮಾಡೋ ಮೊದಲು ಅಂತಾರೆ ಗರ್ಭದಲ್ಲಿರುವಾಗಲೇ ಅದರ ಸಿದ್ಧಿಯನ್ನು ಕೊಟ್ಟೋದ್ಕೇನೆ ಬಹಿರ್ಪ್ರಪಂಚಕ್ಕೆ ಅವತಾರ ಮಾಡಿದ ಮೇಲೆ ಪುಣ್ಯಾತ್ಮನಿಗೆ ವಿಕಾರವೇ ಇಲ್ಲ. ಧ್ರುವರಾಜನಿಗೆ ವಿಕಾರ ಆಯಿತು, ಪ್ರಹ್ಲಾದರಾಜನಿಗಿಲ್ಲ. ಅವ ವೃಂದಾವನಕ್ಕೆ ಹೋಗಿ 6 ತಿಂಗಳು ಬೇಲ್ದಣ್ಣು ಉಪವಾಸ ನೀರು ಮಾಡಿಕೊಂಡು ಭಗವಂತನ ದರ್ಶನ ಮಾಡ್ಕೊಂಡ. ಅವನು ನಾರದರ ಶಿಷ್ಯ. ಇವರು ಮನೆಯಲ್ಲಿರೋ ಕಂಬದಲ್ಲೇ ದೇವರನ್ನು ತರಿಸಿದ್ರು, ಇವರು ಕರೆಸಿದ್ರು, ಅವರಿಗೆ ದರ್ಶನ ಕೊಟ್ಟ. ಡಿಫರೆನ್ಸ್ ಬಿಟ್ವೀನ್ ಟು ಭಕ್ತಾಸ್. ಇಬ್ಬರಿಗೂ ಗುರುಗಳು ನಾರದರೇನೆ, ಅವರದ್ದು ಕರ್ಮನೇ ಬೇರೆ, ರೀತಿನೇ ಬೇರೆ. ಆದರೆ ಭಕ್ತಿ ರೀತಿ ಬೇರೆ ಅಲ್ಲ, ಭಕ್ತಿ ಒಂದೇ. ಅದರಲ್ಲಿ ಇರ್ತಕ್ಕಂಥ ವಸ್ತುವಿನ ಪ್ರಕಾರಗಳು ಬೇರೆ. ರವೆ, ಸಕ್ಕರೆ, ತುಪ್ಪ 3 ಹಾಕಿ ನಾನಾ ಥರ ಮಾಡ್ಬೋದು. ಸುಮ್ಮನೆ ರವೆ ಹುರಿದ್ಬಿಟ್ಟು ಒಂಚೂರು ತುಪ್ಪ ಹಾಕ್ಬಿಟ್ಟು ನೀರು ಇದ್ಬಿಟ್ರೆ ಗಂಜಿ, ರೋಗದ ಗಂಜಿ. ಅದೇ ರವೆ ಹೊಡೆದು ಸಕ್ಕರೆ ಹಾಕಿ ತುಪ್ಪ ಉಂಡೆ ಕಟ್ಟಿದ್ರೆ ರವೆ ಉಂಡೆ ಪಿತೃದೇವತೆಗಳಿಗೆ ಅಲ್ಲೇ ಮಾಡ್ಕೊಂಬಿಡಿ 2 ಉಂಡೆ ಅನ್ನೋದು. ಇಷ್ಟೇ ಮಾಡಿ ಸಾಕು. ಅದೇನು ಆಮೇಲೆ ತಿನ್ನೋದು ಯಾರೇ ಇರೋಲ್ಲ, ಹಾಕ್ಬಿಟ್ರೆ ಅದು ಇಷ್ಟೇ ಮಾಡಿ ಸಾಕು. ಹೆಂಡತಿ ಹೇಳ್ತಾ ಇರ್ತಾಳೆ ನಿಂತ್ಕೊಂಡು, ಇಷ್ಟೇ ಕೊಟ್ಟಿರ್ತಾಳೆ ರವೆ. ಇವರೆಲ್ಲ ತಿನ್ಬೇಕಾದ್ರೆ ಅರ್ಧ kg ಏನೋ ಬಂದ್ಬಿಡುತ್ತೆ. ಆ ಎಲೆ ನಿಜವಾಗಲೂ ಬ್ರಾಹ್ಮಣ, ವಸಿಷ್ಠ ವಾಮದೇವ ಸದೃಶಃ ಬ್ರಾಹ್ಮಣ ಅಂತ ಇಲ್ಲಿ ಹೇಳ್ಬಿಟ್ಟು ಕರೆದ್ಬಿಟ್ಟು ನೀನು ಅದನ್ನು ದರ್ಬೆ ಬ್ರಾಹ್ಮಣರು ಅಂತ ಇಷ್ಟೇ ಮಾಡಿ ಪರವಾಗಿಲ್ಲ ಅಂದರೆ ಅಲ್ಲಿ ಏನು ನಿನ್ನ ಅನ್ಸಂತಾನ, ಅಲ್ಲಿ ಏನು ಇಲ್ಲ ಅಂತ ಅರ್ಥ. ನಿಜವಾದ ಬ್ರಾಹ್ಮಣರನ್ನು ಕೂಡಿಸಿದ್ರೆ ಏನು ಮರ್ಯಾದೆನೋ ಆ ಮರ್ಯಾದೆ ಆ ದರ್ಬೆ ಅಂತರೆಯಾಗಿರ್ತಕ್ಕಂಥ ಮಾಡಿದರೆ ಸಾಕು. ಸಾಧ್ಯ ಅದೆಲ್ಲ ಗರುಡ ಪುರಾಣದಲ್ಲಿ ಹೇಳಿದ್ದೇನೆ, ಹೇಳೋಂಗಿಲ್ಲ ಅಂದರೆ ವಿಷಯ ಹೇಳ್ಬೋದು ಅಷ್ಟೇ, ಶ್ಲೋಕ ಹೇಳೋದಿಲ್ಲ. ಯಾರು ಹೇಳಿದ್ರು ಹೇಳೋಂಗಿಲ್ಲ ಅಂತ? ಈಗಲೂ ಗರುಡ ಪುರಾಣ ಹೇಳ್ಬಿಡ್ತೀನಿ ಬೇಕಾದ್ರೆ, ನನಗೆ ಯಾರು ಪ್ರಶ್ನೆ ಮಾಡಲ್ಲ. ಯಾರು ಹೇಳಿದ್ರು ಹೇಳಬಾರ್ದು, ಸನ್ಯಾಸಿಗಳೆಲ್ಲ ಮಾಡಬಾರ್ದು ಏನು ಮಾಡ್ತಿದ್ದೆ. ನಾ ಗರುಡ ಪುರಾಣ ಏನು ನಾಳೆ ನಾ ಸತ್ರು ಹಂಗೆ ಹೋಗೋದು, ಅದೇನು ದೊಡ್ಡ ವಿಚಾರ ತಿಳ್ಕೊಬಾರ್ದ. ಭಾಗವತ ಸದೃಶ, ಭಾಗವತ ಸಮಾಖ್ಯಾತ. ಗರುಡ ಪುರಾಣ ಹೇಳ್ಬೇಕಾದ್ರೆ ಭಾಗವತ ತಗೋಬೇಕು, ಭಾಗವತ ಹೇಳ್ಬೇಕಾದ್ರೆ ಗರುಡ ಪುರಾಣ ತಗೋಬೇಕು. ಈ ಅರ್ಥದ ಅನುಸಂಧಾನದಲ್ಲಿ ನಾನು ಗರುಡ ಪುರಾಣವನ್ನು ರಚನೆ ಮಾಡಿದ್ದೇನೆ ಅಂತ ವೇದವ್ಯಾಸ ಸ್ಪಷ್ಟ ಹೇಳ್ತಾ ಇದ್ದಾನೆ. ಭಾಗವತ ಬೇರೆ ಅಲ್ಲ, ಗರುಡ ಪುರಾಣ ಬೇರೆ ಅಲ್ಲ ಅಂತ ಎಲ್ಲ ವಾಕ್ಯಗಳು ನೋಡಿದ್ರು ಗೊತ್ತಾಗುತ್ತೆ. ಯಾವುದೋ ಬೇಡ ಇರೋದು ಗಟ್ಟು ಮಾಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಅಷ್ಟು ಗಟ್ಟು ಮಾಡ್ತೀವಿ. ಯಾವ್ದು ನಮ್ಮ ಸಾಧನೆಗೆ ಬೇಕೋ ಅದಿಲ್ಲ. ಹಾಗೆ ಇಲ್ಲಿ ಹೇಳ್ತಕ್ಕಂಥ ಅಂದರೆ ಏನಂತ, ಆ ಗುಣರಹಿತವಾಗಿರ್ತಕ್ಕಂಥ ಒಂದು ಕಾರ್ಯ ನಡಿಬೇಕಂದ್ರೆ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ. ಒಂದು ಹಗ್ಗ ಇದೆ, ಹಗ್ಗದ ಮೇಲೆ ಸರ್ಕಸ್ಸಲ್ಲಿ ನಡೀತಾಳೆ. ಒಂದಿನದ ಎಷ್ಟು ದಿನ ಅದಕ್ಕೆ ಪ್ರಾಕ್ಟೀಸು, ಜ್ಞಾನ ಪ್ರಾಪ್ತಿಗ ಪ್ರಾಕ್ಟೀಸು, ಹೊಟ್ಟೆಪಾಡ್ಗ ಸಂಬಳ. ದಿನಕ್ಕೆ 2 ಸಾರಿ ಹಗ್ಗದ ಮೇಲೆ ಬಿದ್ದರೆ ಕಿತ್ತಾಕ್ಬಿಡ್ತಾನೆ. ಒಂದು ದಿವಸ ಎಕ್ಸಾಮಿಷನ್ ಕೊಡ್ತಾನೆ. ದಿನ 10 2 ಸಾರಿ ಉರುಟ್ಕೋತಾ ಇದ್ದರೆ ಕಿತ್ತಾಕ್ತಾನೆ, ಬೇರೆ 2 ಸಲ. ಅಂದರೆ ಹಗ್ಗದ ಮೇಲೆ ಬ್ಯಾಲೆನ್ಸ್ಗೆ ನಡೆಯೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೇನೆ ವರ್ಷಾನುಗಟ್ಟಲೆ ತಗೋತಾರೆ, ಜ್ಞಾನಕ್ಕಲ್ಲ, ಹೊಟ್ಟೆ ಪಾಡಿ. ಹಾಗೆ ಭಗವಂತನ ಅನುಗ್ರಹಾರ್ಥವಾಗಿ ಅವನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅನ್ನೋಕ್ಕೆ, ತಥಾಪಿ ಇಂಥ ಜನ್ಮ ಉತ್ತಮ ಜನ್ಮ ಬಂದಿರುವಂಥ ಕಾಲಕ್ಕೆ, ಗುರುಗಳನ್ನು ಕೊಟ್ಟಂಥ ಕಾಲಕ್ಕೆ, ಗುರುಗಳಿಂದ ಬರೆಯಲ್ಪಟ್ಟ ಗ್ರಂಥಗಳು, ವ್ಯಾಖ್ಯಾನಗಳು, ಟೀಕಾ ಟಿಪ್ಪಣಿಗಳು, ಹರಿದಾಸರ ಪದಗಳು, ಉಪದೇಶಕರು ಎಲ್ಲವನ್ನು ಕೊಟ್ಟು ಅನುಕೂಲ ಮಾಡಿಕೊಟ್ಟಿರೋ ಕಾಲಕ್ಕೆ ನಾವು ಪ್ರಾಕ್ಟೀಸ್ ಮಾಡಲ್ಲ. ಬ್ಯಾಲೆನ್ಸ್ ಅಂದರೆ ಕಳ್ಕೊತೀವಿ, ಬಿದ್ದೀವಿ ಅಷ್ಟೇ. ಅಂದರೆ ಒಂದು ಹಗ್ಗದ ಮೇಲೆ ನಡೆಯೋಕ್ಕೆ ಎಷ್ಟೋ ವರ್ಷಗಳು ತಗೊಂಡಿರ್ತಾನೆ ಎನ್ನುವಾಗ ಈ ಗುಣತ್ರಯಗಳ ವಿಕಾರವನ್ನು ಗೆಲ್ಲಕ್ಕೆ ಚೂರು ಕಷ್ಟಪಡಬಾರ್ದು. ನಾವು ಒಳ್ಳೆಯಬೇಕು ತಾನೆ, 2 ದಿನ ಕಷ್ಟ ಆಗುತ್ತೆ. ದಿನ 3 ಹೊತ್ತು ಊಟ ಮಾಡೋನು, ಒಂದಿನ ಇದ್ದಕ್ಕಿದ್ದಾಗ ಏಕಾದಶಿ ಉಪವಾಸ ಮಾಡ್ಬಿಟ್ಟು ಉಪದೇಶ ಉಪವಾಸ ಮಾಡಿಬಿಟ್ಟು ನೆಗೆದು ಶನೈರು ಪರಮೇ 3 ಹೊತ್ತು 2 ಹೊತ್ತು 2 ಹೊತ್ತು 1 ಹೊತ್ತು, ಆಮೇಲೆ 12 ಏಕಾದಶಿ 20, ದೋಸೆ 20 ಬಿಟ್ಬಿಡು. ಉಪ್ಪಿಟ್ಟು ಬೇಡ, ಚಪಾತಿ ಬೇಡ, ಅದು ಬೇಡ, ದೋಸೆ ಬೇಡ, ಉಪ್ಪು ಹಾಕಿದ ಪದಾರ್ಥ ಬೇಡ, ಸಜ್ಜಿಗೆ ಗಿಳಿ, ಹಣ್ಣು ಗಿಳಿ, ಹಾಲು ಗಿಳಿ. ಆಮೇಲೆ ನೋಡು ಎಷ್ಟೋ ತನಕ ಆಗುತ್ತೋ ಅಷ್ಟೋ ತನಕ ಗಡಿ. ಆಮೇಲೆ ಏನಾದರೆ ಉಪವಾಸ ಮಾಡಿ.
ಅಂತ ಮೆಲ್ಲಗೆ ಹಂತವಾಗಿ ಮಕ್ಕಳಿಗೆ ಹೇಳಬೇಕೇ ಬೇಡ. ಮೊದಲೇ ಇವತ್ತು ಊಟ ಹಾಕಲ್ಲ ನಿಮಗೆ ಏಕಾದಶಿ ಅದು ಆಗಿ ಆಗುತ್ತೆ. ಎದ್ರ ಮನೆಗೆ ಹೋಗಿ ತಿಳ್ಕೊಬೇಕು. ನಮ್ಮಲ್ಲಿ ಏನೋ ಕೊಳ್ಳಿಲ್ಲ ನಮ್ಮಮ್ಮ ಏನಾದ್ರು ಕೊಡಿ ಅಷ್ಟು ಪ್ರಾಣ ಆಗ್ತದೆ. ಏನು ತಿಂಡಿ ಅಂದರೆ ಏನಿಲ್ಲ ಅಳ್ವಿದ್ಯಾ ನೀವೇ ಕಲ್ಸ್ಕೊಡ್ತೀರ. ಇನ್ನು ಶನೈರು ಬರಬೇಕು. ಧರ್ಮಗಳಾಗಲಿ, ಜ್ಞಾನಗಳಾಗಲಿ, ಭಕ್ತಿಯಾಗಲಿ, ಮತ್ತೊಂದಾಗಲಿ, ಮನಸ್ಸಾಗಲಿ, ಉಪಟಳಗಳಾಗಲಿ, ಇಂದ್ರಿಯಾದಿ ಕಾಮಚೇಷ್ಟೆಗಳಾಗಲಿ ಸಡನ್ ಬ್ರೇಕ್ ಹಾಕಬೇಡಿ. ಗಾಡಿನ ಮುಗಿಸ್ಕೊಂಡ್ಬಿಡುತ್ತೆ. ನಿಧಾನ ಬ್ರೇಕ್ ಹೊತ್ತಬೇಕು. ಯಾವುದೇ ಟಕ್ ಅಂತ ಒದ್ದೆಡೆಗೆ ಬೀಳುತ್ತೆ ವಾಹನ. ಮುಂದೆ ಕಾರ ಬೀಳುತ್ತೆ, ಹಿಂದೆ ಕಾರ ಬೀಳುತ್ತೆ. ಹಾಗೆ ನಮ್ಮದು ಅಷ್ಟೇ. ಶನೈ ಮೆಲ್ಲಗೆ ಹೋಗುತ್ತೆ. ಸ್ಲೋ ಬಟ್ ಶೂರ್ ಹೈವೇ ಬೆಟರ್ ದನ್ ಬೈವೇ ಎನ್ನುತ್ತೆ ಇಂಗ್ಲೀಷ್. ಹಾಗೆ ಸ್ಲೋಗೆ ಹೋಗೋ. ಯಾವುದು ಹಿತ ಯಾವುದು ಅಹಿತ ಗೊತ್ತಾಗುತ್ತೆ. ಅದನ್ನು ಮಾರ್ಗ ಪ್ರದರ್ಶನ ಮಾಡಿ ತೋರಿಸ್ಕೊಡ್ತಾರೆ ಗುರುಗಳು. ಅದರಿಂದ ಗುಣರಹಿತವನ್ನು ಇಷ್ಟು ವ್ಯಾಖ್ಯಾನ ಸಾಕು. ಮುಂದೆ ಬೇಕಾದಷ್ಟು ಆ ಗುಣದ ಕಂಟ್ರೋಲ್ ಯಾವಾಗ ಬರುತ್ತೋ ಕಾಮನಾ ಕಂಟ್ರೋಲ್ ಬಂತು ಅಂತ ತಿಳ್ಕೊ. ಗುಣದ ವಿಕಾರವೇ ಕಾಮನೆಗಳು, ಇನ್ನೇನಲ್ಲ. ಅದರಿಂದ ಗುಣ ಇಟ್ಕೊಂಡು ಕಾಮ ಗೆಲ್ಲಕ್ಕೆ ಹೋಗ್ಬೇಡ. ಗುಣದಿಂದ ಉತ್ಪತ್ತಿ ಆಗಿರೋದು ಕಾಮ. ಕಾಮಯೇಶ ಕ್ರೋಧೇಶ ರಜೋಗುಣ ಸಮಭವ ಗೀತೆಯಲ್ಲಿ ಹೇಳ್ತಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸು ಸ್ವಾಮಿ ನಿನ್ನ ಮುದುಕೋ. ಅದನ್ನು ಬಿಡಿಸು. ಅದರ ಕಾಮನೆಗಳು ನಿಲ್ಲುತ್ತೆ. ಇದು ಬೇಕು ಅನ್ನೋ ಇಚ್ಛೆ ನಮಗಿಲ್ಲದೆ ಇದ್ದಾಗ ಅದ್ರ ಕಡೆ ನಮ್ಗೆ ಯಾಕೆ ಮನಸ್ಸೋಗುತ್ತೆ? ಅದು ಬೇಕು ಅಂತ ಇಚ್ಛೆ ಬಂದಾಗ ತಾನೇ ಆ ಪದಾರ್ಥ ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಟ್ಟು ಸಿಗದೇ ಇದ್ರೆ ಜಗಳ ಕಾಯ್ತೀವಿ. ಜಗಳ ಆಗದೆ ಇದ್ರೆ ತಲೆ ಮೇಲೆ ಹೊಡಿತೀವಿ. ತಲೆ ಮೇಲೆ ಹೊಡೆಯೋಕ್ಕಾಗದೇ ಇದ್ರೆ ಸುಗ್ರೀವ ವಾಲಿದಲ್ಲ ಶುರು ಆಗುತ್ತೆ. ಏನು ಅಣ್ಣ ತಮ್ಮಂದ್ರು ಆಸ್ತಿಯಿಂದ ಯಾವಣ್ಣ ಅಣ್ಣೋ ಅಲ್ಲ ತಮ್ಮನೋ ಅಲ್ಲ ಎಲ್ಲ ಒತ್ತಾಯಿ ಬಿಟ್ಟಿದ್ದಾರೆ ಅಂತಾರೆ. ಹಾಗೆ ಏನು ನೋಡ್ತಾ ಇಲ್ವಾ? ತಮ್ಮನ್ನ ಕೂಲಿ ಮಾಡಿಸೇ ಇಲ್ವಾ? ಅಣ್ಣನ ಕೂಲಿ ಮಾಡಿಸಿಲ್ವಾ? ಬರೀ ಸುಗ್ರೀವ ವಾಲಿ ಕತೆ ಒಂದೇ ಇರೋದು. ಇವತ್ತು ಯಾರು ಮಾಡಿಸೇ ಇಲ್ಲ. ಗಂಡ ಹೆಂಡತಿ ಕೂಲಿ ಆಗಿಲ್ವಾ? ತಾಯಿ ಮಗ ಕೂಲಿ ಆಗಿಲ್ವಾ? ಆಸ್ತಿಗೆ, ಆಭರಣಕ್ಕೆ. ಮಗನೇ ತಾಯಿ ಕೂಲಿ ಮಾಡಿಲ್ವಾ? ಎಲ್ಲ ಇಟ್ಕೊಂಡು ರಾಮಾಯಣ ಸುಳ್ಳು ಅಂತ ಯಾಕೆ ಹೇಳ್ತಾ ಇದ್ದೀನಿ? ಸಾಧ್ಯವೇ ಇಲ್ಲ. ರಾಮಾಯಣ ಹೇಳಿರೋ ಗುಣಗಳನ್ನೇ ಇಲ್ಲಿ ವಿಕಾರ ಕಾಣ್ತಾ ಇರೋದು ಅಷ್ಟೇ. ಅಂದರೆ ಯಾವಾಗ ಗುಣವನ್ನು ಗೆಲ್ತೇವೆ ನಾರದರು ಹೇಳ್ತಾ ಇದ್ದಾರೆ. ಎಷ್ಟು ಸಿಂಪಲ್ ಆಗುತ್ತೆ. ಗುಣತ್ರಯಗಳನ್ನ ಕಂಟ್ರೋಲ್ ಮಾಡೋದು. ಗೆಲ್ಲಕ್ಕಾಗಲ್ಲ ಪೂರ್ಣ. ಕಂಟ್ರೋಲ್ ಅಂದರೆ ಏನಂತ, ಯಾವ ಕೆಲಸವನ್ನು ಭಗವತ್ ಸಂಬಂಧವಾಗಿ ಮಾಡ್ತಾ ಇದ್ದೇವೋ ಅಷ್ಟೊತ್ತಾದರೂ ಕೂಡ ಈ ಗುಣವನ್ನು ಕಂಟ್ರೋಲ್ ಮಾಡಿಕೊಂಡು ಸ್ವಾಮಿ ಅಂತ ಆ ಇಂದ್ರಿಯಗಳಿಂದ ಅವನನ್ನು ಹಿಡಿಲಿಕ್ಕೋಸ್ಕರ ಪ್ರಯತ್ನ ಪಡ್ತಕ್ಕಂಥ ಒಂದು ಅವಸ್ಥೆ. ಅದು ಸೂಕ್ಷ್ಮವಾದಂಥ ಅವಸ್ಥೆ. ಅಷ್ಟವಸ್ಥೆ ಪ್ರಾಕ್ಟೀಸ್ ಮಾಡೋದು ಕೂಡ ಅನೇಕ ಕಾಮನೆಗಳು ನಮಗೆ ಬಿಟ್ಟು ಹೋಗಿದೆ ಎಂಬತಕ್ಕಂಥ ಅರ್ಥದಲ್ಲಿ ಈ ಸೂತ್ರಗಳನ್ನು ಹೇಳ್ತಾ ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನ ವಿಚ್ಛಿನ್ನ ಸೂಕ್ಷ್ಮತರವನ್ನು ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಈ ಗುಣರಹಿತತ್ವ, ಗುಣವನ್ನು ಬಿಡಿಸ್ಕೊಳ್ಳೋಕ್ಕೆ ನಾವೇನು ಪ್ರಯತ್ನ ಪಡಬೇಕು ಅಂದರೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ ಲಭ್ಯತೆ ಕೃಪೆಯ. ಈ ಸೂತ್ರವನ್ನು ಹಳೆ ವ್ಯಾಖ್ಯಾನ ಶ್ರೀ ಕೃಷ್ಣ